ಒಂದು ಇನ್ಫಾರ್ಮೇಶನ್ಸ್ ಗಳನ್ನ ತಿಳ್ಕೊತಾ ಹೋಗೋಣ. ಪ್ರಾಡಕ್ಟ್ ಟ್ರೈನಿಂಗ್ ಯಾಕೆ ಅವಶ್ಯಕ ಅಂತ ಅಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರು. ಅಂದ್ರೆ ನಮ್ಮ ಇಡೀ MI ಲೈಫ್ ಸ್ಟೈಲ್ ನ ಮೂಲ ಬುನಾದಿ ಏನಪ್ಪಾ ಅಂತ ನೋಡೋದಾದ್ರೆ ಅದು ಪ್ರಾಡಕ್ಟ್ ಬೇಸ್. ನಾವು ಒಬ್ಬ ವ್ಯಕ್ತಿ ಜೊತೆಗೆ ಇಂಟರಾಕ್ಟ್ ಮಾಡ್ತಿದೀವಿ, ಒಬ್ಬ ವ್ಯಕ್ತಿ ಜೊತೆಗೆ ಈ ಅಪರ್ಚುನಿಟಿ ಶೇರ್ ಮಾಡ್ತಿದೀವಿ, ಒಬ್ಬ ವ್ಯಕ್ತಿಗೆ ನಾವು ಫಸ್ಟ್ ಗೆ ಮಾತಾಡಕ್ ಶುರು ಮಾಡ್ತೀವಿ ಅಂದ್ರೆ ಅದು ಪ್ರಾಡಕ್ಟ್ ಥ್ರೂ ಮಾತಾಡಕ್ ಶುರು ಆಗ್ತೀವಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಫೀಲ್ಡ್ ಅಲ್ಲಿ ಹೋದಾಗ ಸಾಕಷ್ಟು ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತ ಈಚ್ ಅಂಡ್ ಎವ್ರಿ ಇನ್ಫಾರ್ಮೇಶನ್ಸ್ ನಮಗೆ ಗೊತ್ತಿದ್ದಾಗ ನಾವು ಬಹಳ ಸ್ಪಷ್ಟವಾಗಿ ಸ್ಫುಟವಾಗಿ ಎದುರು ಕೂತಿರೋ ವ್ಯಕ್ತಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಾಡಕ್ಟ್ ಬಗ್ಗೆ ಯಾರು ಅತಿ ಹೆಚ್ಚು ಇನ್ಫಾರ್ಮೇಶನ್ಸ್ ಗಳನ್ನ ಗೈನ್ ಮಾಡ್ತಾರೆ 101% ನಾವು ಈ ಒಂದು 5 ವರ್ಷದ ಕಮಿಟ್ಮೆಂಟ್ ಏನ್ ಕೊಟ್ಟಿದೀವಿ MI ಲೈಫ್ ಸ್ಟೈಲ್ ಅಲ್ಲಿ ಏನೊಂದು ಗುರಿ ಇಟ್ಕೊಂಡಿದೀವಿ, ಆ 5 ವರ್ಷದ ಕಮಿಟ್ಮೆಂಟ್ ಅಲ್ಲಿ 100% ನಾವು ರೀಚ್ ಆಗ್ಬೇಕಾದಂತ ಡೆಸಿಗ್ನೇಷನ್ ನ ಖಂಡಿತ ರೀಚ್ ಆಗ್ತೀವಿ. ಆ ರೀಚ್ ಆಗ್ಬೇಕಂದ್ರೆ ಈ ಪ್ರಾಡಕ್ಟ್ ಟ್ರೈನಿಂಗ್ ಅತ್ಯವಶ್ಯಕವಾಗಿ ಪ್ರಾಡಕ್ಟ್ ಟ್ರೈನಿಂಗ್ ಬೇಕು. ಯಾಕಂದ್ರೆ ನಮ್ದು ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಆಗಿರೋದ್ರಿಂದ ನಮ್ಗೆ ಹೆಚ್ಚು ಪ್ರಾಡಕ್ಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಗೆ ವಿಚಾರಕ್ಕೆ ಹೋಗೋದಾದ್ರೆ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಗೆ ಗೊತ್ತಿದೆ ಯಾಕೆ ಕಂಪನಿ ಮ್ಯಾಕ್ಸಿಮಮ್ FMCG ಪ್ರಾಡಕ್ಟ್ಸ್ ಗಳನ್ನ ಅತಿ ಹೆಚ್ಚು ಕನೆಕ್ಟಿವಿಟಿ ತಗೊಂಡಿದೆ ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿನಿತ್ಯ ಬಳಕೆಯಾಗುವಂತ ವಸ್ತುಗಳು, ಮರುಬಳಕೆಯಾಗುವಂತ ವಸ್ತುಗಳು ಅತಿ ಹೆಚ್ಚು ಇದೆ. ಸೊ ಅಂದ್ರೆ ಇನ್ ಫ್ಯೂಚರ್ ಗೆ ನಿಮ್ಗೆ ಗೊತ್ತಿದೆ FMCG ಮಾರ್ಕೆಟ್ ಎಷ್ಟೇ ವರ್ಷಗಳಾದ್ರೂ ಅದನ್ನ ಅಲುಗಾಡ್ಸಕ್ ಆಗದೆ ಇರುವಂತ ಮಾರ್ಕೆಟ್. ಯಾಕಂದ್ರೆ ಯಾವುದೇ ಇಂಡಸ್ಟ್ರಿ ಇಂತಿಷ್ಟು ವರ್ಷ ಅಂತ ಇರುತ್ತೆ, ಆದ್ರೆ FMCG ನಾವ್ ಇರೋ ತನಕ ಇರುತ್ತೆ, ನಮ್ಮ ಮುಂದಿನ ಜನರೇಷನ್ ಇರುತ್ತೆ, ನೆಕ್ಸ್ಟ್ ಜನರೇಷನ್ ಇರುತ್ತೆ. ಯಾಕಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಪ್ರತಿನಿತ್ಯ ನಮ್ಗೆ ದಿನನಿತ್ಯದ ಅವಶ್ಯಕತೆಗೆ ಬಳಕೆ ಮಾಡ್ಲಿಕ್ಕೆ ಬೇಕಾದಂತ ಪ್ರಾಡಕ್ಟ್ಸ್ ಗಳು. ಹಾಗಾಗಿ ಕಂಪನಿ ಯಾವ್ದೋ ಒಂದು ಫ್ಯಾನ್ ಅನ್ನೋ, ಯಾವ್ದೋ ಒಂದು ಟಿವಿನೋ, ಯಾವ್ದೋ ಒಂದು ರೆಫ್ರಿಜರೇಟರ್, ಯಾವ್ದೋ ಒಂದು ಏರ್ ಕೂಲರ್ ಇಟ್ಟಿಲ್ಲ. ಯಾಕಂದ್ರೆ ಅವೆಲ್ಲ ಒಂದ್ ಬಾರಿ ಬಳಕೆ ಮಾಡ್ತೀವಿ, ಒಂದ್ ಬಾರಿ ಬೈ ಮಾಡ್ತೀವಿ. ಆದ್ರೆ FMCG ಎಂದಾಗ ಸೊ ಖಾಲಿ ಆದಾಗೆ ಪ್ರತಿನಿತ್ಯ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್ ನಮ್ಗೆ ಅವಶ್ಯಕವಾಗಿ ಏನೆಲ್ಲ ಉತ್ಪನ್ನಗಳು ಬೇಕೋ ಆ ಎಲ್ಲ ಉತ್ಪನ್ನಗಳು ಮರುಬಳಕೆ ಆಗೋದ್ರಿಂದ FMCG ಈ ಒಂದು ಇಂಡಸ್ಟ್ರಿನ ಚೂಸ್ ಮಾಡಿದೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮಲ್ಲಿ ನೋಡೋದಾದ್ರೆ ಹೆಲ್ತ್ ಅಂಡ್ ವೆಲ್ನೆಸ್ ಪ್ರಾಡಕ್ಟ್ಸ್ ಏನೆಲ್ಲ ಯೂಸ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಗಳಿದೆ ಅಂತ ನೋಡೋದಾದ್ರೆ ಫುಡ್ ಬೇಸ್ಡ್, ನ್ಯೂಟ್ರಿಷನ್ ಸಪ್ಲಿಮೆಂಟರಿ ಬೇಸ್ಡ್ ಪ್ರಾಡಕ್ಟ್ಸ್ ಇದೆ, ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇದೆ, ಹೋಮ್ ಕೇರ್ ಪ್ರಾಡಕ್ಟ್ಸ್ ಇದೆ. ಸೊ ಇದೆಲ್ಲವೂ ಇನ್ನೂ ಹ್ಯಾಡ್ ಅಪ್ ಆಗ್ತಾನೆ ಇದೆ. ಹತ್ತಾರು ಪ್ರಾಡಕ್ಟ್ಸ್ ಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದ್ರ ಜೊತೆಗೆ ಬಹಳ ಖುಷಿ ಕೊಡುವಂತ ವಿಚಾರ ಏನಂದ್ರೆ ಸೊ MI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಕಮಿಟೆಡ್ ಟು ಮೇಕ್ ಇನ್ ಇಂಡಿಯಾ. ಅಂದ್ರೆ ಸ್ವದೇಶಿ ಬಳಕೆ ಮಾಡಬೇಕು ಅನ್ನೋ ಒಂದು ಆತ್ಮತೃಪ್ತಿ. ಇವತ್ ನೋಡಿ ಸಾಕಷ್ಟು ಕಂಪನಿಗಳು ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಬಳಸ್ತಿರುವಂತ ಎಲ್ಲ ವಸ್ತುಗಳು ಮ್ಯಾಕ್ಸಿಮಮ್ ನೀವ್ ಯಾವುದೇ ಪ್ರಾಡಕ್ಟ್, ಒಂದ್ ಶಾಂಪೂ ಹಿಂದೆ ತೆಗೆದು ನೋಡಿದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಇದೆ, ನೀವ್ ಒಂದ್ ಪೇಸ್ಟ್ ಹಿಂದೆ ತೆಗೆದು ನೋಡಿದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಇದೆ, ನೀವು ಒಂದ್ ಬಳಸೋ ಟಾಲ್ಕಮ್ ಪೌಡರ್ ಹಿಂದೆ ನೋಡಿದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಇದೆ. ಅಂದ್ರೆ ನಮ್ಮ ದೇಶದ ಹಣ, ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಹಣ ಇವತ್ತು ಸೊ ಹೆಸರು ಮಾತ್ರ ಹಿಂದೂಸ್ತಾನ್ ಯೂನಿಲಿವರ್, ನೀವು ಪಾಕಿಸ್ತಾನಕ್ಕೆ ಹೋದ್ರೆ ಪಾಕಿಸ್ತಾನ ಯೂನಿಲಿವರ್. ಅಂದ್ರೆ ಆಂಗ್ಲೋ ಡಚ್ ಬೇಸ್ಡ್ ಕಂಪನಿ ಅದು. ಅಂದ್ರೆ ನಮ್ಮ ದೇಶದ ರೆವಿನ್ಯೂ 70% ನಾವೇನ್ ಬಳಕೆ ಮಾಡ್ತಿದೀವಿ ಅದ್ರಲ್ಲಿ 70% ಇವತ್ತು ವಿದೇಶಕ್ಕೆ ಹೋಗ್ತಾ ಇದೆ. ಹಾಗಾದ್ರೆ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲೇ ಇರುತ್ತೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಕ್ ಸಾಧ್ಯನೇ ಇಲ್ಲ. ಸೊ ನೋಡಿ ಲಕ್ಷಾಂತರ ಕೋಟ್ಯಾಂತರ ಹಣ ಇವತ್ತು ವಿದೇಶಕ್ಕೆ ಹರಿದು ಹೋಗ್ತಾ ಇದೆ. ಸೊ ಯಾಕೆ ಅಂದ್ರೆ ನಾವು ಬಳಸ್ತಿರುವಂತ ವಿದೇಶಿ ಉತ್ಪನ್ನಗಳು, ನಮಗ್ ಗೊತ್ತಿಲ್ಲ ಬ್ರ್ಯಾಂಡ್ ಯಾವುದು, ಹೆಸರು ಮಾತ್ರ ಹಿಂದೂಸ್ತಾನ್ ಯೂನಿಲಿವರ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ನಾವು ಆದಷ್ಟು ಫಸ್ಟ್ ಕಮಿಟ್ ಆಗೋಣ. ಸೊ ನಮ್ಮ ಸ್ವದೇಶಿಯನ್ನ ಬಳಸೋಣ, ನಮ್ಮ ದೇಶದ ಹಣ, ನಾವು ದುಡಿದಂತ ಹಣ ನಮ್ಮ ದೇಶದಲ್ಲೇ ಉಳಿಲಿ, ನಮ್ಮ ದೇಶದ ರೆವಿನ್ಯೂ ಜಾಸ್ತಿ ಆಗ್ಲಿ ಅನ್ನೋ ಪರ್ಪಸ್ ಗೆ ನಾವೊಂದು ಕಮಿಟ್ ಆಗೋಣ. ಈ ಒಂದು ನಿಟ್ಟಲ್ಲಿ ಇವತ್ತು MI ಲೈಫ್ ಸ್ಟೈಲ್ ಕಮಿಟೆಡ್ ಟು ಮೇಕ್ ಇನ್ ಇಂಡಿಯಾ ಇಲ್ಲಿರುವಂತ ಎಲ್ಲ ಉತ್ಪನ್ನಗಳು ಭಾರತ ದೇಶದ ಸಂಪನ್ಮೂಲಗಳನ್ನ ಬಳಸಿ ಸೊ ಇವತ್ತು ಉತ್ಪಾದಿಸಿರುವಂತ ಉತ್ಪನ್ನಗಳಾಗಿದೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಒಂದ್ ಕಡೆ ಪ್ರೌಡ್ ಅನ್ಸುತ್ತೆ ಈ ಪ್ರಾಡಕ್ಟ್ಸ್ ಗಳನ್ನ ಬಳಸಲಿಕ್ಕೆ. ಸೊ ಎರಡನೇದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಎಲ್ಲಿ ಎಲ್ಲ ಪ್ರೊಡಕ್ಷನ್ ಆಗ್ತಿದೆ, ಪ್ರೊಡಕ್ಟಿವಿಟಿ ಆಗ್ತಿದೆ. ಸೊ ನಮ್ಗೆ ಕನೆಕ್ಟಿವಿಟಿ ಇರುವಂತ ನಮ್ಮ ಕಂಪನಿ ಜೊತೆಗೆ ಒಂದು ಕೊಲಾಬರೇಷನ್ಸ್ ಇರುವಂತ ಮುಲ್ತಾನಿ ಫಾರ್ಮಾ ಇರ್ಬೋದು, ಸೂರ್ಯ ಹರ್ಬಲ್ಸ್ ಇರ್ಬೋದು, ಇಲ್ಲಿ ನಮ್ಮ ಎಲ್ಲ ಉತ್ಪನ್ನಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನೆಲ್ಲ ಬ್ರಾಂಡ್ಸ್ ಗಳಿದೆ ಅಂತ ನೋಡೋದಾದ್ರೆ ವೆರಿ ಬ್ಯೂಟಿಫುಲ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇವತ್ತು ಇಡೀ ಭಾರತದ ಮನೆ ಮಾತಾಗಿರುವಂತ ಬ್ರ್ಯಾಂಡ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಎಲಿಮೆಂಟ್ಸ್ ಇರ್ಬೋದು, ಆನಂಡಾನ್ ಇರ್ಬೋದು, ನ್ಯೂ ಸ್ಟಾರ್ ಇರ್ಬೋದು, MI ಹೋಮ್ ಇರ್ಬೋದು, ಇಂಡಿಯಾ ಆಗ್ರೋ ಇರ್ಬೋದು, ಈ ಸಾಕಷ್ಟು ಉತ್ಪನ್ನಗಳು ಇವತ್ತು ಬ್ರ್ಯಾಂಡ್ಗಳು ನಾವು ಬಳಕೆ ಮಾಡ್ಲಿಕ್ಕೆ ಸೊ ಮತ್ತೆ ಪ್ರಮೋಟ್ ಮಾಡ್ಲಿಕ್ಕೆ ನಾವು ಶುರು ಮಾಡಿದೀವಿ. ನಿಮ್ಗೆ ಗೊತ್ತಿರ್ಲಿ ಮಾಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಪೌಲ್ಸನ್ ಪಿಲ್ಸರ್ ಅಂತ ಹೇಳಿ ಒಬ್ಬ ಫೇಮಸ್ ಎಕನಾಮಿಸ್ಟ್, ಸೊ ಮಲ್ಟಿ ಮಿಲಿಯನ್ ಎಂಟರ್ಪ್ರೈನರ್ ಸಹ ಅವರು. ಸೊ ಅವ್ರು ಬರೆದಿರುವಂತ 2 ಪುಸ್ತಕಗಳು ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಅದ್ರ ಜೊತೆಗೆ ಸೊ 2 US ಪ್ರೆಸಿಡೆಂಟ್ ಗೆ ಎಕನಾಮಿಕ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡಿದಂತ ಒಬ್ಬ ಪವರ್ಫುಲ್ ಪರ್ಸನಲ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದ್ರೆ ವೆಲ್ನೆಸ್ ಬಿಸ್ನೆಸ್ ಇಸ್ ದ ನೆಕ್ಸ್ಟ್ $1 trillion ಬಿಸ್ನೆಸ್, $1 trillion ಇಂಡಸ್ಟ್ರಿ ಅಂತ. ಯಾರು ಆರೋಗ್ಯದ ಬಗ್ಗೆ ಮಾತಾಡ್ತಾರೆ, ಯಾರು ಆಯುರ್ವೇದದ ಬಗ್ಗೆ ಮಾತಾಡ್ತಾರೆ,
ಯಾರು ಹೆಲ್ತ್ ಓರಿಯೆಂಟೆಡ್ ಇಂಡಸ್ಟ್ರಿಲಿ ಇರ್ತಾರೆ ಆ ಇಂಡಸ್ಟ್ರಿ ಇನ್ನೂ 100 ವರ್ಷಗಳಾದ್ರೂ ಅಲ್ಗಾಡ್ಸ್ಲಿಕ್ಕೆ ಆಗಲ್ಲ ಅಂತ. ಅಂದ್ರೆ ಅಲ್ಲಿರುವಂತ ಈಚ್ ಅಂಡ್ ಎವ್ರಿ ಪರ್ಸನ್ಸ್ ಖಂಡಿತ ಕರೋಡ್ಪತಿಯಾಗಿ ಕ್ರಿಯೇಟ್ ಆಗ್ಲಿಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಈ ಇಂಡಸ್ಟ್ರಿ ನಾವು ಚೂಸ್ ಮಾಡಿದೀವಿ ಅಂದ್ರೆ ನಾವು 7 ಜನ್ಮದ ಪುಣ್ಯ ಮಾಡಿದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮೈ ಫ್ರೆಂಡ್ಸ್. ಹಾಗೆ ನೋಡೋದಾದ್ರೆ ಏನೆಲ್ಲ ಸರ್ಟಿಫಿಕೇಶನ್ಸ್ ಇದೆ, ಯಾಕಂದ್ರೆ ಇದು ಸರ್ಟಿಫಿಕೇಶನ್ ಯುಗ. ಪ್ರತಿಯೊಂದು ಪ್ರಾಡಕ್ಟ್ ಗಳಿಗೂ ಸರ್ಟಿಫಿಕೇಶನ್, ನಾನು ಹುಟ್ಟಿದ್ದಕ್ಕೆ ಸರ್ಟಿಫಿಕೇಶನ್ ಇರಬೇಕು, ಬರ್ತ್ ಸರ್ಟಿಫಿಕೇಟ್, ನಾನು ತೀರ್ಕೊಂಡೆ ಅದಕ್ಕೊಂದು ಸರ್ಟಿಫಿಕೇಶನ್, ಡೆತ್ ಸರ್ಟಿಫಿಕೇಶನ್. ಅಂದ್ರೆ ಇವತ್ತು ಸರ್ಟಿಫಿಕೇಶನ್ ಗಳನ್ನ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದ್ರೆ ಬಹಳ ಸಂತೋಷ ಪಡುವಂತ ವಿಚಾರ ಏನಂದ್ರೆ ಇಡೀ ಭಾರತದ ನೆಟ್ವರ್ಕ್ ಮಾರ್ಕೆಟಿಂಗ್ ಇತಿಹಾಸದಲ್ಲಿ, ಇಡೀ ಭಾರತದ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳನ್ನ ನೀವು ಒಗ್ಗೂಡಿಸಿ ನೋಡೋದಾದ್ರೆ ಭಾರತ ದೇಶದ ಏನೆಲ್ಲ ಪ್ರತಿಷ್ಠಿತ ಸರ್ಟಿಫಿಕೇಶನ್ಸ್ ಗಳಿದೆ, ಒಂದು ಪ್ರಾಡಕ್ಟ್ ನ ಕ್ವಾಲಿಟಿ ಆಗಿ ಸ್ಟ್ಯಾಂಡರ್ಡೈಸೇಷನ್ಸ್ ಮಾಡುವಂತ ಏನೆಲ್ಲ ಸರ್ಟಿಫಿಕೇಶನ್ಸ್ ಪಡೆದಿದೆ, ಆ ಎಲ್ಲ ಸರ್ಟಿಫಿಕೇಶನ್ಸ್ ಗಳನ್ನ ಇವತ್ತು ಪಡ್ಕೊಂಡಿದೆ MILFCL ಅಂತ ಅನ್ನೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಹಾಗಾಗಿ ಅಕಾರ್ಡಿಂಗ್ ಟು ಫಿಕ್ಕಿ, ಫೆಡರೇಷನ್ಸ್ ಆಫ್ ಇನ್ಕಾರ್ಪೊರೇಷನ್ ಚೇಂಬರ್ಸ್ ಆಫ್ ಇಂಡಿಯಾ ಸರ್ವೆ ಹೇಳುತ್ತೆ ಇಡೀ ಭಾರತದ ಟಾಪ್ 10 ಕಂಪನೀಸ್ ಗಳಲ್ಲಿ ಇವತ್ತು ನಾವು ಟಾಪ್ 1 ಅಲ್ಲಿ ಇದೀವಿ ಅಂತ ಹೇಳೋದಕ್ಕೆ ಪ್ರೌಡ್ ಅನ್ಸುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಏನೇನ್ ಸರ್ಟಿಫಿಕೇಶನ್ಸ್ ಇದೆ? ಕೆಲವೊಂದು ಪ್ರಾಡಕ್ಟ್ಸ್ ಗಳಿಗೆ ಬ್ರನ್ಸ್ವಿಕ್ ಲ್ಯಾಬೊರೇಟರಿ USA ಇಂದ ಸರ್ಟಿಫೈಡ್ ಆಗಿದೆ, ಕೆಲವೊಂದು ಪ್ರಾಡಕ್ಟ್ಸ್ ಗಳು ನಾನ್ GMO ಸರ್ಟಿಫಿಕೇಶನ್ ಆಗಿದೆ, ಪ್ರತಿ ಪ್ರಾಡಕ್ಟ್ಸ್ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಭಾರತ ಸರ್ಕಾರದಿಂದ ಸರ್ಟಿಫಿಕೇಶನ್ಸ್ ಆಗಿದೆ, ಅದ್ರ ಜೊತೆಗೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಇಂದ ಸರ್ಟಿಫಿಕೇಶನ್ ಆಗಿದೆ, ಕ್ವಾಲಿಟಿ ಕೌನ್ಸಿಲಿಂಗ್ ಆಫ್ ಇಂಡಿಯಾ ಇಂದ ಸರ್ಟಿಫಿಕೇಶನ್ಸ್ ಆಗಿದೆ, OMRI ಆರ್ಗ್ಯಾನಿಕ್ ಮೆಟೀರಿಯಲ್ ರಿವ್ಯೂ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳ್ತೀವಿ ಅಲ್ಲಿಂದ ಸರ್ಟಿಫಿಕೇಶನ್ಸ್ ಆಗಿದೆ. ಹಾಗೆ ಜನರಲಿ ರೆಕಗ್ನೈಸ್ಡ್ ಆಸ್ ಸೇಫ್ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟೊಂದ್ ಜನ ಕೇಳ್ತಿರ್ತಾರೆ, ಸರ್ ನನಗೆ ಲಿವಾಗಿನ್ ಕುಡ್ದು ಏನಾದ್ರು ಆಗ್ಬಿಟ್ರೆ, ನಾನು ಏನಾದ್ರು ಶುಗರ್ ಮಾತ್ರೆ ನಾನು ಏನಾದ್ರು ತಗೊಂಡ್ ನನ್ಗೆ ಏನಾದ್ರು ಆಗ್ಬಿಟ್ರೆ, ಸೊ ನಾನು ಏನಾದ್ರು 95 ಕುಡಿದು ನನ್ಗೆ ಏನಾದ್ರು ಆಗ್ಬಿಟ್ರೆ, ಸೊ ಅದಕ್ಕೆ ಕಾರಣಕ್ಕೋಸ್ಕರ ಜನರಲಿ ರೆಕಗ್ನೈಸ್ಡ್ ಆಸ್ ಸೇಫ್ ಅಂತ ಹೇಳಿದೆ. ಅಂದ್ರೆ ಈ ಸರ್ಟಿಫಿಕೇಶನ್ ಕೊಡೋ ಉದ್ದೇಶ ಏನಂದ್ರೆ ವಿತೌಟ್ ಪ್ರಿಸ್ಕ್ರಿಪ್ಷನ್, ಇದರಲ್ಲಿ ಯಾವುದೇ ತರದ ಹಾರ್ಮ್ಫುಲ್ ಆಗದಂತ ಯಾವುದೇ ಇಂಗ್ರೀಡಿಯೆಂಟ್ ಮಾಲಿಕ್ಯೂಲ್ಗಳು ಬಳಕೆ ಆಗದೆ ಇರೋದ್ರಿಂದ ನಮ್ಗೆ GRAS ಸರ್ಟಿಫಿಕೇಶನ್ಸ್ ಆಗಿದೆ. ಅಂದ್ರೆ ಹೆಮ್ಮೆಯಿಂದ ಪ್ರೌಡಿಂದ ಪ್ರಪೋನ್ ಮಾಡಬಹುದು, ಯಾವುದೇ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಬೇಕಿಲ್ಲ, ನಾವು ಈ ವಸ್ತುಗಳನ್ನ ಆಹಾರವಾಗಿ ಬಳಕೆ ಮಾಡಬಹುದು ಅಂತ ಹೇಳಿ. ಹಾಗಾಗಿ ಜನರಲಿ ರೆಕಗ್ನೈಸ್ಡ್ ಆಸ್ ಸೇಫ್ ಅಂತ ಹೇಳ್ತೀವಿ. ಇದೆಲ್ಲ ಸರ್ಟಿಫಿಕೇಶನ್ಸ್ ಗಳ ಜೊತೆಗೆ ಎಲ್ಲ ಆಲ್ ಸರ್ಟಿಫಿಕೇಶನ್ಸ್, ಮದರ್ ಆಫ್ ಆಲ್ ಸರ್ಟಿಫಿಕೇಶನ್ಸ್ ಅಂತ ಹೇಳ್ಬೋದು. ಈ ಎಲ್ಲ ಸರ್ಟಿಫಿಕೇಶನ್ಸ್ ಗಳ ತಾಯಿ ಯಾವ್ದಪ್ಪ ಅಂತ ನೋಡೋದಾದ್ರೆ ಇವತ್ತು ಒಬ್ಬೊಬ್ಬ ವ್ಯಕ್ತಿ ಮುಂದೆ ಪ್ರೌಡ್ ಇಂದ ಕುತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಆ ಒಂದು ಸರ್ಟಿಫಿಕೇಶನ್ ಕಾರಣ. ಅದು ಯಾವ್ದು ಅಂತ ನೋಡೋದಾದ್ರೆ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ ಮಾಡಿ ಫ್ರೆಂಡ್ಸ್. ಸೊ ವೆರಿ ಬ್ಯೂಟಿಫುಲ್ ಸರ್ಟಿಫಿಕೇಶನ್ ಅಂತ ಹೇಳ್ಬೋದು. ಏನು ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ ಅಂದ್ರೆ ಯಾವ್ದು ಕೊಡ್ತಾರೆ? ಹಾಗಾದ್ರೆ ಆಯುಷ್ ಅಂದ್ರೆ ಏನು? ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಇದೆಲ್ಲದರ ಸಮ್ಮಿಶ್ರಣಕ್ಕೆ ಸೇರ್ಕೊಂಡಿರುವಂತಹ ಒಂದು ಪವರ್ಫುಲ್ ಸರ್ಟಿಫಿಕೇಶನ್. ಮಿನಿಸ್ಟ್ರಿ ಆಫ್ ಆಯುಷ್ ಡಿಪಾರ್ಟ್ಮೆಂಟ್ ಪ್ರಾಮಾಣೀಕರಿಸುವಂತ ಒಂದು ಸರ್ಟಿಫಿಕೇಶನ್ ಯಾವ್ದಪ್ಪ ಅಂದ್ರೆ ಅದು ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್. ಇವತ್ತು ನಾವು ಬಳಸ್ತಿರುವಂತ ಮ್ಯಾಕ್ಸಿಮಮ್ ಇಂಟೇಕ್ ತಗೋತಿರುವಂತ ಆಲ್ಮೋಸ್ಟ್ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ, ಸೊ ಎಲಿಮೆಂಟ್ಸ್ ಬ್ರ್ಯಾಂಡ್ ಅನ್ನ ಇವತ್ತು ಆಯುಷ್ ಪ್ರೀಮಿಯಂ ಸರ್ಟಿಫೈಡ್ ಆಗಿ ನಾವು ನೋಡಬಹುದು. ಸಾಕಷ್ಟು ಉತ್ಪನ್ನಗಳು ಇವತ್ತು ಆಯುಷ್ ಪ್ರೀಮಿಯಂ ಸರ್ಟಿಫೈಡ್ ಆಗಿದೆ. ಹೆಮ್ಮೆ ಅನ್ಸುತ್ತೆ, ಪ್ರೌಡ್ ಅನ್ಸುತ್ತೆ. ಯಾಕಂದ್ರೆ ಭಾರತ ಸರ್ಕಾರದ ಆಯುಷ್ ಇಲಾಖೆ ಪ್ರತಿ ಉತ್ಪನ್ನಗಳನ್ನ ಪ್ರಾಮಾಣೀಕರಿಸಿದೆ. ಮಾರುಕಟ್ಟೆಯಲ್ಲಿ ಆಯುರ್ವೇದದ ಹೆಸರಲ್ಲಿ ಸಾಕಷ್ಟು ಕಂಪನೀಸ್ ಗಳಿದೆ, ಹೆಸರು ಹೇಳೋದು ಬೇಡ. ಸಾಕಷ್ಟು ಜನ ನಾನ್ ಆಯುರ್ವೇದ ಪ್ರಮೋಟ್ ಮಾಡ್ತಿದ್ದಾರೆ. ಜನ ಪತಾಂಜಲಿನ ಆಯುರ್ವೇದ ಅಂತ ಬಳಸ್ತಾ ಇದ್ದಾರೆ, ಜನ ಹಿಮಾಲಯನ ಆಯುರ್ವೇದ ಅಂತ ಬಳಸ್ತಾ ಇದ್ದಾರೆ, ರವಿಶಂಕರ್ ಗುರುಜಿ ಅವ್ರದ್ದು ಶ್ರೀನ ಆಯುರ್ವೇದ ಅಂತ ಬಳಕೆ ಮಾಡ್ತಾ ಇದ್ದಾರೆ, ಪಟ್ಟಾಯಂನ ಆಯುರ್ವೇದ ಅಂತ ಬಳಕೆ ಮಾಡ್ತಾ ಇದ್ದಾರೆ, ಹಿಂದೂಸ್ತಾನ್ ಯುನಿಲಿವರ್ ಅವ್ರದ್ದು ಲಿವರ್ ಆಯುಷ್ ನ ಆಯುರ್ವೇದ ಅಂತ ಬಳಕೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ನೋಡ್ತಾ ಹೋದ್ರೆ ಉದ್ದದ್ದು ಒಂದು ಮಾರ್ಕೆಟ್ ಇದೆ. ಅಂದ್ರೆ ಯಾಕೆ ಆಯುಷ್ ಪ್ರೀಮಿಯಂ ಸರ್ಟಿಫೈಡ್ ಮಾಡ್ತಾರೆ? ವೆರಿ ಇಂಪಾರ್ಟೆಂಟ್. ಯಾವ ವಸ್ತುವಿನ, ಯಾವ ಉತ್ಪನ್ನದ ಸಂಪೂರ್ಣ ಮಾಲಿಕ್ಯೂಲ್, ಆ ಕಾಂಬಿನೇಷನ್ ಸಂಪೂರ್ಣ ಹರ್ಬ್ಸ್ ಗಳಿಂದ ಡಿಸೈನ್ ಆಗಿರುತ್ತೆ. ಯಾವ ಉತ್ಪನ್ನದ ಪ್ರಿಸರ್ವೇಟಿವ್ ಸಹ ಫಸ್ಟ್ ಗ್ರೇಡ್ ಪ್ರಿಸರ್ವೇಟಿವ್ ಆಗಿರುತ್ತೆ, ಮನುಷ್ಯನ ದೇಹಕ್ಕೆ ಹಾನಿ ಆಗದೆ ಇರೋ ಪ್ರಿಸರ್ವೇಟಿವ್ ಇರುತ್ತೆ. ಅಂತ ಉತ್ಪನ್ನಕ್ಕೆ ಮಾತ್ರ ಭಾರತ ಸರ್ಕಾರದ ಆಯುಷ್ ಇಲಾಖೆ ಪ್ರಾಮಾಣೀಕರಿಸುತ್ತೆ ಇದು ಯೋಗ್ಯವಾದ ಉತ್ಪನ್ನ ಅಂತ ಹೇಳಿ. ಹಾಗಾಗಿ ಇವತ್ತು ಯಾರ ಮುಂದೆ ನಾವು ಬೇಕಾದ್ರೂ ಮಾತಾಡ್ಬೋದು, ಎಷ್ಟು ಹೆಮ್ಮೆಯಿಂದ ಎದೆ ಉಬ್ಸಿ ಮಾತಾಡ್ಬೋದು, ನಮ್ಮ ಉತ್ಪನ್ನಗಳು ಸಂಪೂರ್ಣವಾಗಿ ಆಯುರ್ವೇದ ಉತ್ಪನ್ನಗಳಂತ ಹೇಳಿ ಮಾಡಿ ಫ್ರೆಂಡ್ಸ್. ಹಾಗಾಗಿ ನೀವು ಅನಲೈಸ್ ಮಾಡ್ಬೋದು, ಮಾರ್ಕೆಟ್ ಅಲ್ಲಿ ಇರುವಂತ ಸಾಕಷ್ಟು ಬ್ರ್ಯಾಂಡ್ ಗಳು ಇವತ್ತು ಆಯುಷ್ ಪ್ರೀಮಿಯಂ ಇಲ್ಲ, ಅದ್ರ ಹತ್ರಕ್ಕೂ ಬರ್ಲಿಕ್ಕೆ ಆಗ್ತಿಲ್ಲ. ಕಾರಣ ಏನಂದ್ರೆ ಆ ಉತ್ಪನ್ನಗಳ ಮಾಲಿಕ್ಯೂಲ್ ಕಾಂಬಿನೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಆ ನೆಕ್ಸ್ಟ್ ಗೆ ನೋಡೋದಾದ್ರೆ ಸೊ ಫಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು, ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಸೊ ಡ್ಯಾಬ್ ಲೈಫ್ ಇವತ್ತು ಇಡೀ ಭಾರತದಲ್ಲಿ ನಿಮಗೆ ಗೊತ್ತಿದೆ ಕ್ಯಾಪಿಟಲ್ ಸಿಟಿ, ಇಡೀ ವಿಶ್ವದ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಡಯಾಬಿಟಿಕ್ ಅಂದ್ರೆ ಅದು ನಮ್ಮ ಭಾರತದ ಕಡೆಗೆ ಸಮೀಕ್ಷೆ ಕೈ ಮಾಡಿ ತೋರಿಸುತ್ತೆ. ಯಾಕಂದ್ರೆ ಪ್ರತಿ ಕಡೆ ಇವತ್ತು ಡಯಾಬಿಟಿಕ್, ನಮ್ಮ ಒಂದು ಜೀವನ ಶೈಲಿ ಬದಲಾಗಿದೆ. ನಾವು ತಿಂತಿರುವಂತ ಆಹಾರ ಹಾರ್ಮ್ಫುಲ್ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಇಂದ ನಾವು ಬಳಕೆ ಮಾಡ್ತಿದ್ದೀವಿ. ಹಾಗಾಗಿ ನಾವು ಬಹಳ ಬೇಗ, ಬಹಳ ಕಡಿಮೆ ಅವಧಿಯಲ್ಲಿ ಭಾರತೀಯರು ಡಯಾಬಿಟಿಕ್ ಗೆ ಕನೆಕ್ಟ್ ಆಗ್ತಿದ್ದಾರೆ. ಹಾಗಾದ್ರೆ
ಡಯಾಬಿಟಿಕ್ ಅಂದ್ರೆ ಏನು, ಬಹಳ ಇಂಪಾರ್ಟೆಂಟ್, ಇದನ್ನ ತಿಳ್ಕೊಳ್ಳೋಣ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ಈ ಅವೇರ್ನೆಸ್ ಇಲ್ಲ, ಎಷ್ಟೊಂದ್ ಜನಕ್ಕೆ ಡಯಾಬಿಟಿಕ್ ಅವೇರ್ನೆಸ್ ಇಲ್ಲ. ಏನ್ ಡಯಾಬಿಟಿಕ್ ಅಂದ್ರೆ, ನಮ್ಮ ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಅನ್ನೋ ಒಂದು ಅಂಗ ಇದೆ, ಅದನ್ನ ಮೇದೋಜೀರಕಾಂಗ ಅಂತ ಹೇಳ್ತೀವಿ. ಆ ಒಂದು ಮೇದೋಜೀರಕಾಂಗದ ಕೆಲಸ ಇನ್ಸುಲಿನ್ ನ ಬಿಡುಗಡೆ ಮಾಡೋದು. ಸೊ ಪ್ರತಿಯೊಂದು ಗ್ರಂಥಿಗಳು ಇನ್ಸುಲಿನ್ ನ ಬಿಡುಗಡೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಅನ್ನ ಕ್ಯಾಲ್ಸಿಯೋಟೋನಿಯಂ ಅನ್ನೋ ಒಂದು ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತೆ. ನನ್ನ ಮೇದೋಜೀರಕಾಂಗ ಇನ್ಸುಲಿನ್ ನ ಬಿಡುಗಡೆ ಮಾಡುತ್ತೆ. ಹಾಗೆ ನನ್ನ ಲಿವರ್ ರಾಸಾಯನಿಕಗಳ ಕಾರ್ಖಾನೆ ಸಾಕಷ್ಟು ಇನ್ಸುಲಿನ್ ನ ಬಿಡುಗಡೆ ಮಾಡುತ್ತೆ. ನನ್ನ ಪಿಟ್ಯುಟರಿ ಗ್ರಂಥಿ ಅದೊಂದು ಹಾರ್ಮೋನ್ ನ ಬಿಡುಗಡೆ ಮಾಡುತ್ತೆ. ಅಂದ್ರೆ ಒಂದೊಂದು ಗ್ರಂಥಿಗಳ ಕೆಲಸ ಹಾರ್ಮೋನ್ ನ ಸ್ಟಿಮ್ಯುಲೇಟಿಂಗ್ ಮಾಡೋದು. ಸೊ ಹಾಗೆ ಈ ಒಂದು ಪ್ಯಾನ್ಕ್ರಿಯಾಸ್ ಮೇದೋಜೀರಕಾಂಗ ಸಹ ಸೊ ಇನ್ಸುಲಿನ್ ಅನ್ನೋ ಒಂದು ಅಂಶವನ್ನ ಬಿಡುಗಡೆ ಮಾಡ್ಬೇಕು, ಪ್ರತಿನಿತ್ಯ ಬಿಡುಗಡೆ ಮಾಡ್ಬೇಕು. ಯಾಕೆ ಸರ್, ಇನ್ಸುಲಿನ್ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಇದು ಬಿಡುಗಡೆ ಮಾಡೋದನ್ನ ಸ್ಟಾಪ್ ಆದ್ರೆ ಏನಾಗುತ್ತೆ? ಮೈ ಡಿಯರ್ ಫ್ರೆಂಡ್ಸ್, ನಾವು ತಿಂದಂತ ಆಹಾರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅದು ಎನರ್ಜಿ ಆಗಿ ನಮ್ಮ ದೇಹ, ನಮ್ಮ ಕರುಳು ಅದನ್ನ ಅದರಲ್ಲಿರುವಂತ ಪೋಷಕಾಂಶದ ಘಟಕಗಳನ್ನ, ಸೊ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಗಳನ್ನ ಹೀರ್ಕೊಂಡು ರಕ್ತಕ್ಕೆ ಸೇರಿಸಬೇಕಂದ್ರೆ ಇನ್ಸುಲಿನ್ ನ ಪಾತ್ರ ಅತ್ಯವಶ್ಯಕ. ಅಂದ್ರೆ ಈ ಮೇದೋಜೀರಕಾಂಗದ ಪಾತ್ರ, ಈ ಪ್ಯಾನ್ಕ್ರಿಯಾಸ್ ನ ಪಾತ್ರ ಅತ್ಯವಶ್ಯಕ. ಹಾಗಾದ್ರೆ ಈ ಪ್ಯಾನ್ಕ್ರಿಯಾಸ್ ಪರ್ಫಾರ್ಮೆನ್ಸ್ ಕಡಿಮೆ ಮಾಡಿದಾಗ ನಾನ್ ಡಯಾಬಿಟಿಕ್ ಪೇಷಂಟ್, ಅಂದ್ರೆ ನನಗೆ ಮಧುಮೇಹ ಸಮಸ್ಯೆ ಕನೆಕ್ಟ್ ಆಗಿದೆ ಅಂತ ಹೇಳಿ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಈ ಪ್ಯಾನ್ಕ್ರಿಯಾಸ್ಗೆ ಶಕ್ತಿ ತುಂಬುವಂತ ಕೆಲಸ ನಡೀತಿದ್ಯಾ ಅಲೋಪತಿಕಲ್ಲಿ? 100% ಇಲ್ಲ ಮಾಡಿ ಫ್ರೆಂಡ್ಸ್. ಒಂದ್ ಸರಿ ಶುಗರ್ ಬಂತು, ಒಂದ್ ಸರಿ ನಾನ್ ಮಧುಮೇಹ ರೋಗ ಕನೆಕ್ಟ್ ಆದೆ ಅಂದ್ರೆ ಅಲೋಪತಿಕ್ ಮೆಡಿಸಿನ್ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಅದನ್ನ ಮ್ಯಾನೇಜ್ ಮಾಡ್ತಾರೆ ಹೊರತು ಎಲ್ಲೂ ಅದಕ್ಕೆ ಸೊಲ್ಯೂಷನ್ ಕೊಡೋಕ್ ಆಗೋದೇ ಇಲ್ಲ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ನೋಡಿ, ವರ್ಷದಿಂದ ವರ್ಷಕ್ಕೆ ಅವ್ರ ಮಾತ್ರೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅವರು ಮಾತ್ರೆಗಳಿಂದ ಇನ್ಸುಲಿನ್ ಕನೆಕ್ಟ್ ಆಗ್ತಾರೆ. ಇನ್ಸುಲಿನ್ ಇಂದ 10 ವರ್ಷ 15 ವರ್ಷ ಕಳೀತಾ ಟ್ಯಾಬ್ಲೆಟ್ಸ್ ಗಳು ಇನ್ಸುಲಿನ್ ನ ಹೊರಗಿನಿಂದ ತಗೋತಾ ಸೊ ಎಲ್ಲ ಸಮಸ್ಯೆಗಳು ಶುರು ಆಗುತ್ತೆ. ಅವ್ರ ಕಿಡ್ನಿ ಹಾಳಾಗ್ತಾ ಬರುತ್ತೆ, ಅವ್ರ ಲಿವರ್ ಹಾಳಾಗ್ತಾ ಬರುತ್ತೆ, ಹಾರ್ಟ್ ಪರ್ಫಾರ್ಮೆನ್ಸ್ ಕಳ್ಕೊತಾ ಬರುತ್ತೆ. ಸೊ ದೃಷ್ಟಿ ದೋಷ, ರೆಟಿನೋಪತಿ ಹಾಳಾಗ್ತಾ ಹೋಗುತ್ತೆ, ನ್ಯೂರಾಲಜಿಕಲ್ ಇಶ್ಯೂಸ್ ಗಳಾಗಕ್ ಶುರು ಆಗುತ್ತೆ. ಅಂದ್ರೆ ಇಡೀ ದೇಹ ಆಗುತ್ತೆ. ನೋಡಿ, ಅಲೋಪತಿಕಲ್ಲಿ ಮಧುಮೇಹನ ಮ್ಯಾನೇಜ್ ಮಾಡ್ತಾರೆ, ಆದ್ರೆ ಆ ಮೇದೋಜೀರಕಾಂಗಕ್ಕೆ ಸ್ಟ್ರೆಂತ್ ತುಂಬುವಂತ ಕೆಲಸವನ್ನ ಮಾಡೋದೇ ಇಲ್ಲ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ನಿಮಗ್ ಗೊತ್ತಿರ್ಲಿ, ಈ ಬ್ಯೂಟಿಫುಲ್ ಪ್ರಾಡಕ್ಟ್ ಆ ಕೆಲಸವನ್ನ ಮಾಡುತ್ತೆ. ಏನಿದೆ ಡಯಾಬಲೈಫ್ ಅಲ್ಲಿ? ಡೆಡಿಕೇಟೆಡ್ ಬೆಳ್ಳುಳ್ಳಿ, ಹಾಗಲಕಾಯಿ, ದಾಲ್ಚಿನ್ನಿ, ಬೇವು, ಅಮೃತ ಬಳ್ಳಿ ಮತ್ತು ಕದಸಿಗೆಯಿಂದ ಈ ಒಂದು ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡಿದ್ದಾರೆ. ನೀವು ಕೇಳ್ಬೋದು, ಹಾಗಾದ್ರೆ ನಾನು ಬೆಳ್ಳುಳ್ಳಿ ತಿಂತೀನಲ್ಲ ಸರ್? ಬೆಳ್ಳುಳ್ಳಿಯಿಂದ ಅಲಿಸಿನ್ ಅನ್ನೋ ಒಂದು ಅಂಶವನ್ನ ತೆಗೆದಿರ್ತಾರೆ, ಹಾಗಲಕಾಯಿಯಿಂದ ಒಂದು ಅಂಶವನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಈ ಬೆಳ್ಳುಳ್ಳಿ, ಹಾಗಲಕಾಯಿ, ದಾಲ್ಚಿನ್ನಿ, ಬೇವು, ಅಮೃತ ಬಳ್ಳಿ, ಕದಸಿಗೆ ಏನ್ ಕೆಲಸ ಮಾಡುತ್ತಂದ್ರೆ ನಮ್ಮ ಮೇದೋಜೀರಕಾಂಗಕ್ಕೆ ಮರುಜೀವ ಕೊಡುತ್ತೆ. ಅದರಲ್ಲಿ ರೀಜನರೇಟ್ ಆಗ್ಲಿಕ್ಕೆ, ಅದು ಇನ್ಸುಲಿನ್ ನ ಉತ್ಪಾದನೆ ಮಾಡ್ಲಿಕ್ಕೆ ಅನುವು ಮಾಡ್ಕೊಡುತ್ತೆ ಮಾಡಿ ಫ್ರೆಂಡ್ಸ್. ಇದರಿಂದ ಏನಾಗುತ್ತಂದ್ರೆ, ಸೊ ನನ್ನ ಮೇದೋಜೀರಕಾಂಗ ಯಾವಾಗ ಮತ್ತೆ ರೀಜನರೇಟ್ ಮಾಡ್ಲಿಕ್ಕೆ ಶುರುವಾಯ್ತು, ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಆಯ್ತು, ಆಟೋಮೆಟಿಕ್ ಆಗಿ ನನ್ನ ಮೆಡಿಸಿನ್ಸ್ ಪ್ರಮಾಣ ಕಡಿಮೆ ಆಗುತ್ತೆ. ಏನ್ ಡಾಕ್ಟರ್ಸ್ ಬರೀತಿರ್ತಾರೆ ಆ ಮೆಡಿಸಿನ್ಸ್ ನೋಡಿ, ಬೆಳಿಗ್ಗೆ 500 mg ಮಾತ್ರೆ, ಮಧ್ಯಾಹ್ನ 500 mg ಮಾತ್ರೆ, ರಾತ್ರಿ 500 mg ಮಾತ್ರೆ, ಸೊ 1,000-1,500 mg ಮಾತ್ರೆ ತಗೋತಾ ಇದ್ರೆ ಸೊ ದೇಹ ಏನಾಗ್ಬೋದು ಯೋಚನೆ ಮಾಡಿ ಫ್ರೆಂಡ್ಸ್. ಇದರಿಂದ ಸೊ ಬಿಡುಗಡೆ ಹೊಂದಬೇಕು, ನನ್ ಡೋಸೇಜ್ ಕಡಿಮೆ ಆಗ್ಬೇಕು ಅಂದ್ರೆ ನೀವು ಪ್ರತಿದಿನ ಬೆಳಿಗ್ಗೆ ತಿಂಡಿಯ ನಂತರ ಒಂದು ಡಯಾಬಲೈಫ್ ಅನ್ನ ಸೇವನೆ ಮಾಡೋದು ಅವಶ್ಯಕ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, PPBS ಅಂತ ಹೇಳ್ತೀವಿ, ಅಂದ್ರೆ ಪೋಸ್ಟ್ ಪೆರಿಡಿಯಲ್ ಸೊ ಬ್ಲಡ್ ಶುಗರ್ ಅಂತ ಹೇಳ್ತೀವಿ, ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ. ಎರಡು ವಿಧಾನದಲ್ಲಿ ಬ್ಲಡ್ ಅನ್ನ ಚೆಕ್ ಮಾಡ್ತಾರೆ. ಅಂದ್ರೆ ನಿಮ್ಗೆ ಶುಗರ್ ಚೆಕ್ ಮಾಡ್ತಾರೆ ಅಂದ್ರೆ ಯಾವಾಗ 120 ಕ್ರಾಸ್ ಮಾಡಿದೆ, ಊಟಕ್ಕೆ ಮುಂಚೆ 120 ಕ್ರಾಸ್ ಮಾಡಿದೆ, ಊಟದ ನಂತರ 170 ಕ್ರಾಸ್ ಆಗಿದೆ, ಆಗ ನಾವು ಡಯಾಬಿಟಿಕ್ ಕನೆಕ್ಟಿವಿಟಿಲಿ ಇದ್ದೀವಿ ಅಂತ. ಯಾರೆಲ್ಲ 300ಕ್ಕಿಂತ ಕಡಿಮೆಯಲ್ಲಿ ಇದ್ದೀರಾ, ಕೆಳಗಡೆ ಇದೆ, ಅವರಿಗೆ ಪ್ರತಿದಿನ ಒಂದು ಡಯಾಬಲೈಫ್ ಅನ್ನ ಬಳಕೆ ಮಾಡ್ಬೇಕು ಮಾಡಿ ಫ್ರೆಂಡ್ಸ್. ಅಂದ್ರೆ ತಿಂಡಿ ಆದ 30 ನಿಮಿಷದ ನಂತರ ಒಂದು ಡಯಾಬಲೈಫ್ ಅನ್ನ ತಗೋಬೇಕು. ಇನ್ ಕೇಸ್ 30ಕ್ಕಿಂತ ಜಾಸ್ತಿ ತೋರಿಸ್ತಿದೆ ನನ್ನ ಶುಗರ್ ಲೆವೆಲ್ ಅಂದಾಗ ನಾನು ಬೆಳಿಗ್ಗೆ ಒಂದು ಡಯಾಬಲೈಫ್, ರಾತ್ರಿ ಒಂದು ಡಯಾಬಲೈಫ್ ಟ್ಯಾಬ್ಲೆಟ್ ಅನ್ನ ಮಾತ್ರೆಯನ್ನ ತಗೋಬೇಕಾಗುತ್ತೆ ಮಾಡಿ ಫ್ರೆಂಡ್ಸ್. ಇದ್ರ ಜೊತೆಗೆ ನಿಮಗೆ ಗೊತ್ತಿರ್ಲಿ, ಡಯಾಬಿಟಿಕ್ ಅಲ್ಲಿ 3 ವಿಧ ಇದೆ. ಅಂದ್ರೆ ಟೈಪ್ 1 ಡಯಾಬಿಟಿಕ್, ಟೈಪ್ 2 ಡಯಾಬಿಟಿಕ್, ಟೈಪ್ 3 ಡಯಾಬಿಟಿಕ್ ಅಂತ ಹೇಳ್ತೀವಿ. ಟೈಪ್ 1 ಅಂತ ಅಂದ್ರೆ ಇನ್ಸುಲಿನ್ 50% ಬಿಡುಗಡೆ ಆಗ್ತಿರುತ್ತೆ, 50% ಪ್ಯಾನ್ಕ್ರಿಯಾಸ್ ತನ್ನ ಒಂದು ಕಾರ್ಯನ ನಿಲ್ಸಿರುತ್ತೆ. ಅಂತ ಸಂದರ್ಭದಲ್ಲಿ ಮಾತ್ರೆಗಳ ರೂಪದಲ್ಲಿ ನಾವು ಹೊರಗಿಂದ ಇನ್ಸುಲಿನ್ ನ ತಗೋತೀವಿ. ಇದನ್ನ ಟೈಪ್ 1 ಡಯಾಬಿಟಿಕ್ ಅಂತೀವಿ. ಟೈಪ್ 2 ಅಂತ ಅಂದಾಗ ಇದರ ನಂತರದ ಹಂತ, ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದನ್ನ ನಿಲ್ಸೇ ಬಿಡುತ್ತೆ. ಯಾಕಂದ್ರೆ ಅದ್ರ ಪರ್ಫಾರ್ಮೆನ್ಸ್ ಹೊರಗಿಂದ ಬರಕ್ ಶುರುವಾದಾಗ ಅಲೋಪತಿಕ್ ಮೆಡಿಸಿನ್ಸ್ ಅದ್ರ ಪರ್ಫಾರ್ಮೆನ್ಸ್ ನಿಜವಾಗಿ ನಿಲ್ಲುತ್ತೆ. ಆ ಸಂದರ್ಭದಲ್ಲಿ ಹೊರಗಿಂದ ನೇರವಾಗಿ ರಕ್ತಕ್ಕೆ
ಮಸ್ತಕಕ್ಕೆ ನಾವು ಇನ್ಸುಲಿನ್ ನ ಕನೆಕ್ಟ್ ಮಾಡ್ತೀವಿ, ಅದನ್ನ ನಾವು ಟೈಪ್ 2 ಡಯಾಬಿಟಿಕ್ ಅಂತೀವಿ. ಹಾಗಾದ್ರೆ ಇನ್ ಟೈಪ್ 3 ಡಯಾಬಿಟಿಕ್ ಅಂದ್ರೆ ಇದು ಗೆಸ್ಟ್ ಅಪಿರಿಯನ್ಸ್. ಕೆಲವೊಂದ್ಸರಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ, ಕೆಲವೊಂದ್ಸರಿ ತುಂಬಾ ಸಿವಿಯರ್ ಆಗಿ ನಾವು ಹಾಸ್ಪಿಟಲೈಸೇಷನ್ ಆದಾಗ ಬರುವಂತ ಡಯಾಬಿಟಿಕ್, ಇದು ಬಂದು ಹೋಗುತ್ತೆ ಕೆಲವೊಂದ್ಸರಿ. ಅಂತ ಒಂದು ಡಯಾಬಿಟಿಕ್ ನಾವು ಟೈಪ್ 3 ಡಯಾಬಿಟಿಕ್ ಅಂತೀವಿ. ಈ 3 ಡಯಾಬಿಟಿಕ್ಗೂ ಸೊ ನಮ್ಮ ಡಯಾಬಲೈಫ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮಾಡಿ ಫ್ರೆಂಡ್ಸ್. ಮತ್ತೆ ಡಯಾಬಲೈಫ್ ಒಂದು ಮಿರಾಕಲ್ ಮಾಡುತ್ತೆ ಶುಗರ್ ಪೇಷಂಟ್ಸ್ ಗಳ ದೇಹದಲ್ಲಿ. ಏನಂದ್ರೆ ವಿತ್ ಇನ್ 10 ಡೇಸ್ ಅಲ್ಲಿ ಸಾಮಾನ್ಯ ಶುಗರ್ ಪೇಷಂಟ್ಸ್ ಗಳಿಗೆ ಸೊ ಕಣ್ಣುರಿ ಇರುತ್ತೆ, ಕಾಲುರಿ ಇರುತ್ತೆ, ಡ್ರೋಸಿನೆಸ್ ಇರುತ್ತೆ, ಸ್ಲೀಪಿಂಗ್ ಡಿಸಾರ್ಡರ್ಸ್ ಇರುತ್ತೆ, ಸಾಕಷ್ಟು ಅವರು ಹೊಟ್ಟೆ ಹಸುವನ್ನ ತಡ್ಕೊಳಕ್ ಆಗದಿರುವಂತ ಸಾಮರ್ಥ್ಯ ಇರುತ್ತೆ. ಒಂದ್ ರಾತ್ರಿಗೆ 5-6 ಬಾರಿ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಎಚ್ಚರ ಆಗ್ತಿರ್ತಾರೆ. ಒಂದು ಪುಟ್ಟ ಗಾಯ ಆದ್ರೂ, ಒಂದು ಬೊಬ್ಬೆ ಆದ್ರೂ ಅದು ಗಾಯವಾಗಿ ಗ್ಯಾಂಗ್ರೀನ್ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ವಿತ್ ಇನ್ 10 ಡೇಸ್ ಟು 20 ಡೇಸ್ ಅಲ್ಲಿ ನಮ್ಗೆ ರಿಕವರ್ ಅನಿಸ್ತಾ ಇರುತ್ತೆ, ಹ್ಯಾಪಿ ಫೀಲ್ ಅನಿಸ್ತಾ ಇರುತ್ತೆ. ಈ ಮೆಡಿಕೇಟೆಡ್ ಬೆಳ್ಳುಳ್ಳಿ, ಹಾಗಲಕಾಯಿ, ದಾಲ್ಚಿನ್ನಿ, ಬೇವು, ಅಮೃತ ಬಳ್ಳಿ, ಕದಸಿಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ನಮ್ಮ ಪ್ಯಾನ್ಕ್ರಿಯಾಸಿಗೆ, ಆ ಮೇದೋಜೀರಕಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ಡಯಾಬಲೈಫ್ ಮಾಡುತ್ತೆ. ಹಾಗಾಗಿ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಪೇಟೆಂಟೆಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಜಕ್ಕೂ ನಾವು MLF Cell ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಇಡೀ ಪ್ರಪಂಚ ಇವತ್ತು ಏನು ಕ್ಯಾಪಿಟಲ್ ಇಂಡಿಯಾ, ಕ್ಯಾಪಿಟಲ್ ಅಂತ ಹೇಳ್ತಿದೆ, ಡಯಾಬಿಟಿಕಲ್ ಕ್ಯಾಪಿಟಲ್ ಅಂತ ಹೇಳ್ತಿದೆ, ಅದನ್ನ ಇನ್ನು 5 ವರ್ಷದಲ್ಲಿ ನಾವು ಆ ಒಂದು ಹೆಸರನ್ನ ಆಚೆಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಪ್ರತಿ ಮನೆಯಲ್ಲಿ ಇವತ್ತು ಡಯಾಬಿಟಿಕ್ ಪೇಷಂಟ್ಸ್ ಗಳಿದ್ದಾರೆ, ಪ್ರತಿ ಮನೆಯಲ್ಲಿ ಡಯಾಬಿಟಿಕ್ ಇಂದ ಸಮಸ್ಯೆಗೊಳಗಾಗ್ತಿದ್ದಾರೆ. ನಿಮಗೆ ಗೊತ್ತಿರ್ಲಿ, ಪ್ರತಿದಿನ 1 mg ಟ್ಯಾಬ್ಲೆಟ್ ತಗೊಳ್ಳೋದು ಸಹ ನಮ್ಮ ಕಿಡ್ನಿ ಲಿವರ್ ಅನ್ನು ಹಾಳು ಮಾಡುತ್ತೆ. ಸೊ ಇವತ್ತೇನೆಲ್ಲ 82% ಡಯಾಲಿಸಿಸ್ ಅಲ್ಲಿ ಏನಿದ್ದಾರೆ, ಈ ಸಮೀಕ್ಷೆ ಹೇಳುತ್ತೆ 82% ಡಯಾಲಿಸಿಸ್ ಅಲ್ಲಿ ಇರೋರೆಲ್ಲ ಶುಗರ್ ಪೇಷಂಟ್ಸ್ ಆಗಿದ್ದಾರೆ ಮಾಡಿ ಫ್ರೆಂಡ್ಸ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ನುಂಗ್ತಿರುವಂತ ಟ್ಯಾಬ್ಲೆಟ್ ಗಳ ಪ್ರಮಾಣ ಕಡಿಮೆ ಆಗ್ಬೇಕು. ಹಾಗಾದ್ರೆ ಇದನ್ನ ನೀವು ಚೆಕ್ ಮಾಡ್ಕೊಳ್ಳೋದು ಹೇಗೆ ಸರ್? ನಾನ್ ಡಯಾಬಲೈಫ್ ಬಳಸ್ತಿದ್ದೀನಿ, ನನ್ ಶುಗರ್ ಲೆವೆಲ್ ತಹಬದಿಗೆ ಬಂದಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಸರ್? 3 ತಿಂಗಳು ನೀವು ರೆಗ್ಯುಲರ್ ಆಗಿ ಡಯಾಬಲೈಫ್ ಬಳಸಾದ್ಮೇಲೆ HbA1c ಅಂತ ಒಂದು ಟೆಸ್ಟ್ ನಡೆಯುತ್ತೆ. ಸೊ ಆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ, HbA1c ಟೆಸ್ಟ್ ಮಾಡಿಸ್ಕೊಂಡಾಗ ಅದು 5.7 ಮಿನಿಮಮ್ ರೇಂಜ್ ಇರಬೇಕು, ನಾರ್ಮಲ್ ರೆಫರೆನ್ಸ್ ರೇಂಜ್ ಅಂತ ಹೇಳ್ತೀವಿ. ಸೊ ಆ 5.7 ಗಿಂತ ನಿಮ್ಗೆ ನಾರ್ಮಲ್ ರೇಂಜ್ 10 ಇದೆ, 9 ಇದೆ, 8 ಇದೆ HbA1c ಅಂದ್ರೆ ನಿಮ್ಗೊಂದು 3 ತಿಂಗಳಲ್ಲಿ ಮಿರಾಕಲ್ ಆಗುತ್ತೆ. ಆ 5.7 ಗೆ ಬಂದು ನಿಂತ್ಕೊಡುತ್ತೆ ಮಾಡಿ ನಿಮ್ಮ HbA1c. ಅಂದ್ರೆ ನಿಮ್ಮ ಡೋಸೇಜ್ ಪ್ರಮಾಣ, ಫಾರ್ ಎಕ್ಸಾಂಪಲ್ ನೀವು ಆ ರಿಪೋರ್ಟ್ ತಗೊಂಡೋಗಿ ನೀವು ಯಾರ ಹತ್ರ, ಡಾಕ್ಟರ್ ಗಳ ಹತ್ರ, ಫಿಸಿಷಿಯನ್ಸ್ ಗಳ ಹತ್ರ ತೋರಿಸ್ತಿರ್ತೀರಾ, ಅವ್ರ ಮುಂದೆ ರಿಪೋರ್ಟ್ ಇಟ್ರೆ 1000 mg ಟ್ಯಾಬ್ಲೆಟ್ ಇದ್ರೆ ನಿಮ್ಗೆ 200 mg ಟ್ಯಾಬ್ಲೆಟ್ ಬರೀತಾರೆ ಮಾಡಿ ಫ್ರೆಂಡ್ಸ್. ಇನ್ ಕೇಸ್ ನೀವು ಇನ್ಸುಲಿನ್ ಇದ್ದೀರಾ ಅಂದ್ರೆ ಮತ್ತೆ ಟ್ಯಾಬ್ಲೆಟ್ ಕನೆಕ್ಟ್ ಆಗ್ತೀರಾ, ಅಲ್ಲಿಂದ ಪ್ರತಿ ಸರಿ ಡೋಸೇಜ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನನಗೆ 200 mg ಪ್ರತಿನಿತ್ಯ 800 mg ಕಡಿಮೆ ಆಯ್ತಂದ್ರೆ ನನ್ನ ಕಿಡ್ನಿ ಇನ್ನೂ 10 ವರ್ಷ 20 ವರ್ಷ ನನ್ನ ಕಿಡ್ನಿ ಲಿವರ್ ಬಾಳ್ಕೆಗೆ ಬರುತ್ತೆ. ಅಂದ್ರೆ ಡಯಾಬಲೈಫ್ ನ ಪಾತ್ರ ಎಷ್ಟು ಮುಖ್ಯವಾದದ್ದು ಅಂತ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಹಾಗಾಗಿ ಸೊ ನಮ್ಮ ಪ್ಯಾನ್ಕ್ರಿಯಾಸ್ಗೆ ಜೀವ ತುಂಬುವಂತ ಕೆಲಸವನ್ನ ಈ ಡಯಾಬಲೈಫ್ ಮಾಡುತ್ತೆ. ಪ್ರತಿ ಮನೆಗೆ ನಾವು ಇದನ್ನ ಪ್ರಮೋಟ್ ಮಾಡೋಣ, ಪ್ರತಿಯೊಬ್ಬ ಮಧುಮೇಹ ರೋಗಿಗೆ ಇದ್ರ ಬಗ್ಗೆ ಅರ್ಥ ಮಾಡಿಸೋಣ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ಸ್ ನೋಡೋದಾದ್ರೆ ನ್ಯೂಟ್ರಿಲೈಫ್ ಮತ್ತೆ ಪ್ರೋಟೀನ್ ಪೌಡರ್. ಇವತ್ತು ಎಲ್ಲರ ಮನೆಯಲ್ಲಿ, ಪ್ರತಿ ಮನೆಯಲ್ಲಿ ಮಕ್ಕಳುಗಳಿಗೆ, ವಯಸ್ಕರಿಗೆ, ವಯೋವೃದ್ಧರಿಗೆ ಎಲ್ಲರಿಗೂ ಒಂದು ನ್ಯೂಟ್ರಿಷನ್ ಸಪ್ಲಿಮೆಂಟರಿ ಬೇಸ್ ಪರ್ಪಸ್ಗೋಸ್ಕರ ಸಾಕಷ್ಟು ಬ್ರ್ಯಾಂಡ್ ಗಳನ್ನ ಬಳಸ್ತಾ ಇದೀವಿ. ಇವತ್ತು ಬೂಸ್ಟ್ ಇರ್ಬೋದು, ಹಾರ್ಲಿಕ್ಸ್ ಇರ್ಬೋದು, ಕಾಂಪ್ಲೈನ್ ಇರ್ಬೋದು, ಸೊ ಬೋರ್ನ್ವಿಟಾ ಇರ್ಬೋದು, ಸಾಕಷ್ಟು ನಂಬರ್ ಆಫ್ ಕಂಪನೀಸ್ ಇದೆ. ಸೊ ನಿಮ್ಗೆ ಗೊತ್ತಿರ್ಲಿ ಮಾಡಿ ಫ್ರೆಂಡ್ಸ್, ಸೊ CFTRI ಅಂತ ಹೇಳಿ ಒಂದು ಸಂಸ್ಥೆ ಇದೆ ಮೈಸೂರಿನಲ್ಲಿ, ನಿಮ್ಗೆ ಅದಿರುತ್ತೆ. ಆಹಾರ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ. ಅದು ಯಾವುದೇ ಆಹಾರದ ಘಟಕಗಳನ್ನ ವಿಭಾಗಿಸಿ ಅದರಲ್ಲಿ ಏನಿದೆ ಅಂತ ಕಂಡುಹಿಡಿಯುತ್ತೆ. ಸೊ ಆ CFTRI ಒಂದ್ ಕಡೆ ಅನೌನ್ಸ್ ಮಾಡುತ್ತೆ, ಅದನ್ನ ಪೇಪರ್ ಅಲ್ಲಿ ಆರ್ಟಿಕಲ್ ಸಹ ಬಂದಿದೆ. ಸೊ ಇವತ್ತು ಏನ್ ನಾವು ಬೋರ್ನ್ವಿಟಾ, ಕಾಂಪ್ಲೈನ್, ಬೂಸ್ಟ್, ಹಾರ್ಲಿಕ್ಸ್ ಅಂತ ಬಳಸ್ತಿದೀವಿ, ಇದರಲ್ಲಿ 41% ಕ್ಯಾಶೆ ತೌಡಿದೆ ಅಂತ. ಅಂದ್ರೆ ಭತ್ತದ ಹೊಟ್ಟಿದೆ, ಆ ಭತ್ತದ ಹೊಟ್ಟಿಗೆ ಚಾಕ್ಲೇಟ್ ಫ್ಲೇವರ್ ನ ಆಡ್ ಮಾಡಿ, ಶುಗರ್ ನ ಆಡ್ ಮಾಡಿ ಇವತ್ತು ಮಕ್ಕಳುಗಳಿಗೆ ಕುಡಿಸ್ತಿದೀವಿ, ವಯಸ್ಸಾದರೂ ಕುಡಿಸ್ತಿದೀವಿ, ನಾವು ಕುಡಿತಿದೀವಿ. ಯಾಕಂದ್ರೆ ನಮ್ಗೆ CFTRI ರಿಸಲ್ಟ್ ಅವಶ್ಯಕತೆ ಇಲ್ಲ. ನಮಗ್ ನೆನಪಾಗೋದು ಒಂದೇ, ಕೊಹ್ಲಿ ಅವರು ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅವ್ರು ಹೇಳ್ತಿದ್ದಾರೆ, ನಾವು ಕುಡಿತಿದೀವಿ. ಮಕ್ಳುಗಳಿಗಂತೂ ಪ್ರತಿನಿತ್ಯ ಬೆಳಿಗ್ಗೆ ಎದ್ರೆ ಕೊಹ್ಲಿ ಬಂದ್ ಹೇಳ್ತಾರೆ, ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ, ಮಕ್ಳಿಗೆ ಕುಡಿಸ್ತೀವಿ. ಸೊ 200, 300, 400 ರೂಪಾಯಿ ತಂದು ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡಲ್ಲಿ ಆ ಮಕ್ಳುಗಳು ಕುಡಿಸ್ತೀವಿ. ಆದ್ರೆ ಆ ಮಗು ತನ್ನ ಸ್ಕೂಲ್ ಬ್ಯಾಗ್ ಸಹ ಹೊತ್ಕೊಂಡು ಹೋಗುವಷ್ಟು ಸಾಮರ್ಥ್ಯ ಅದ್ರದ್ದು ಸ್ಪೈನಲ್ ಕಾರ್ಡ್ ಇರಲ್ಲ, ಅದ್ರ ಬೆನ್ನು ಮೂಳೆಗಿರಲ್ಲ. ಅಂದ್ರೆ ಅದ್ರ ಅರ್ಥ ನಾವ್ ಏನ್ ನಿಜವಾಗ್ಲೂ ಮಗುಗೆ ಕೊಡ್ಬೇಕಂತಿದ್ದೀವಲ್ಲ
ನ್ಯೂಟ್ರಿಷನ್ ಸಪ್ಲಿಮೆಂಟರಿ ಅದು ಸಿಗ್ತಿಲ್ಲ, ಅದೆಲ್ಲವೂ ಸಿಂಥೆಟಿಕ್ ಬೇಸ್ ಅಲ್ಲಿ ಇದೆ. ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಂಥೆಟಿಕ್ ಬೇಸ್ ಆಯುರ್ವೇದ ಅಂತ ನೋಡೋದಾದ್ರೆ, ನೀವು ಒಂದು ಬೂಸ್ಟ್ ಡಬ್ಬ ತಗೊಂಡು ನೋಡಿ, ಅದ್ರ ಮೇಲಿದೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಫಾಲಿಕ್ ಆಸಿಡ್, B12, ಐರನ್, ಜಿಂಕ್ ಎಲ್ಲನೇ ಇದೆ. ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ ಯಾರು ಇವತ್ತಿನ ತನಕ ಕೇಳಿಲ್ಲ, ಅದ್ರ ಬಗ್ಗೆ ಯಾರು ಅನಲೈಸ್ ಮಾಡಕ್ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ನಮ್ ಭಾರತ ದೇಶದ ಸಮಸ್ಯೆ ಏನಂದ್ರೆ ಯಾರು ಮಾಲಿಕ್ಯೂಲ್ಸ್ ನೋಡಕ್ ಹೋಗೋದಿಲ್ಲ. ವಿಟಮಿನ್ ಎ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಆಗುತ್ತೆ? ಕ್ಯಾರೆಟ್ ಇಂದ. ನನಗೆ ನೈಜವಾಗಿ ನೈಸರ್ಗಿಕವಾಗಿ ನಾನು ಕ್ಯಾರೆಟ್ ತಿಂದ್ರಷ್ಟೇ ವಿಟಮಿನ್ ಎ ಸಿಗುತ್ತೆ. ಅದರ್ವೈಸ್ ನಾನು ಅದನ್ನ ಬೇರೆ ಕಡೆ ತಗೋತಿದ್ದೀನಿ ಅಂದ್ರೆ ಅದು ಸಿಂಥೆಟಿಕ್ ಬೇಸ್. ವಿಟಮಿನ್ ಸಿ ಎಲ್ಲಿಂದ ಸಿಗುತ್ತೆ? ಸಿಟ್ರಿಕ್ ಆಸಿಡ್ ಇಂದ ಸಿಗುತ್ತೆ, ಹುಳಿ ಹಣ್ಣುಗಳಿಂದ ಸಿಗುತ್ತೆ. ನಾವು ತಿನ್ನುವಂತ ಬೆಟ್ಟದ ನಲ್ಲಿ ಆಗ್ಬೋದು, ನಾನು ತಿನ್ನುವಂತ ಕಿತ್ಲೆ ಹಣ್ಣು ಆಗ್ಬೋದು, ಹುಣಸೆ ಹಣ್ಣು ಆಗ್ಬೋದು, ಇದ್ರಲ್ಲೆಲ್ಲವೂ ಹೇರಳವಾಗಿ ವಿಟಮಿನ್ ಸಿ ಸಿಗ್ತಿದೆ. ಹಾಗಾದ್ರೆ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡದೇನೆ ಅದನ್ನ ಅಲೋಪತಿಕ್ ಅಲ್ಲಿ ಅಥವಾ ಅದನ್ನ ಆರ್ಗ್ಯಾನಿಕ್ ಬೇಸ್ ಅಲ್ಲಿ ಬಳಸದೆ ನಾನು ಸಿಂಥೆಟಿಕ್ ಇಂದ ಬಳಸೋದ್ರಿಂದ ಪ್ರಯೋಜನ ಆಗಲ್ಲ. ವಿಟಮಿನ್ B12 ಎಲ್ಲಿಂದ ಸಿಗುತ್ತೆ? ಮೊಳಕೆ ಕಾಳಿಂದ ಸಿಗುತ್ತೆ. ನೀವು ವಿಟಮಿನ್ ಡಿ ಎಲ್ಲಿಂದ ಸಿಗುತ್ತೆ? ಸೊ ವಿಟಮಿನ್ ಡಿ ಸೂರ್ಯನ ಎಳೆಬಿಸಿದಿಂದ ಸಿಗುತ್ತೆ, ಸಾಲ್ಮಿನ್ ಫಿಶ್ ಅಲ್ಲಿ ಸಿಗುತ್ತೆ. ನೀವು ಬೂಸ್ಟ್ ಡಬ್ಬದ ಮೇಲೆ ವಿಟಮಿನ್ ಡಿ ಇದೆ, ಅದನ್ನ ಹೆಂಗೆ ಸೂರ್ಯನ ಬಿಸಿಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರು ನೀವು ಕೇಳಿಲ್ಲ, ನಮಗೂ ಗೊತ್ತಿಲ್ಲ, ಅವ್ರು ಹೇಳೋದು ಇಲ್ಲ ಮಾಡಿ. ಅಂದ್ರೆ ಇದರ ಅರ್ಥ ಏನ್ ನಾವು ನ್ಯೂಟ್ರಿಷನ್ ಸಪ್ಲಿಮೆಂಟರಿ ಸಿಗಬೇಕು ಮಗುಗೆ ಅಥವಾ ವಯಸ್ಸಾದವ್ರಿಗೆ, ಮಧ್ಯಮ ವರ್ಗದವ್ರಿಗೆ ಅಂತ ನಾವು ಬಳಸ್ತಿದೀವಲ್ಲ, ಅವೆಲ್ಲವೂ ಸಿಂಥೆಟಿಕ್ ಬೇಸ್ ಇಂದ ಡಿಸೈನ್ ಆಗ್ತಿದೆ. ಸಿಂಥೆಟಿಕ್ ಬೇಸ್ ಇಸ್ ನಥಿಂಗ್ ಬಟ್ ಟು ಮೆಡಿಸಿನ್, ಕೆಮಿಕಲ್. ಅಂದ್ರೆ ಇದು ನಮ್ಗೆ ಸರಿಯಾಗಿ ಅರ್ಥ ಆಗ್ಬೇಕು. ಹಾಗಾದ್ರೆ ನಿಜವಾಗಿ ನೈಸರ್ಗಿಕದತ್ವಾಗಿ ನಮ್ಗೆ ಆ ನ್ಯೂಟ್ರಿಷನ್ ಸಪ್ಲಿಮೆಂಟರಿ ಬೇಕಂದ್ರೆ MI ಲೈಫ್ ಸ್ಟೈಲ್ ನಮಗೆ ಪ್ರೊವೈಡ್ ಮಾಡ್ತಾ ಇದೆ ಒಂದು ನ್ಯೂಟ್ರಿ ಲೈಫ್ ಅಂತ. ವೆರಿ ಬ್ಯೂಟಿಫುಲ್ ಆಗಿ ಮ್ಯಾಂಗೋ ಫ್ಲೇವರ್ ಮತ್ತೆ ವೆನಿಲಾ ಫ್ಲೇವರ್ ಅಲ್ಲಿ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ಚಾಕ್ಲೇಟ್ ಫ್ಲೇವರ್ ಸಹ ಪ್ರೊವೈಡ್ ಮಾಡ್ತಾ ಇದೆ ಕಂಪನಿ. ಸೊ ನೈಸರ್ಗಿಕ ದತ್ತವಾಗಿ ಎಲ್ಲ ಒಂದು ಸೊಪ್ಪು ತರಕಾರಿಗಳನ್ನ, ಮೊಳಕೆ ಕಾಳುಗಳನ್ನ ಬ್ಲೆಂಡ್ ಮಾಡಿ ಇವತ್ತು ನಮ್ಗೆ ನ್ಯೂಟ್ರಿ ಲೈಫ್ ನ ಡಿಸೈನ್ ಮಾಡಿದ್ದಾರೆ. ಹಾಗೆ ಪ್ರೋಟೀನ್ ಪೌಡರ್ ನಾವು weight ಗೇನ್ ಪರ್ಪಸ್ ಗೆ, ನಾವು ದಷ್ಟಪುಷ್ಟವಾಗಿ ಮಾಂಸಖಂಡಗಳು ಬಹಳ ಚೆನ್ನಾಗಿ ಬೆಳಿಬೇಕು, ನಾವು ಆರೋಗ್ಯಕರವಾಗಿರ್ಬೇಕು, ನಮ್ಮ ಬೋನ್ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ಪ್ರೋಟೀನ್ ಸಹ ಅವಶ್ಯಕತೆ ತುಂಬಾ ಇರುತ್ತೆ. ಆ ಪ್ರೋಟೀನ್ ಸಹ ಇವನ್ ಲ್ಯಾಕ್ಟಿಂಗ್ ಮದರ್ಸ್ ಇರ್ಬೋದು, ಪ್ರೆಗ್ನೆನ್ಸಿಲಿ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಮಕ್ಳುಗಳಿರ್ಬೋದು, ಪ್ರತಿಯೊಬ್ಬರಿಗೂ ಪ್ರೋಟೀನ್ ಅವಶ್ಯಕತೆ ಇದೆ. ಪ್ರೋಟೀನ್ ಪೌಡರ್ ಆಚೆ ಕಡೆ ತುಂಬಾ ಕಂಪನೀಸ್ ಗಳು ಮಾರಾಟ ಮಾಡ್ತಿದ್ದೇವೆ, ಆದ್ರೆ ಎಲ್ಲವೂ ಸಿಂಥೆಟಿಕ್ ಬೇಸ್ ಇದೆ. ನಿಮ್ಗೆ ಗೊತ್ತಿರ್ಲಿ, ಸಿಂಥೆಟಿಕ್ ಬೇಸ್ಗೂ ನ್ಯಾಚುರಲ್ಗೂ ಡಿಫ್ರೆನ್ಶಿಯೇಷನ್ ಹೇಳಿದೀನಿ. ಫಾರ್ ಎಕ್ಸಾಂಪಲ್ ಮಾಜಾ ಕುಡಿತೀವಿ, ಮಾಜಾ ಕುಡಿದಾಗ ಮಾವಿನ ಹಣ್ಣಷ್ಟೇ ಖುಷಿ ಕೊಡುತ್ತೆ, ಮಾವಿನ ಹಣ್ಣು ತಿಂದಷ್ಟೇ ಸ್ವಾದ ಇರುತ್ತೆ, ಮಾವಿನ ಹಣ್ಣಷ್ಟೇ ವಾಸನೆ ಇರುತ್ತೆ, ಬಹಳ ಆಹ್ಲಾದಕರವಾಗಿರುತ್ತೆ. ಆದ್ರೆ ಅಲ್ಲಿ ಒಂದೇ ಸಿಂಗಲ್ ಒಂದು ಸೂಜಿ ಮನೆಯಷ್ಟು ಮಾವಿನ ಹಣ್ಣಿನ ಅಂಶ ಇರೋದಿಲ್ಲ. ಅಂದ್ರೆ ಫ್ಲೇವರ್ಡ್ ಬೇಸ್ ಅಲ್ಲಿ ಇರುತ್ತೆ, ಸಿಂಥೆಟಿಕ್ ಬೇಸ್ ಅಲ್ಲಿ ಇರುತ್ತೆ. ಇದನ್ನ ತಗೊಳ್ಳೋದ್ರಿಂದ ದೇಹಕ್ಕೆ ಹಾನಿ ಆಗೋದ್ರ ಜೊತೆಗೆ ನಮಗ್ ಸಿಗ್ಬೇಕಾದಂತ ನ್ಯೂಟ್ರಿಷನ್ ಸಿಗಲ್ಲ ಮಾಡಿ ಫ್ರೆಂಡ್ಸ್. ಹಾಗಾಗಿ ಈ ಪ್ರೋಟೀನ್ ಪೌಡರ್ ಮೊಳಕೆ ಕಾಳುಗಳಿಂದ, ಡ್ರೈ ಫ್ರೂಟ್ಸ್ ಗಳಿಂದ, ಮತ್ತೆ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಗಳಿಂದ ಇದನ್ನ ಡಿಸೈನ್ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ, ನ್ಯಾಚುರಲ್ ಆಗಿ ನಮ್ಗೆ ಇದು ಬೆಟ್ಟದಲ್ಲಿ ಕಾಯಿಯಿಂದ ಸಹ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಇದನ್ನ ಪ್ರೋಟೀನ್ ಪೌಡರ್ ನ ನಿಜವಾಗ್ಲೂ ಬಳಸೋದ್ರಿಂದ ದೇಹಕ್ಕೆ ಅವಶ್ಯಕವಾಗಿ ಬೇಕಾದಂತ ಪ್ರೋಟೀನ್ ಸಪ್ಲಿಮೆಂಟರಿನ ಇದು ಮಾಡ್ಕೊಡುತ್ತೆ ಮಾಡಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಈಗ ನೋಡೋದಾದ್ರೆ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳೋದಕ್ಕೆ ಮುಂಚೆ ಕೆಲವೊಂದು ಇನ್ಫಾರ್ಮೇಶನ್ಸ್ ನ ತಿಳ್ಕೊಳ್ಳೋಣ. ಸೊ ಇವತ್ತಿನ ಜೀವನ ಶೈಲಿ ಹೆಂಗಪ್ಪ ಬದಲಾಗ್ಬಿಟ್ಟಿದೆ ಅಂತ ನೋಡೋದಾದ್ರೆ, ನಮ್ ಸುತ್ತ ಸಾಕಷ್ಟು ಪೊಲ್ಯೂಷನ್ ಜೊತೆಗಿದೀವಿ. ಅಂದ್ರೆ ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್ ಸಂಪೂರ್ಣ ಕೆಮಿಕಲ್ ಮಯ ಆಗಿದೆ ನನ್ನ ಲೈಫು. ಅಂದ್ರೆ ಅದ್ರ ಜೊತೆಗೆ ಗಾಳಿ ಸಹ ವಿಷ ಆಗಿದೆ, ನಾನ್ ಕುಡಿತಿರೋ ನೀರು ವಿಷ ಆಗಿದೆ, ನಾನ್ ತಿಂತಿರೋ ಆಹಾರ ವಿಷ ಆಗಿದೆ. ಇವತ್ತು ನೋಡಿ, ಹೊರಗಡೆ ಹೋದ್ರೆ ಬೆಳಗಿನ ಜಾವ 5 ಗಂಟೆಗೆ ಹೋದ್ರು ನೀವು ಪ್ರಾಣಾಯಾಮ ಮಾಡ್ತೀರಾ ಅಂತ ಅಂದ್ರು ಅಲ್ಲೂ ಸಹ ವೆಹಿಕಲ್ ಕನೆಕ್ಟಿವಿಟಿ ಇರುತ್ತೆ, ಅಲ್ಲೂ ಸಹ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಅಂದ್ರೆ ಫ್ಯಾಕ್ಟರಿಗಳ ಹೊಗೆ ಇರ್ಬೋದು, ಇದರಿಂದ ನಾವು ತಪ್ಪಿಸ್ಕೊಳಕ್ ಆಗ್ತಿಲ್ಲ. ಅದ್ರ ಜೊತೆಗೆ ನಮ್ ಲೈಫ್ ಸ್ಟೈಲ್ ಅಲ್ಲಿ ರೇಡಿಯೇಷನ್ಸ್ ಅಂದ್ರೆ ತರಂಗಾಂತರಗಳು ಅಂತ ಹೇಳ್ತೀವಿ. ಇವತ್ತು ಏನೆಲ್ಲ ಬಳಕೆ ಮಾಡ್ತಿದೀವಿ, ಅಲ್ಟ್ರಾ ವೈಲೆಟ್ಸ್ ವೇವ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಮೊಬೈಲ್ ಬಳಕೆ ಮಾಡ್ತಿರೋದಿರ್ಬೋದು, ಲ್ಯಾಪ್ಟಾಪ್ ಬಳಕೆ ಮಾಡ್ತಿರೋದಿರ್ಬೋದು, ಮನೆಯಲ್ಲಿ ವೈಫೈ ಕನೆಕ್ಟಿವಿಟಿ ಇರ್ಬೋದು, ಸಾಕಷ್ಟು. ಇವತ್ತಂತೂ ಹೆಂಗೆ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನನ್ ಪಿಲ್ಲೋ ಕೆಳಗಡೆ ನನ್ ಸೆಲ್ ಫೋನ್ ಇದ್ರೆ ಅಷ್ಟೇ ನನಗೆ ನಿದ್ರೆ ಬರೋದು. ಅದನ್ನ 100 ಮೀಟರ್ ದೂರದಲ್ಲಿ ಯಾವತ್ತಾದ್ರೂ ಇಟ್ಟು ನಿದ್ರೆ ಮಾಡ್ತೀರಾ? ಸಾಧ್ಯನೇ ಆಗಲ್ಲ ಮಾಡಿ ಫ್ರೆಂಡ್ಸ್. ಅಂದ್ರೆ ನಿದ್ರೆ ಬರೋದೇ ಇಲ್ಲ. 12 ಗಂಟೆ 1 ಗಂಟೆ ಆದ್ರೂ ನನ್ ಪಿಲ್ಲೋ ಕೆಳಗಡೆ ಆ ಒಂದ್ ಸೆಲ್ ಫೋನ್ ಇರ್ಬೇಕು. ಸೆಲ್ ಫೋನ್ಗೆ ಸ್ವಿಚ್ ಆಫ್ ಅನ್ನೋ ಒಂದು ಆಪ್ಷನ್ ಇದೆ ಅನ್ನೋದೇ ಜನ ಮರ್ತೋಗಿದ್ದಾರೆ ಮಾಡಿ ಫ್ರೆಂಡ್ಸ್. ಅಂದ್ರೆ ಇಡೀ ರಾತ್ರಿ ನನ್ನ ಮೆದುಳಿನ ಮೇಲೆ, ನನ್ನ ದೇಹದ ಮೇಲೆ ಆ ವೇವ್ಸ್ ಗಳು, ಆ ತರಂಗಾಂತರಗಳು ಬಡಿತಾ ಇರುತ್ತೆ. ಇದರಿಂದ ನಾವು ತಪ್ಪಿಸ್ಕೊಳಕ್ ಆಗ್ತಿಲ್ಲ. ಅದ್ರ ಜೊತೆಗೆ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತೀನಿ. ಅಂದ್ರೆ ನಮ್ಮ ಇಡೀ ಆಹಾರದ ದಿನಚರಿ ಬದಲಾಗೋಗಿದೆ, ಆಹಾರದ ಪದ್ಧತಿ ಬದಲಾಗೋಗಿದೆ ಮಾಡಿ ಫ್ರೆಂಡ್ಸ್. ಇವತ್ತು ಹಿಂದೆ ಸಾಕಷ್ಟು ನೀವು ನೋಡ್ತಿರ್ಬೋದು, ಆ ಸಾಂಬಾರ್ಗಳ ಹೆಸರು ಕೇಳಕ್ಕೆ ಖುಷಿ ಅನಿಸ್ತಿತ್ತು.
ಸೊಪ್ಪು, ಬಸ್ಸಾರು, ಉಪ್ಪಿನ ಸಾರು, ಮೊಳಕೆ ಕಟ್ಟಿದ ಕಾಳು ಸಾರು, ಸೊಪ್ಪಿನ ಸಾರು, ಕೇಳೋದಕ್ಕೆ ಖುಷಿ ಅನ್ಸೋದು. ಇವತ್ತು ಎಲ್ಲೋ ಒಂದ್ ಕಡೆ ನಾನು ಈ ತರದೊಂದು ಸೆಮಿನಾರ್ ಮಾಡ್ಬೇಕಾದ್ರೆ ಆ ತರದ್ ಹೆಣ್ಮಕ್ಳುಗಳ ಮಧ್ಯೆ ಈ ಸಾಂಬಾರ್ಗಳ ಹೆಸರು ಹೇಳಿದಾಗ ಅವರೆಲ್ಲರೂ ನನ್ನನ್ನು ಏನೋ ಬೇರೆ ಗ್ರಹದಿಂದ ಬಂದಂಗ್ ನೋಡ್ತಿದ್ರು. ಅಂದ್ರೆ ಈ ತರದ್ದೆಲ್ಲ ಹೆಸರು ಸಾಂಬಾರ್ಗಳು ಹೆಸರು ಇತ್ತ ಅಂತ. ಅಂದ್ರೆ ಯಾಕಂದ್ರೆ ಅವ್ರಿಗೆ ಪಿಜ್ಜಾ ಗೊತ್ತು, ಬರ್ಗರ್ ಗೊತ್ತು, ಅದ್ರೂ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಆನ್ ಸ್ಪಾಟ್ ಅಲ್ಲಿ ಸ್ವಿಗ್ಗಿ ಅಥವಾ ಝೊಮ್ಯಾಟೋದವ್ರು ತಂದು ನನ್ನ ಮನೆಗೆ ಬಾಗ್ಲಿಗೆ ಕೊಡ್ತಿದ್ದಾರೆ. ಯಾಕೆ ಈ ಒಂದು ಆಹಾರ ಪದ್ಧತಿ ಬದಲಾಗಿದೆ, ಇದರಿಂದ ನಾವು ತಪ್ಪಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ. ಅದ್ರ ಜೊತೆಗೆ ಓವರ್ ಯೂಸ್ ಆಫ್ ಮೆಡಿಸಿನ್ ಸಾಕಷ್ಟು. ಇವತ್ತು ಮನೆಗ್ ದಿನಸಿ ತರೋದು ಎಷ್ಟು ಅವಶ್ಯಕನೋ, ಮನೆಗ್ ಹಾಲ್ ತರೋದು ಎಷ್ಟು ಅವಶ್ಯಕನೋ ಅಷ್ಟೇ ಅವಶ್ಯಕ ಪ್ರತಿಯೊಬ್ಬರು ಮನೆಯಲ್ಲಿ ಬಾಕ್ಸ್ ಗಟ್ಲೆ ಮೆಡಿಸಿನ್ಸ್ ಇದೆ ಮಾಡಿ ಫ್ರೆಂಡ್ಸ್. ಎಲ್ಲ ತರದ ಇಶ್ಯೂಸ್ ಗಳಿಂದ ಬಳಲ್ತಾ ಇದ್ದಾರೆ ಪ್ರತಿ ಮನೆಯಲ್ಲಿ. ಪ್ರತಿ ಮನೆಯಲ್ಲಿ ಮೈಗ್ರೇನ್ ಇದೆ, ಪ್ರತಿ ಮನೆಯಲ್ಲಿ ಟ್ರಾನ್ಸ್ಲೇಷನ್ಸ್ ಇಶ್ಯೂಸ್ ಇದೆ, ಪ್ರತಿ ಮನೆಯಲ್ಲಿ ಥೈರಾಯ್ಡ್ ಇದೆ, ಪ್ರತಿ ಮನೆಯಲ್ಲಿ ಹಾರ್ಟ್ ಡಿಸೀಸ್ ಇದೆ, ಪ್ರತಿ ಮನೆಯಲ್ಲಿ ಮೆಟಬಾಲಿಸಮ್ ಇಶ್ಯೂಸ್ ಇದೆ, ಪ್ರತಿ ಮನೆಯಲ್ಲಿ ಕ್ರಾನಿಕಲ್ ರೆಸ್ಪಿರೇಟರಿ ಇಶ್ಯೂಸ್ ಇದೆ, ಅಸ್ತಮಾ ಇದೆ, ಬ್ರಾಂಕೈಟಿಸ್ ಇದೆ, ವೀಸಿಂಗ್ ಇದೆ, ಸೈನಸೈಟಿಸ್ ಇದೆ, ಆರ್ಥರೈಟಿಸ್ ಇದೆ, ಫೈಲ್ಸ್, ಫಿಶರು, ಪಿಸ್ತೂಲ ಇದೆ. ಅಂದ್ರೆ ಯಾಕೆ ಇದೆಲ್ಲ ಆಗ್ತಿದೆ ಅಂದ್ರೆ ಇದರಿಂದ ಬದಲಾಯಿಸಕ್ ಆಗ್ತಿಲ್ಲ. ತುಂಬಾ ಅದಕ್ಕೆ ಸಂಬಂಧಪಟ್ಟಂತ ಮೆಡಿಕೇಶನ್ಸ್ ಗಳನ್ನ ತಗೋತಾ ಇದೀವಿ. ಅದ್ರ ಜೊತೆಗೆ ಇದೆಲ್ಲವೂ ನಮಗೆ ಫ್ರೀ ಆಗಿ ಸಿಕ್ತಿದೆ. ಇನ್ನೆರಡು ನಾವು ಹಣ ಕೊಟ್ಟು ತಗೋತಾ ಇದೀವಿ. ಬಹಳ ಖುಷಿಯಿಂದ 2 ಹಣ ಕೊಟ್ಟು ವಿಷನ್ ತಗೋತಿದೀವಿ. ಅದ್ರಲ್ಲಿ ಒಂದು ಸ್ಮೋಕಿಂಗು, ಅಂದ್ರೆ ಇಲ್ಲೇ ವಿಷಮಯ ಆಗೋಗಿದೆ ಬದುಕು. ಇದ್ರ ಜೊತೆಗೆ ಸಹ ನಾನು ಸಿಗರೇಟ್ ಸೇದೋದು, ಅದರಿಂದ ನಿಕೋಟಿನ್, ಟಾರು, ಟಾಕ್ಸಿನ್ಸ್ ನನ್ನ ದೇಹಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಆಲ್ಕೋಹಾಲ್ ಕನ್ಸಂಪ್ಷನ್. ಈಗ ಹೆಂಗಾಗಿದೆ ಅಂದ್ರೆ ಟ್ರೆಂಡ್, ಅವ್ನ್ ಕುಡಿಯಲ್ಲ, ಅವ್ನ್ ಬಿಯರ್ ಕುಡಿಯಲ್ಲ, ಅವ್ನ್ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಲ್ಲ ಅಂದ್ರೆ ಅವ್ನು ಯಾರೋ ಬೇರೆ ಗ್ರಹದ ಪ್ರಾಣಿ ತರ ಅವ್ನು ನೋಡ್ತಾರೆ. ಅಯ್ಯೋ ನೀನ್ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಲ್ವಾ, ವೆರಿ ಬ್ಯಾಡ್ ಅಪ್ಪ, ಅಟ್ಲೀಸ್ಟ್ ಒಂದ್ ವೈನು ಕುಡಿಯೋದನ್ನ ಕಲ್ತಿಲ್ವಾ, ಬಹಳ ಹಾರಿಬಲ್ ಅಂತ ಅನ್ನೋ ತರದಲ್ಲಿ ನೋಡ್ತಾರೆ ಮಾಡಿ ಫ್ರೆಂಡ್ಸ್. ಅಂದ್ರೆ ಹಣ ಕೊಟ್ಟ ಆ ವಿಷನ್ ಸಹ ನಾವು ತಗೋತಿದೀವಿ. ಅದ್ರ ಜೊತೆಗೆ ಎಕ್ಸ್ಕ್ಲೂಸಿವ್ ಕನ್ಸಂಪ್ಷನ್ಸ್ ಆಫ್ ಆಲ್ಕೋಹಾಲ್ ಮತ್ತೆ ವರ್ಕಿಂಗ್ ಸ್ಟ್ರೆಸ್ ಮಾಡಿ ಫ್ರೆಂಡ್ಸ್. ಅಂದ್ರೆ ಇಡೀ ದಿನನಿತ್ಯ ನಾವು ಎಲ್ಲೂ ಸಂತೋಷವಾಗಿ ಖುಷಿಯಿಂದ ಆತ್ಮತೃಪ್ತಿಯಿಂದ ಕೆಲಸ ಮಾಡ್ತಿಲ್ಲ. ನಾನು MI ಲೈಫ್ ಸ್ಟೈಲ್ ಡಿಸ್ಟ್ರಿಬ್ಯೂಟರ್ಸ್ ನ ಬಿಟ್ಟು ಮಾತಾಡ್ತೀನಿ. ಬೇರೆ ಯಾವುದೇ ಕ್ಷೇತ್ರದಲ್ಲಿ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹ್ಯಾಪಿ ಆಗಿ ಎಲ್ಲೂ ಕೆಲಸ ಮಾಡ್ತಿಲ್ಲ ಮಾಡಿ ಫ್ರೆಂಡ್ಸ್. ಉದ್ದಕ್ಕೆ ರಸ್ತೆ ಉದ್ದಕ್ಕೆ ಬಾಸ್ ನ ಬೈಕೊಂಡು ಹೋಗ್ತಾ ಇರ್ತಾನೆ. ಇವನ್ ಯಾಕಾದ್ರೂ ನನಗೆ ಬಾಸ್ ಆಗಿ ಸಿಕ್ಕುದ್ನೋ, ಏನ್ ಕಷ್ಟ, ಏನ್ ಪಾಪ ಮಾಡಿದ್ನೋ, ಇಂತ ಒಂದ್ ಕಂಪ್ನಿ ಸಿಗಾಕೊಂಡೆ, ಈ ಟಾರ್ಗೆಟ್, ಈ ಪ್ರೆಷರ್ ಅಂತ. ಅಲ್ಲಿ ಬಾಸ್ ಸಿಕ್ಕಿದ ತಕ್ಷಣ ಬಹಳ ಖುಷಿಯಿಂದ ವೆರಿ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲೂ ಆತ್ಮಸಾಕ್ಷಿಗೆ ಸಮವಾಗಿ ನಡ್ಕೋತಾನೆ ಇಲ್ಲ, ಅದಕ್ಕೆ ವಿರುದ್ಧವಾಗಿ ನಡ್ಕೋತಿದೀವಿ. ದಾರಿ ಉದ್ದಕ್ಕೂ ಸ್ನೇಹಿತರ ಜೊತೆಗೆ ಹೆಂಡತಿನ ಬೈಕೊಂಡ್ ಬಂದಿರ್ತೀವಿ, ಮನೆಗ್ ಬಂದ್ ಬೆಲ್ ಮಾಡಿದ ತಕ್ಷಣ ಬಹಳ ಪ್ರೀತಿಯಿಂದ ಕೇಳ್ತೀವಿ, ಊಟ ಆಯ್ತೇನೆ, ಹ್ಯಾಪಿ ಇದೆಯಾ ಅಂತ. ಅಂದ್ರೆ ಭಾವನೆಗಳ ಜೊತೆ ಕನೆಕ್ಟಿವಿಟಿ ಇಲ್ಲ. ಮನೆಯಲ್ಲಿ ಹಿಂದೆ ಗಹಗೈಸಿ ನಗ್ತಿದ್ರು, ಆ ನಗೋದೊಟ್ಟೋಗಿದೆ. ಇವತ್ತು ನಗ್ತಾನೆ ಇಲ್ಲ ಯಾರು. ಇವತ್ತು ಮಕ್ಳ ಮಧ್ಯೆ ನಾವು ನಗ್ತಿಲ್ಲ, ಮೊಬೈಲ್ ಅಲ್ಲಿ ಕನೆಕ್ಟ್ ಆಗ್ಬಿಟ್ಟಿದೀವಿ. ಕೊನೆಗೆ ಡಾಕ್ಟರ್ ಹೇಳ್ತಾರೆ ಒಂದಿನ ನೀನ್ ಹೋಗಿ ಪಾರ್ಕ್ ಅಲ್ಲಿ ಚಪ್ಪಾಳೆ ಬಡಿತಾ ನಗ್ಬೇಕು, ಆಗಷ್ಟೇ ನಿನ್ ಬ್ಲಡ್ ಪ್ರೆಷರ್ ಲೆವೆಲ್ 120/80 ಬರ್ಲಿಕ್ಕೆ ಸಾಧ್ಯ ಅಂತ ಆಗ ಮಾಡ್ತೀವಿ. ಇದೆಲ್ಲದ್ರಿಂದ ನಾವು ತಪ್ಪಿಸ್ಕೊಳಕ್ ಆಗ್ತಿಲ್ಲ. ಇದೆಲ್ಲದ್ರಿಂದ ನಾವು ಪ್ರೊಟೆಕ್ಟ್ ಮಾಡ್ಕೋತಿದೀವ ಅಂತ ನೋಡೋದಾದ್ರೆ, ಆರ್ ಯು ಪ್ರೊಟೆಕ್ಟೆಡ್ ಫಾರ್ ದಿಸ್ ಅಂತ ನೋಡೋದಾದ್ರೆ, ನೋ ಮೈ ಡಿಯರ್ ಫ್ರೆಂಡ್ಸ್, ಆಗ್ತಿಲ್ಲ. ಇದರಿಂದ WHO ಒಂದ್ ಕಡೆ ಹೇಳುತ್ತೆ, ಭಾರತೀಯ ಮನುಷ್ಯನ ಸರಾಸರಿ ಆಯಸ್ಸು ಇವತ್ತು 51 ವರ್ಷಕ್ಕೆ ಬಂದ್ ನಿಂತಿದೆ ಮೈ ಡಿಯರ್ ಫ್ರೆಂಡ್ಸ್. ಕಾರಣ ಏನಂದ್ರೆ ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ ಸಂಪೂರ್ಣವಾದಂತ ವಿಷವನ್ನ ಬಳಸ್ತಾ ಇದೀವಿ. ನಾವು ಬಚ್ಚಲ್ ಮನೆಗೆ ಹೋದ್ರೆ ಕೆಮಿಕಲ್, ಶಾಂಪೂ ಕೆಮಿಕಲ್, ಸೋಪ್ ಕೆಮಿಕಲ್, ಪೇಸ್ಟ್ ಕೆಮಿಕಲ್. ಅಲ್ಲಿಂದ ಅಡಿಗೆ ಮನೆಗೆ ಬರ್ತೀವಿ, ನಾವು ತಿಂತಿರೋ ಎಲ್ಲಾ ಆಹಾರ ಪದಾರ್ಥಗಳ ಕೆಮಿಕಲ್, ಹಾರ್ಮ್ಫುಲ್ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಇಂದ ಬೆಳೆದಿರುವಂತಹ ಆಹಾರ ಪದಾರ್ಥಗಳನ್ನ ತಿಂತಿದೀವಿ. ಅದರಲ್ಲೂ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇವತ್ತು ಪ್ಯಾಕಿಂಗ್ ಆಹಾರಗಳು, ಪ್ಯಾಕೆಟ್ ಆಹಾರಗಳನ್ನ ಬಳಕೆ ಮಾಡ್ತಿದೀವಿ. ಹಾರ್ಮ್ಫುಲ್ ಪ್ರಿಸರ್ವೇಟಿವ್ಸ್ ನ ಅದರಲ್ಲಿ ಆಡ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಾವು ಮಲ್ಗೋ ಕೋಣೆಗೆ ಬಂದ್ರೆ, ನಾವು ಕಾಸ್ಮೆಟಿಕ್ಸ್ ರೂಮಿಗೆ ಬಂದ್ರೆ ನಾವು ಬಳಸ್ತಿರೋ ಎಲ್ಲ ಒಂದು ಐಲೈನರ್ ಇಂದ ನಾವು ಕೆಮಿಕಲ್ ಬಳಸ್ತಾ ಇದೀವಿ. ಇನ್ನು ಮಲ್ಗೋ ಕೋಣೆಗೆ ಬಂದ್ರೆ ರಾತ್ರಿ ಮಲ್ಗೋಕ್ ಮುಂಚೆ ಗುಡ್ ನೈಟ್ ಆನ್ ಮಾಡಿ ಮಲಗ್ತೀವಿ. ಅಂದ್ರೆ ಬೆಳಿಗ್ಗೆ ಪೇಸ್ಟ್ ಇಂದ ಶುರುವಾದ ವಿಷ ರಾತ್ರಿ ಗುಡ್ ನೈಟ್ ಎಂಡ್ ಆಗ್ತಿದೆ ಮಾಡಿ ಫ್ರೆಂಡ್ಸ್. ಇದರಿಂದ WHO ಸಮೀಕ್ಷೆ ಮಾಡಿರೋದು ಸತ್ಯ. ಇವತ್ತು ಭಾರತೀಯ ಮನುಷ್ಯನ ಸರಾಸರಿ ಆಯಸ್ಸು 51 ವರ್ಷಕ್ಕೆ ಬಂದಿದೆ ಮಾಡಿ ಫ್ರೆಂಡ್ಸ್. ಇವತ್ತು ನಾವು ಸರಿ ಮಾಡ್ಕೊಳ್ಳಿಲ್ಲ, ಈಗ್ಲೂ ನಾವು ಆಯುರ್ವೇದಕ್ಕೆ ವಾಪಸ್ ಬರ್ಲಿಲ್ಲ ಅಂದ್ರೆ ಮಸ್ಟ್ ಅಂಡ್ ಶುಡ್ ನಮ್ ಮುಂದಿನ ಜನರೇಷನ್ 25 ವರ್ಷಕ್ಕೆ ಎಂಡ್ ಆಗುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಇದೆಲ್ಲದ್ರಿಂದ ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ ಆನ್ಸರ್ ನೋ ಅಂತ ಆಗಿದ್ರೆ, ಏನ್ ಸರ್ ಇದರಿಂದ ಸೈಡ್ ಎಫೆಕ್ಟ್ ಏನಾಗ್ತಿದೆ ಅಂದ್ರೆ ವೆರಿ ಹಾರಿಬಲ್ ಅಂತ ಹೇಳ್ಬೋದು. ನಮ್ಮ ದೇಹದ ಇಮ್ಯುನ್ಯೂ ಸಿಸ್ಟಮ್ ಹಾಳಾಗ್ತಾ ಇದೆ, ರೋಗ ನಿರೋಧಕ ಶಕ್ತಿ ಕುಂದುತ್ತಾ ಇದೆ. ಯಾವಾಗ ದೇಹದ ರೋಗ ನಿರೋಧಕ ಶಕ್ತಿ ಕುಂದುತ್ತೆ, ಸಾಕಷ್ಟು ವೈರಸ್ಗಳ ದಾಳಿ ಆಗುತ್ತೆ, ಫಂಗಲ್ಗಳ ದಾಳಿ ಆಗುತ್ತೆ, ಬ್ಯಾಕ್ಟೀರಿಯಾಗಳ ದಾಳಿ ಆಗುತ್ತೆ. ಯಾವುದೇ ದಾಳಿಯ ವಿರುದ್ಧ ಹೋರಾಡ್ಲಿಕ್ಕೆ ಬಿಳಿ ರಕ್ತ ಕಣಗಳಿಗೆ ಸಾಕಷ್ಟು ಕಷ್ಟ ಆಗುತ್ತೆ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಗೆ ಗೊತ್ತು, ವೈರಸ್ ಬ್ಯಾಕ್ಟೀರಿಯಾ ನನ್ನ ದೇಹಕ್ಕೆ ದಾಳಿ ಮಾಡಿದಾಗ ಬಿಳಿ ರಕ್ತ ಕಣಗಳ ವೈಟ್ ಬ್ಲಡ್ ಸೆಲ್ಸ್ ಹೋರಾಟ ಮಾಡ್ಬೇಕು. ಯಾವ ಮನುಷ್ಯನ ದೇಹದಲ್ಲಿ ಇಮ್ಯುನ್ಯೂ ಸಿಸ್ಟಮ್ ಕಡಿಮೆ ಇರುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಆಗ ನಾವು ಸಾಕಷ್ಟು ವೈರಸ್ಗಳ ದಾಳಿಗೆ ಒಳಗಾಗ್ತೀವಿ.
ಇದ್ದೀವಿ. ಸೊ ಇದೇ ಸಾಧ್ಯತೆ ಇವತ್ತು 1.5-2 ವರ್ಷದಿಂದ ನಾವು ಸಾಕಷ್ಟು ಇಡೀ ಪ್ರಪಂಚ ಪರಿತಪಿಸ್ತಾ ಇದೆ ಕರೋನಾ COVID-19 ಅನ್ನೋ ಒಂದು ವೈರಸ್ ವಿರುದ್ಧ ಹೋರಾಡ್ಲಿಕ್ಕೆ ಮಾಡಿ ಫ್ರೆಂಡ್ಸ್. ಇದಕ್ಕೆ ಕಾರಣ ಮೂಲ ನಮ್ಮ ಇಮ್ಯುನಿ ಸಿಸ್ಟಮ್ ಸ್ಟ್ರಾಂಗ್ ಇಲ್ಲ. ಹಾಗಾದ್ರೆ ಏನ್ ಸರ್ ನಮ್ಮ ಇಮ್ಯುನಿ ಸಿಸ್ಟಮ್ ಅನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ, ನಮ್ ದೇಹದ ರೆಸಿಸ್ಟೆನ್ಸ್ ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಅನ್ನ ನಮ್ಗೆ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ WHO ಒಂದ್ ಕಡೆ ಹೇಳುತ್ತೆ, WHO ಸೇಸ್ ಹ್ಯೂಮನ್ ಬಾಡಿ ನೀಡ್ಸ್ ಥ್ರೂ 3000 to 5000 ವರಾಕ್ ವ್ಯಾಲ್ಯೂಸ್ ಪರ್ ಡೇ. ಒಂದು ದಿನಕ್ಕೆ ಒಬ್ಬ ಮನುಷ್ಯ ಆರೋಗ್ಯಕರವಾಗಿರ್ಬೇಕಂದ್ರೆ 3000ದಿಂದ 5000 ವರಾಕ್ ವ್ಯಾಲ್ಯೂಸ್ ಬೇಕು. ಅದೇ WHO ಇನ್ನೊಂದ್ ಕಡೆ ಹೇಳುತ್ತೆ, ಇಂಡಿಯನ್ ಫುಡ್ ಸರ್ವೆ ಸೇಸ್ ಟು ಗೆಟ್ 5000 ವರಾಕ್ ವ್ಯಾಲ್ಯೂ ವಿ ಶುಡ್ ಈಟ್ 13 kilos ಆಫ್ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಹೇಳುತ್ತೆ. 13 kg ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದಾಗ ಮಾತ್ರ ನಮ್ಗೆ 5000 ವರಾಕ್ ವ್ಯಾಲ್ಯೂಸ್ ಬರೋದು. ಹಾಗಾದ್ರೆ ಹೈಯೆಸ್ಟ್ ವರಾಕ್ ವ್ಯಾಲ್ಯೂಸ್ ಎಲ್ಲಿದೆ ಸರ್? ನಾವು ತಿಂತಿರೋ ಕ್ಯಾರೆಟ್ ಅಲ್ಲಿ ಇದೆಯಾ, ಟೊಮೊಟೋದಲ್ಲಿ ಇದೆಯಾ, ಬೀನ್ಸ್ ಅಲ್ಲಿ ಇದೆಯಾ, ರೆಡ್ ಪೆಪ್ಪರ್ ಇದೆಯಾ? ನೋಡ್ತಾ ಹೋಗಿ ಚಾರ್ಟ್ ಅಲ್ಲಿ. ಸೊ ಆಸ್ ಪರ್ 100 ಗ್ರಾಮಿಗೆ ಇಲ್ಲಿ ಒಂದು ಚಾರ್ಟ್ ರೆಡಿ ಮಾಡಿದರೆ ಎಲ್ಲ ತುಂಬಾ ಕಡಿಮೆ. ಹಾಗಾದ್ರೆ ಹೈಯೆಸ್ಟ್ ವರಾಕ್ ವ್ಯಾಲ್ಯೂಸ್ ಎಲ್ಲಿ ಸಿಗುತ್ತೆ ಅಂದ್ರೆ ಚೆರ್ರೀಸ್ ಮತ್ತೆ ಬೆರ್ರೀಸ್ ಅಲ್ಲಿ ಸಿಗುತ್ತೆ. ನಮ್ಗೆ ಯಾರು ಹೈಯೆಸ್ಟ್ ಚೆರ್ರೀಸ್ ಬೆರ್ರೀಸ್ ಅನ್ನ ತನ್ನ ದಿನನಿತ್ಯದ ಆಹಾರದಲ್ಲಿ ಉಪಯೋಗಿಸ್ತಾರಲ್ಲ ಅವ್ರಿಗೆ ಹೈಯೆಸ್ಟ್ ವರಾಕ್ ವ್ಯಾಲ್ಯೂ ಸಿಗುತ್ತೆ. ಎಲ್ಲಿ ತಿಂತಿದೀವಿ ಸರ್ ಹಾಗಾದ್ರೆ ಚೆರ್ರೀಸ್ ಬೆರ್ರೀಸ್? 100% ತಿಂತಿಲ್ಲ. ಚೆರ್ರೀಸ್ ಬೆರ್ರೀಸ್ ನೋಡೋದಕ್ಕೂ ಸಿಗೋದಿಲ್ಲ, ಯಾಕಂದ್ರೆ ಅದೆಲ್ಲ ಮಾಲ್ಗಳಲ್ಲಿ ಸಿಗುತ್ತೆ. ನಮ್ಗೆ ಪ್ರತಿನಿತ್ಯ ಅದನ್ನ ಬಳಕೆ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಅದರದ್ದು ಬೆಲೆ ಸಾಕಷ್ಟು ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿಗೆ ಅಥವಾ ಒಬ್ಬ ಬಡತನ ರೇಖೆಗಿಂತ ಕೆಳಗಿರೋ ವ್ಯಕ್ತಿಗೆ ಆ ಒಂದು ಚೆರ್ರೀಸ್ ಬೆರ್ರೀಸ್ ವ್ಯಾಲ್ಯೂ ಸಿಗ್ತಿಲ್ಲ. ಅದ್ರದ್ದು ಶಕ್ತಿ ನಮ್ಗೆ ದೊರಕ್ತಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಹಾಗಾದ್ರೆ ಇಂತ ಒಂದು ಚೆರ್ರೀಸ್ ಬೆರ್ರೀಸ್ ಅನ್ನ ಬ್ಲೆಂಡ್ ಮಾಡಿ ಇಡೀ ಭಾರತದಲ್ಲಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು, ಇಡೀ ಭಾರತದಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇರುವಂತ ಹೈಯೆಸ್ಟ್ ವರಾಕ್ ವ್ಯಾಲ್ಯೂಸ್ ಇರುವಂತ ಪ್ರೀಮಿಯರ್ ಹೆಲ್ತ್ ಡ್ರಿಂಕ್ ಯಾವ್ದಪ್ಪ ಅಂತ ನೀವು ಹೊಡೆದ್ರೆ ಸೊ ನಿಮಗೆ ಬರುವಂತ ಒಂದೇ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅದು 95 ಅಂತ ಹೇಳ್ಬೋದು. ಸೊ ಒಂದು 14 ತರದ ಚೆರ್ರಿ ಮತ್ತೆ ಬೆರ್ರಿ ಹಣ್ಣುಗಳಿಂದ ಇದನ್ನ ಬ್ಲೆಂಡ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಹಸಿ ಬೆರಿ, ಬ್ಲೂಬೆರಿ, ಸ್ಟ್ರಾಬೆರಿ, ಕ್ರಾನ್ಬೆರಿ, ಬ್ಲಾಕ್ ಬೆರಿ, ನೋನಿ, ಚೆರ್ರಿ, ಆಮ್ಲಾ, ರೆಸ್ಪಾಬೆರಿ, ಗೋಜಿ ಬೆರಿ, ಬ್ಲಾಕ್ ಕರೆಂಟ್, ಎಲ್ಡಾಬೆರಿ, ರೆಡ್ ಕರೆಂಟ್. ಸೊ ಇಷ್ಟು ಬೆರ್ರೀಸ್ ಮತ್ತೆ ಚೆರ್ರೀಸ್ ಇಂದ ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಬ್ಲೆಂಡ್ ಮಾಡಿ ಜ್ಯೂಸ್ ರೂಪದಲ್ಲಿ, ಲಿಕ್ವಿಡ್ ರೂಪದಲ್ಲಿ 30 ದಿನಕ್ಕೆ ಆಗುವಷ್ಟು ಒಂದು ಪ್ಯಾಕಿಂಗ್ ನ ಮಾಡಿ ಸೊ ಒನ್ ಬೈ ಒನ್ ಸ್ಯಾಚೇಸ್ ಮಾಡಿ ಇದರಲ್ಲಿ ಡಿಸೈನ್ ಮಾಡಿದ್ದಾರೆ ಮೆಡಿಸಿನ್ಸ್. ಅಂದ್ರೆ ಇವತ್ತು ಬಹಳ ಖುಷಿ ಅನ್ಸೋದು ಅಮೆರಿಕದ ಬ್ರಂಕ್ಸ್ವಿಕ್ ಲ್ಯಾಬೊರೇಟರಿ ಸಹ ನೀವು ನೋಡ್ಬೋದು. ಬ್ರಂಕ್ಸ್ವಿಕ್ ಲ್ಯಾಬೊರೇಟರಿ ಬಗ್ಗೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಇಡೀ USA ಒನ್ ಆಫ್ ದ ಫೈನೆಸ್ಟ್, ಒನ್ ಆಫ್ ದ ಫಸ್ಟ್ ಗ್ರೇಡ್ ಇರುವಂತ ಲ್ಯಾಬೊರೇಟರಿ. ಆ ಲ್ಯಾಬೊರೇಟರಿ ಸರ್ಟಿಫೈಡ್ ಮಾಡಿದೆ. ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ವರಾಕ್ ವ್ಯಾಲ್ಯೂಸ್ ಇರುವಂತ ಒಂದು ಹೆಲ್ತ್ ಡ್ರಿಂಕ್ಸ್ ಯಾವ್ದಪ್ಪ ಅಂದ್ರೆ ಅದು 95 ಅಂತ ಹೇಳಿ ಸರ್ಟಿಫೈಡ್ ಮಾಡಿದೆ. ಇದನ್ನ ಪ್ರತಿದಿನ ನಾವು ಬಳಕೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದನ್ನ ಪ್ರತಿದಿನ ಬಳಕೆ ಮಾಡೋದು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 150 ml ವಾಟರ್ ಅಲ್ಲಿ, ಸೊ 150 ml ವಾಟರ್ ಅಲ್ಲಿ ಇದನ್ನ ಗಾಜಿನ ಗ್ಲಾಸ್ ಅಥವಾ ಪಿಂಗಾಣಿ ಗ್ಲಾಸ್ ಅಲ್ಲಿ ಬಳಸೋದ್ರಿಂದ ತುಂಬಾ ಉತ್ತಮ ಆಗುತ್ತೆ ಮೈ ಫ್ರೆಂಡ್ಸ್. ಸೊ ಗಾಜಿನ ಗ್ಲಾಸ್ ಅಥವಾ ಪಿಂಗಾಣಿ ಗ್ಲಾಸ್ ಅಲ್ಲಿ ಒಂದು ಸ್ಯಾಚೆಸ್ ನ ಡೈಲ್ಯೂಟ್ ಮಾಡಿ ಸೊ ಕಂಪ್ಲೀಟ್ ಆಗಿ ಅದನ್ನ ಡೈಲ್ಯೂಟ್ ಮಾಡಿ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತು ಸಿಪ್ ಬೈ ಸಿಪ್ ನಾವು ಇದನ್ನ ಮುಕ್ಕಳಿಸ್ತಾ ಕುಡಿಬೇಕು. ಮತ್ತೆ ಇನ್ನೊಂದು ವಿಶೇಷ, ಇದನ್ನ ಆದಷ್ಟು ಬ್ರಷ್ ಮಾಡ್ಲಿಕ್ಕೆ ಮುಂಚೆ, ನಾವು ಹಲ್ಲು ಬ್ರಷ್ ಮಾಡ್ಲಿಕ್ಕೆ ಮುಂಚೆ ಅಥವಾ ಬಾಯಿ ಮುಕ್ಕಳಿಸ್ಲಿಕ್ಕೆ ಮುಂಚೆನೆ ನಾವು ಕುಡಿಯೋದು ಉತ್ತಮ. ಯಾಕಂದ್ರೆ ಬೆಳಗಿನ ಹೊತ್ತು ಸಲೈವ ಅಂತ ಹೇಳ್ತೀವಿ, ಅಂದ್ರೆ ಜೊಲ್ಲು ರಸ ಅತಿ ಹೆಚ್ಚು ನಮ್ಮ ದೇಹದಲ್ಲಿ ನಮ್ಮ ಬಾಯಿಯಲ್ಲಿ ಉತ್ಪಾದನೆ ಆಗ್ತಿರುತ್ತೆ. ಆ ಜೊಲ್ಲು ರಸ ದೇಹಕ್ಕೆ ತುಂಬಾ ಅವಶ್ಯಕವಾಗಬೇಕು. ಹಿಂದೆ ಎಲ್ಲ ನೋಡಿ ಒಂದ್ ಸಣ್ಣ ಗಾಯ ಆದ್ರೆ ಎಂಜಿಲ್ ಹಚ್ಕೊಂಡು ವಾಸಿ ಮಾಡ್ಕೊಂಡ್ ಬಿಡ್ತಿದ್ವಿ ನಾವು ಹುಡುಗರಲ್ಲಿ. ಅಂದ್ರೆ ಅದರ ಅರ್ಥ ಆ ಜೊಲ್ಲು ರಸಕ್ಕೆ ಆ ಶಕ್ತಿ ಇದೆ. ಆ ಜೊಲ್ಲು ರಸ ಜೊತೆಗೆ ನೀವು 95 ನ ತಗೊಳ್ಳೋದ್ರಿಂದ ಸುಮಾರು ಒಂದು 50 ತರದ ಡಿಸೀಸ್ ಗಳಿಂದ ನಾವು ಪ್ರಿವೆಂಟ್ ಆಗ್ಬೋದು ಮೈ ಡಿಯರ್ ಫ್ರೆಂಡ್ಸ್. ನಮ್ಮ ದೇಹದಲ್ಲಿ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ದೇಹದಲ್ಲಿ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಪ್ರೊಡ್ಯೂಸ್ ಆಗುತ್ತೆ ಆಟೋಮೆಟಿಕ್ ಆಗಿ ಫ್ರೀ ರ್ಯಾಡಿಕಲ್ಸ್ ರೆಡ್ಯೂಸ್ ಆಗುತ್ತೆ, ಇಡೀ ಬಾಡಿ ಡಿಟಾಕ್ಸಿಫೈ ಆಗುತ್ತೆ, ಟಾಕ್ಸಿನ್ಸ್ ಫ್ರೀ ಆಗುತ್ತೆ. ಯಾವಾಗ ಫ್ರೀ ರ್ಯಾಡಿಕಲ್ಸ್ ಅನುಪಯುಕ್ತ ತ್ಯಾಜ್ಯ ವಸ್ತುಗಳು ದೇಹದಿಂದ ಆಚೆ ಹೋಯ್ತು ನನ್ನ ದೇಹ ನಿರ್ಮಲವಾಗಿರುತ್ತೆ, ಅದ್ಭುತವಾಗಿರುತ್ತೆ. ಯಾವುದೇ ಕಾಯಿಲೆಗಳಿಂದ ನಾನು ದೂರ ಇರಬಹುದು, ಇವನ್ ಆಲ್ಸೋ ಕರೋನಾ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಇಮ್ಯುನ್ಯೂ ಸಿಸ್ಟಮ್ ಅನ್ನೇ ಸ್ಟ್ರಾಂಗ್ ಮಾಡ್ಕೊಡುತ್ತೆ. ನೋಡಿ ನಿಮ್ಗೆ ಕಾಣಿಸ್ತಿದೆ ಕೆಳಗಡೆ, 1 serving of Ananda 95 health drink providing more than 30,000 ವರಾಕ್ ವ್ಯಾಲ್ಯೂಸ್ ಪರ್ ಡೇ. 1000 WHO ಹೇಳಿದೆ ಒಂದು ದಿನಕ್ಕೆ 5000 ವರಾಕ್ ವ್ಯಾಲ್ಯೂ ಬೇಕು ಅಂತ. ಅಂದ್ರೆ ನಾವು ಒಂದ್ ದಿನಕ್ಕೆ 3000 ವರಾಕ್ ವ್ಯಾಲ್ಯೂನ ಒಂದ್ ಸ್ಯಾಚೆಸ್ ಕೊಡುತ್ತೆ. ಅಂದ್ರೆ ಅದರ ಅರ್ಥ ನಾನು ಇನ್ನೂ 20 ವರ್ಷ, 30 ವರ್ಷ, 40 ವರ್ಷ ನನ್ನ ಆಯಸ್ಸನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರಾಡಕ್ಟ್ ವೆರಿ ಬ್ಯೂಟಿಫುಲ್ ಆಗಿ ಸಪೋರ್ಟ್ ಮಾಡುತ್ತೆ ಮೈ ಫ್ರೆಂಡ್ಸ್. ಹಾಗಾಗಿ ನಿಜಕ್ಕೂ MLFSL ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇವತ್ತು ಇಡೀ
ಕಂಪನಿಯ 50% ಕಾಂಟ್ರಿಬ್ಯೂಷನ್ ಇವತ್ತು ಇದೊಂದು ಪ್ರಾಡಕ್ಟ್ ಪ್ರೊವೈಡ್ ಮಾಡ್ತಾ ಇದೆ. ಅಂದ್ರೆ ಅರ್ಥ ಇಡೀ ದೇಶದಲ್ಲಿ ನೀವು 95 ಅಂತ ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ 1,00,000ಕ್ಕಿಂತ ಜಾಸ್ತಿ ರಿವ್ಯೂಸ್ ಬರುತ್ತೆ, ವಿಡಿಯೋಸ್ ಬರುತ್ತೆ. ಇದನ್ನ ಕುಡಿದಂತ ಸಾಕಷ್ಟು ಜನಗಳಿಗೆ ಇವತ್ತು ವೈದ್ಯಕೀಯ ಲೋಕಕ್ಕೂ ಸವಾಲಾಗಿರುವಂತ ಸಮಸ್ಯೆಗಳಿಂದ ಇವತ್ತು ಆಚೆಗೆ ಬಂದಿರುವಂತ ಸಾಕಷ್ಟು ನಿದರ್ಶನಗಳನ್ನ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಮೇಡಮ್. ಹಾಗಾಗಿ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ವೆರಿ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಎಂತದೇ ಸಮಸ್ಯೆ ಇರ್ಲಿ, ಅವರಿಗೆ ಯಾವುದೇ ಇಶ್ಯೂಸ್ ಇರ್ಲಿ, ಅವರಿಗೆ ನೀವು 95 ಕೊಡಿ ಮಾಡಿ ಫ್ರೆಂಡ್ಸ್. ಒಂದು ತಲೆನೋವಿಂದ ಹಿಡಿದು ಕ್ಯಾನ್ಸರ್ ತನಕ ಸೊ ಅದಕ್ಕೆ ಸಂಪೂರ್ಣವಾದಂತ ಒಂದು ಗುಣಮುಖವಾಗಿ ಮಾಡುವಂತ ಶಕ್ತಿಯನ್ನ 95 ಪ್ರೊವೈಡ್ ಮಾಡುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಗೆ ನೋಡೋದಾದ್ರೆ ಸೊ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ದೊಡ್ಡ ಶಕ್ತಿ. ಇದ್ರ ಬಗ್ಗೆ ಹೇಳೋದಂದ್ರೆ ಒಂದು ಮೈ ರೋಮಾಂಚನ ಅನ್ಸುತ್ತೆ. ಇವತ್ತು ಬಹಳ ಖುಷಿ ಅನ್ಸೋದು, ಇಡೀ ಭಾರತದಾದ್ಯಂತ ನಾವು ಒಂದು ಕರೋನಾ ವಾರಿಯರ್ಸ್ ತರ ಕೆಲಸ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಈ ಒಂದು ಪ್ರಾಡಕ್ಟ್ ಇಂದ ಆಗ್ತಿದೆ. ಈ ಒಂದು ಪ್ರಾಡಕ್ಟ್ ಇರೋದ್ರಿಂದ ಇವತ್ತು ಬಹಳ ಪ್ರೌಡ್ ಇಂದ ಹೇಳ್ತೀವಿ ನಾವೆಲ್ಲಾ ಕಡೆ, ನೀವು ಕರೋನಾಗೆ ಎದುರುಬೇಡಿ ಸರ್, ಡೋಂಟ್ ವರಿ ಸರ್, ಯಾಕಂದ್ರೆ ನಮ್ಮ ಹತ್ರ ಒಂದು ಕವಚ, ಕರ್ಣನ ಕವಚದ ತರ ನಮ್ಮ ಹತ್ರ ಒಂದು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ನಮ್ ದೇಹನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಕವಚ ಇದೆ ಸರ್ ಅಂತ ಹೇಳ್ತೀವಿ. ಅದ್ ಯಾವ್ದಪ್ಪ ಅಂದ್ರೆ ಕವಾಚ್ ಬ್ರಷ್ ಮಾಡಿ ಫ್ರೆಂಡ್ಸ್. ವೆರಿ ಬ್ಯೂಟಿಫುಲ್ ಲೇಹ್ಯ. ಸುಮಾರು 34 ಇಂಗ್ರೀಡಿಯೆಂಟ್ ಗಳಿಂದ ಈ ಒಂದು ಲೇಹ್ಯನ ಡಿಸೈನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಪಾಕಶಾಸ್ತ್ರ ವಿಧಾನ ಅಂತ ಹೇಳಿ ಆಯುರ್ವೇದದಲ್ಲಿ ಒಂದು ಅತ್ಯುತ್ತಮವಾದಂತ ಲೇಹ್ಯವನ್ನ ಮಾಡುವಂತ ವಿಧಾನ ಇದೆ, ಅದರಿಂದ ಇದನ್ನ ಡಿಸೈನ್ ಮಾಡಿದ್ದಾರೆ ಮಾಡಿ ಫ್ರೆಂಡ್ಸ್. ನಿಜಕ್ಕೂ ಆ 34 ಹರ್ಬ್ಗಳು ಏನೆಲ್ಲ ನಾವು ಟಾಪ್ 10 ಹೇಳ್ತೀವಿ, ಅಂದ್ರೆ ಸೂಪರ್ ಸ್ಟಾರ್ ಹರ್ಬ್ಸ್ ಅಂತ ಹೇಳ್ತೀವಿ, ಆ ಎಲ್ಲಾ ಹರ್ಬ್ಸ್ ಗಳನ್ನು ಇದರಲ್ಲಿ ಕನೆಕ್ಟಿವಿಟಿ ಮಾಡಿದ್ದಾರೆ. ಅಮೃತ ಬಳ್ಳಿ ಇರ್ಬೋದು, ಅಶ್ವಗಂಧ ಇರ್ಬೋದು, ತುಳಸಿ ಇರ್ಬೋದು, ಹೆಟ್ಟುಟ್ಟಿ ಇರ್ಬೋದು, ನಾಗರಮುಸ್ತೆ ಇರ್ಬೋದು, ಜಲಬ್ರಾಹ್ಮಿ ಇರ್ಬೋದು, ಸಂಪೂರ್ಣ ಸಸ್ಯ ಇರ್ಬೋದು, ಹೀಗೆ ಹಲವಾರು ಇಂಗ್ರೀಡಿಯೆಂಟ್ ಗಳ ಸಮ್ಮಿಶ್ರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಫ್ರೆಂಡ್ಸ್. ಹೊರಗಡೆ ಮಾರುಕಟ್ಟೆಯಲ್ಲಿ ತುಂಬಾ ಬ್ರಷ್ಗಳಿದೆ, ಸಾಕಷ್ಟು ಚೆವಿನ್ ಬ್ರಷ್ಗಳಿದೆ, ಸಾಕಷ್ಟು ಲೇಹ್ಯಗಳಿದೆ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಒಂದೇ ಒಂದು ಚೆವಿನ್ ಬ್ರಷ್ ಲೇಹ್ಯ ಇವತ್ತು, ಒಂದೇ ಒಂದು ಲೇಹ್ಯಕ್ಕೆ ಇವತ್ತು ಭಾರತ ಸರ್ಕಾರದ ಆಯುಷ್ ಇಲಾಖೆ ಪ್ರಾಮಾಣೀಕರಿಸಿದೆ. ಅದ್ ಯಾವ್ದಪ್ಪ ಅಂದ್ರೆ ಅದು ಕವಾಚ್ ಬ್ರಷ್ ಮಾಡಿ ಫ್ರೆಂಡ್ಸ್. ಇವತ್ತು ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನ ಮಾಡ್ಲಿಕ್ಕೆ, ನಮ್ ದೇಹದ ಇಮ್ಯುನಿ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ, ಇವತ್ತು ಮಕ್ಕಳಾದಿಯಾಗಿ ವಯೋವೃದ್ಧರ ತನಕ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ಲೇಹ್ಯದ ಅವಶ್ಯಕತೆ ಇವತ್ತಿದೆ ಮಾಡಿ ಫ್ರೆಂಡ್ಸ್. ಇನ್ನು ಮುಂದಕ್ಕೂ 100 ವರ್ಷಗಳಾದ್ರೂ ಈ ಲೇಹ್ಯದ ಅವಶ್ಯಕತೆ ಇದೆ ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಜೀವರಾಶಿಗೆ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಪ್ರಾಡಕ್ಟ್ ಇಂದ ಇವತ್ತು ಸಾಕಷ್ಟು ಜನ ತಮ್ಮ ಇಮ್ಯುನಿ ಸಿಸ್ಟಮ್ ಅನ್ನು ಸ್ಟ್ರಾಂಗ್ ಮಾಡ್ಕೊತಿದ್ದಾರೆ. ನೋಡಿ, ಅಲೆಗಳ ಮೇಲೆ ಅಲೆಗಳು ಬರ್ತಿದೆ. 1ನೇ ಅಲೆ ಆಯ್ತು, 2ನೇ ಅಲೆ ಆಯ್ತು, 3ನೇ ಅಲೆ ಈಗಾಗಲೇ ಪ್ರಿಡಿಕ್ಷನ್ಸ್ ಆಗಿದೆ ಮಕ್ಕಳಿಗೆ ಬರುತ್ತೆ ಅಂತ. ಮಧ್ಯದ 2ನೇ ಅಲೆಯಲ್ಲಿ, ಮೊದಲನೇ ಅಲೆಯಲ್ಲಿ ಸಾಕಷ್ಟು ವಯೋವೃದ್ಧರುಗಳನ್ನ ಕಳ್ಕೊಂಡ್ವಿ. ಅಂದ್ರೆ ಈ ಇಮ್ಯುನಿ ಸಿಸ್ಟಮ್ ಪ್ರತಿ ದಿನ ಕವಾಚ್ ಪ್ರಶ್ನ ತಿಳೋದಕ್ಕೆ ಸಮಯ ಕೇಳ್ಬೇಡಿ ಸರ್, ಇದನ್ನ ಬೆಳಿಗ್ಗೆ ತಿನ್ಬೇಕಾ, ಮಧ್ಯಾಹ್ನ ತಿನ್ಬೇಕಾ, ರಾತ್ರಿ ತಿನ್ಬೇಕಾ, ನೆವರ್ ಮೈ ಡಿಯರ್ ಫ್ರೆಂಡ್ಸ್. ನಿಮಗೆ ಯಾವಾಗ ಇಷ್ಟ ಬರುತ್ತೆ ಕವಾಚ್ ಬ್ರಷ್ ತಿಂತಾ ಇರಿ. ಎಲ್ಲ ತರದ ರೋಗಾಣುಗಳಿಂದ, ವೈರಾಣುಗಳಿಂದ, ಬ್ಯಾಕ್ಟೀರಿಯಾಗಳಿಂದ ನಮ್ಮ ದೇಹನ ಮುಕ್ತಿ ಮಾಡ್ಕೋಬೇಕು. ಅದು ನಮ್ಮ ದೇಹಕ್ಕೆ ಕನೆಕ್ಟ್ ಆಗದಾಗಿರ್ಬೇಕಂದ್ರೆ ಪ್ರತಿದಿನ 3 ಚಮಚ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನೀವು ಕವಾಚ್ ಬ್ರಷ್ ನ ಬಳಸಿ ಮಾಡಿ ಫ್ರೆಂಡ್ಸ್. ಸೊ ಇದನ್ನ ಹಾಗೆ ತಿನ್ಬೋದು, ಅಥವಾ ಚಪಾತಿಗೆ ನೀವು ಬಳಸ್ಕೊಂಡು ರೋಲ್ ಮಾಡಿ ತಿನ್ಬೋದು, ದೋಸೆ ಜೊತೆಗೆ ತಿನ್ಬೋದು, ಅಥವಾ ಮಕ್ಕಳುಗಳಿಗೆ ಬ್ರೆಡ್ ಜೊತೆಗೆ ಜಾಮ್ ತರ ಇದನ್ನ ಹಾಕಿ ಸೊ ಅದನ್ನ ತಿನ್ಬೋದು, ಅಥವಾ ಹಾಲಲ್ಲಿ ಇದನ್ನ ಡೈಲ್ಯೂಟ್ ಮಾಡಿ ಕುಡಿಯೋದ್ರಿಂದ ಸಹ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಕವಾಚ್ ಬ್ರಷ್ ನಿಜಕ್ಕೂ ಒಂದು ಪ್ರಾಡಕ್ಟ್ ನಮ್ ಜೊತೆಗಿರೋದು ಇವತ್ತು ಬಹಳ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಏನೆಲ್ಲ ಮಾಡುತ್ತೆ ಸರ್ ಕವಾಚ್ ಬ್ರಷ್ ತಿನ್ನೋದ್ರಿಂದ? ನೋಡಿ, ಇದು ಎಷ್ಟು ಆಂಟಿ ಆಗಿ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ, ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ, ಆಂಟಿ ಮೈಕ್ರೋಬಯಲ್ ಆಗಿ ಕೆಲಸ ಮಾಡುತ್ತೆ, ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ, ಹೇರ್ ಗ್ರೋತ್ ಮಾಡ್ಕೊಡುತ್ತೆ, ಬ್ಲಡ್ ಪ್ಯೂರಿಫೈ ಮಾಡ್ಕೊಡುತ್ತೆ, ಆಂಟಿ ಅಲರ್ಜಿಕ್ ಆಗಿ ಕೆಲಸ ಮಾಡುತ್ತೆ, ಆಂಟಿ ಡಯಾಬಿಟಿಕ್ ಆಗಿ ಕೆಲಸ ಮಾಡುತ್ತೆ. ಸೊ ಟಾನಿಕ್ ಫಾರ್ ವುಮೆನ್ ಸಪೋರ್ಟಿಂಗ್ ಸೈಕ್ಲಿಂಗ್ ರೆಗ್ಯುಲೇಷನ್, ಅವರ ಮಂತ್ಲಿ ಪೀರಿಯಡ್ಸ್ ಅಲ್ಲಿ ವ್ಯತ್ಯಾಸಗಳಾದಾಗ, ಪಾಲಿಸಿಸ್ಟಿಕ್ ಓವರಿನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, PCOD ಇಶ್ಯೂಸ್ ಆದಾಗ ಅದನ್ನ ಸರಿ ಮಾಡ್ಕೊಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ, ಆಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ, ಆಂಟಿ ವೈರಲ್ ಆಗಿ ಕೆಲಸ ಮಾಡುತ್ತೆ, ಯೂಸ್ ಫಾರ್ ರೆಸ್ಪಿರೇಟರಿ ಕಂಪ್ಲೈಂಟ್ಸ್, ಕಾಫ್, ಕೋಲ್ಡ್, ಅಸ್ತಮಾ, ಫೀವರ್, ರುಮೆಥೆಟಿಕ್ ಪೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನೆಲ್ಲ ಕ್ರಾನಿಕಲ್ ರೆಸ್ಪಿರೇಟರಿ ಇಶ್ಯೂಸ್ ಇದೆ, COPD ಅಂತ ಹೇಳ್ತೀವಿ, ಕ್ರಾನಿಕ್ ಅಬ್ಸ್ಟ್ರಾಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀವಿ, ಆ ಪ್ರಾಬ್ಲಮ್ ಇಂದ ಬಳಲ್ತಾ ಸಹ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ, ಡಿಟಾಕ್ಸಿಫೈಯರ್ ಆಗಿ ಕೆಲಸ ಮಾಡುತ್ತೆ, ಜಾಂಡಿಸ್ ಅಂತ ದೊಡ್ಡ ಸಮಸ್ಯೆಗಳನ್ನ ನಿವಾರಕವಾಗಿ ಕೆಲಸ ಮಾಡುತ್ತೆ, ಲಿವರ್ ನ ಪ್ರೊಟೆಕ್ಟ್ ಮಾಡುತ್ತೆ, ಕಣ್ಣಿಗೆ ಅತ್ಯುತ್ತಮವಾಗಿ ಕೆಲಸ ಮಾಡ್ಕೊಡುತ್ತೆ, ಆಂಟಿ ಏಜಿನ್ ಆಗಿ ಕೆಲಸ ಮಾಡುತ್ತೆ, ಆಂಟಿ ಅಲ್ಸರ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಎಷ್ಟು ಆಂಟಿ, ಯಾಕೆ ಇದನ್ನ ಕವಾಚ ಬ್ರಷ್ ಅಂತಿದ್ದಾರೆ ಅಂದ್ರೆ ಇಡೀ ದೇಹವನ್ನ ಆಂಟಿ ವೈರಸ್ ಅಂತ ಹೆಂಗ್ ಹೇಳ್ತೀವಿ ನಾವು, ಒಂದು ಸಿಸ್ಟಮ್ ಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೆಂಗ್ ಆಂಟಿ ವೈರಸ್ ಆಗ್ತೀವೋ ಹಂಗ್ ನಮ್ ದೇಹವನ್ನ ಹೊರಗಿನ ವೈರಾಣುಗಳಿಂದ ಪ್ರೊಟೆಕ್ಟ್
ಮಾಡ್ಕೊಳ್ಳಿಕ್ಕೆ, ನನ್ನ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಅತ್ಯುತ್ತಮವಾದಂತಹ ಪ್ರಾಡಕ್ಟ್ ಯಾವ್ದಪ್ಪ ಇದೆ ಅಂದ್ರೆ ಅದು ಕವಾಚ್ ಬ್ರಷ್ ಮಾಡಿ ಫ್ರೆಂಡ್ಸ್. ಹಾಗಾಗಿ ಇವತ್ತು ಭಾರತ ಸರ್ಕಾರದ ಆಯುಷ್ ಇಲಾಖೆ ಇದನ್ನ ಪ್ರಾಮಾಣೀಕರಿಸಿದೆ. ಪ್ರತಿಯೊಬ್ಬ ವ್ಯಕ್ತಿ, ನಿಮಗೆ ಗೊತ್ತಿದೆ ಇವತ್ತು ಕೇಂದ್ರ ಸರ್ಕಾರ ಮೊದಲನೇ ಅಲೆಯಲ್ಲಿ ಅನೌನ್ಸ್ ಮಾಡ್ತು ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕಿರುವಂತ ಏಕಮಾತ್ರ ವಿಧಾನ ಅದು ಆಯುರ್ವೇದ ವಿಧಾನ. ಅದು ಆದಷ್ಟು ಈ ಒಂದು ಲೇಹ್ಯದ ರೂಪದಲ್ಲಿ ನಾವು ಬಳಕೆ ಮಾಡೋದ್ರಿಂದ ತುಂಬಾ ಅತ್ಯುತ್ತಮಕಾರಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಹಾಗಾಗಿ ಈ ಒಂದು ಉತ್ಪನ್ನ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಪ್ರತಿ ಮನೆಯಲ್ಲಿ ಕವಾಚ್ ಬ್ರಷ್ ನ ಬಳಸಿ. ಎಸ್ಪೆಷಲಿ ಈಗ ಮಕ್ಕಳುಗಳಿಗೆ ಕವಾಚ್ ಬ್ರಷ್ ನ ಹೆಚ್ಚು ಕೊಡಿ. 1.5-2 ವರ್ಷದ ಮೇಲ್ಪಟ್ಟು ಪ್ರತಿದಿನ ಅರ್ಧ ಸ್ಪೂನ್ ಮಕ್ಕಳಿಗೆ ನೀವು ಕವಾಚ್ ಬ್ರಷ್ ನ ಬಳಕೆ ಮಾಡಿ. 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ 1 ಸ್ಪೂನ್ ಕೊಡಿ. 10 ವರ್ಷದ ಮೇಲ್ಪಟ್ಟಂತ ಎಲ್ಲ ವಯಸ್ಕರಿಗೆ 10 ವರ್ಷದ ಮೇಲ್ಪಟ್ಟಂತವರಿಗೆ ಪ್ರತಿದಿನ 2 ಸ್ಪೂನು. 18 ವರ್ಷ 20 ವರ್ಷ ಮೇಲ್ಪಟ್ಟವರು ಪ್ರತಿದಿನ 3 ಸ್ಪೂನು. ಎಸ್ಪೆಷಲಿ ವಯೋವೃದ್ಧರು 70-80 ವರ್ಷ, ನಾನು ಹೇಳಿದೆ COPD ಕ್ರಾನಿಕಲ್ ಅಬ್ಸ್ಟ್ರಾಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಏನ್ ಹೇಳ್ತೀವಿ, ಕ್ರಾನಿಕಲ್ ರೆಸ್ಪಿರೇಟರಿ ಇಶ್ಯೂಸ್ ಇರೋರಿಗೆ. ಯಾಕಂದ್ರೆ ಇವತ್ತು ಗೊತ್ತಿದೆ ಕರೋನಾ ಮೇಜರ್ ಆಗಿ ಕನೆಕ್ಟ್ ಆಗ್ತಿರೋದು ರೆಸ್ಪಿರೇಟರಿ ಇಶ್ಯೂಸ್ ಇರುವಂತವರಿಗೆ. ಅಂತವರಿಗೆ ನಾವು ಪ್ರತಿದಿನ 3 ಸ್ಪೂನ್. ಇನ್ ಕೇಸ್ ಆಲ್ರೆಡಿ ಪಾಸಿಟಿವ್ ಇದಾರೆ, ಪಾಸಿಟಿವ್ ಆಗಿ ಮತ್ತೆ ವಾಪಸ್ ಮನೆಗೆ ಬಂದಿದ್ದಾರೆ ಹುಷಾರಾಗಿ, ಅವ್ರು ಸಹ ವರ್ಷಗಟ್ಲೆ ಕವಾಚ್ ಬ್ರಷ್ ತಿನ್ನೋದ್ರಿಂದ ಮತ್ತೆ ಯಾವುದೇ ವೈರಾಣುಗಳ ಸಮಸ್ಯೆಯಿಂದ ಬಾಧಿತರಾಗೋದನ್ನ ತಪ್ಪಿಸಬಹುದು ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಗೆ ನೋಡೋದಾದ್ರೆ ಸ್ಪಿರುಲಿನಾ ಗೋಲ್ಡ್ ಅಂತ, ಇದ್ರ ಬಗ್ಗೆ ಅಂತೂ ಹೇಳೋದು ಬಹಳ ಖುಷಿ ಅನ್ಸುತ್ತೆ. ಇವತ್ತು ಪ್ರತಿ ನಿಮಗೆ ಗೊತ್ತಿದೆ ಲಾಸ್ಟ್ ಟೈಮ್ ಫಸ್ಟ್ ಅಲೆಯಲ್ಲಿ ನಮ್ಮ ಮೈಸೂರಿನ KR ಆಸ್ಪತ್ರೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತು, ಪ್ರತಿಯೊಬ್ಬ ಕರೋನಾ ಪಾಸಿಟಿವ್ ವ್ಯಕ್ತಿಗಳಿಗೆ ಸ್ಪಿರುಲಿನಾ ಕೊಡಿ. ಒಂದು ಸಮುದ್ರದ ಪಾಚಿಯಿಂದ ಇದನ್ನ ಡಿಸೈನ್ ಮಾಡ್ತಾರೆ. ಇದರಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇದೆ. ನಮ್ಮ ಇಡೀ ಆಹಾರ ವ್ಯವಸ್ಥೆಯಲ್ಲಿ ಈ ಒಂದು ಒಮೆಗಾ-3 ಸಿಗೋದಿಲ್ಲ. ಇದು ಸಮುದ್ರದ ಮೀನಲ್ಲಿ ಸಿಗುತ್ತೆ, ಅದು ಬಿಟ್ರೆ ನಮ್ಗೆ ಸಮುದ್ರದ ಪಾಚಿಯಲ್ಲಿ ಸಿಗುತ್ತೆ. ಇದನ್ನ ಅತಿ ಹೆಚ್ಚು ಆಮೆ ಬಳಕೆ ಮಾಡುತ್ತೆ. ಆಮೆಯ ಮುಖ್ಯ ಆಹಾರ ಪಾಚಿ, ಅದಕ್ಕೆ ಅದು 300 ವರ್ಷ 400 ವರ್ಷ ಬದುಕುತ್ತೆ. ಅಂದ್ರೆ ಸ್ಪಿರುಲಿನಾಗೆ ಅಂತ ಒಂದು ಅದ್ಭುತವಾದಂತ ಶಕ್ತಿ ಇದೆ. ಸ್ಪಿರುಲಿನಾ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ನ್ಯೂಟ್ರಿಷನ್ ಫುಡ್ ಅಂತ ಹೇಳ್ತೀವಿ. ಇದನ್ನ ಪ್ರತಿದಿನ ಮಧ್ಯಾಹ್ನ ಒಂದು ಸ್ಪಿರುಲಿನಾ ಗೋಲ್ಡ್ ಬಳಸೋದ್ರಿಂದ ನೋಡಿ ಇಮ್ಯುನಿ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೊಡುತ್ತೆ, ಕೊಲೆಸ್ಟ್ರಾಲ್ ನ ರಿಡ್ಯೂಸ್ ಮಾಡ್ಕೊಡುತ್ತೆ, ಬ್ಲಡ್ ಪ್ರೆಷರ್ ಲೆವೆಲ್ ನ ನಾರ್ಮಲ್ ಮಾಡ್ಕೊಡುತ್ತೆ, ಅನಿಮಿಕ್ ವಿರುದ್ಧ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗಿ ಯಾರೆಲ್ಲ ಅನಿಮಿಕ್ ಇಂದ ಬಳಲ್ತಿರ್ತಾರೆ ಅವ್ರಿಗೆ ಅದ್ರ ವಿರುದ್ಧ ಹೋರಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಡಯಾಬಿಟಿಕ್ ವಿರುದ್ಧ ಹೋರಾಡ್ಲಿಕ್ಕೆ ಕೆಲಸ ಮಾಡುತ್ತೆ, ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ವೈರಸ್ ಗಳ ವಿರುದ್ಧ ಹೋರಾಟ ಮಾಡುತ್ತೆ, ಆರ್ಥರೈಟಿಸ್ ಇಶ್ಯೂಸ್ ಇರೋರಿಗೆ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಎಫೆಕ್ಟಿವ್ ಡಯಟ್ ಪ್ರೋಗ್ರಾಮ್ ಬೈ ರಿಪ್ಲೇಸ್ 1 ಮೀಲ್ ಪರ್ ಡೇ. ಒಂದು ಸ್ಪಿರುಲಿನಾ ಮಾತ್ರೆ ಒಂದು ಹೊತ್ತಿನ ನ್ಯೂಟ್ರಿಷನ್ ನ ನಮ್ ದೇಹಕ್ಕೆ ಕೊಡುತ್ತೆ. ಏನೆಲ್ಲ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಒಂದು ಹೊತ್ತಿನ ಊಟ ನಮ್ಗೆ ಏನ್ ಸಿಗ್ಬೇಕಾಗಿತ್ತೋ ಅದೆಲ್ಲವನ್ನ ಒಂದು ಸ್ಪಿರುಲಿನಾ ಕ್ಯಾಪ್ಸೂಲ್ ನಮಗ್ ಕೊಡುತ್ತೆ ಮಾಡಿ ಫ್ರೆಂಡ್ಸ್. ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ, ಮತ್ತೆ 100% ವೆಜಿಟೇರಿಯನ್ ಕ್ಯಾಪ್ಸೂಲ್, ಮತ್ತೆ ಎನರ್ಜಿ ಬೂಸ್ಟ್ ಮಾಡುತ್ತೆ. ನಿಮ್ಗೆ ಸ್ಪಿರುಲಿನಾ ತಗೊಂಡವರು ಬಹಳ ಎನರ್ಜೆಟಿಕ್ ಆಗಿರ್ತಾರೆ, ಬಹಳ ಲವಲವಿಕೆಯಿಂದ ಬಹಳ ಚೈತನ್ಯ ಭರಿತರಾಗಿರ್ತಾರೆ. ನೋಡಿ ಆಂಟಿ ಏಜಿಂಗ್ ಪ್ರಾಪರ್ಟಿ ಅಂದ್ರೆ ನಮ್ ಚರ್ಮ ಬಹಳ ಸುಂದರವಾಗಿರ್ಲಿಕ್ಕೆ ಸಪೋರ್ಟ್ ಆಗುತ್ತೆ. ನೋಡಿ ಕೆಳಗಡೆ ಒಂದ್ ಲೈನ್ ಇದೆ, ಸ್ಪಿರುಲಿನಾ ಇಸ್ ದ ಸೂಪರ್ ಫುಡ್ ದಟ್ ನಾಸಾ ರೆಕಮೆಂಡೆಡ್ ಟು ಆಸ್ಟ್ರೋನಾಟ್ಸ್. ನೋಡಿ ಅಂತರಿಕ್ಷ ಯಾನಿಗಳಿಗೆ ಸಹ ಇವತ್ತು ನಾಸಾ ಸ್ಪಿರುಲಿನಾನ ಪ್ರೊವೈಡ್ ಮಾಡುತ್ತೆ ಫ್ರೆಂಡ್ಸ್. ಅಂದ್ರೆ ಸ್ಪಿರುಲಿನಾದ ಮೌಲ್ಯ ಎಷ್ಟು ಅಮೂಲ್ಯವಾದದ್ದು. ಮಾರುಕಟ್ಟೆಯಲ್ಲಿ ತುಂಬಾ ಸ್ಪಿರುಲಿನಾ ಇದೆ, ಆದ್ರೆ ನಮ್ಮೊಬ್ಬರಿಗಷ್ಟೇ ಸ್ಪಿರುಲಿನಾ ಗೋಲ್ಡ್ ಅನ್ನೋ ಒಂದು ಪ್ರಾಮಾಣಿಕೃತ ಸಿಕ್ಕಿರೋದು, ಪ್ರಾಮಾಣಿಕ ಒಂದು ಸರ್ಟಿಫಿಕೇಶನ್ ಆಗಿರೋದು ಮಾಡಿ ಫ್ರೆಂಡ್ಸ್. ಹಾಗಾಗಿ ವೆರಿ ಬ್ಯೂಟಿಫುಲ್ ಆದಂತ ಪ್ರಾಡಕ್ಟ್ ಮಾಡಿ ಫ್ರೆಂಡ್ಸ್. ಇದನ್ನ ಬಳಕೆ ಮಾಡೋದ್ರಿಂದ ಸಹ ನಾವು ಇಮ್ಯುನಿ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡ್ಕೋಬಹುದು. ನಾನು ಆಗ್ಲೇ ಹೇಳಿದಾಗೆ ಒಂದು ಹೊತ್ತಿನ ಊಟಕ್ಕೆ ಸಮಾನವಾಗಿ ಸ್ಪಿರುಲಿನಾ ಗೋಲ್ಡ್ ನಮ್ಗೆ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಬಹಳ ಸಂತೋಷ, ಈ ಒಂದು ಬ್ರ್ಯಾಂಡ್ ಅಥವಾ ಈ ಒಂದು ಸಿಂಬಲ್ ನಮ್ ಕಣ್ ಮುಂದೆ ಬಂದ್ರೆ ಮೈ ರೋಮಾಂಚನ ಆಗುತ್ತೆ. ಇವತ್ತು ಇಡೀ ಭಾರತದ ಮನೆ ಮಾತಾಗಿರುವಂತ ಒಂದು ಅತ್ಯುತ್ತಮವಾದಂತಹ ಉತ್ಪನ್ನಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಅದ್ ಯಾವ್ದಪ್ಪ? ಇವತ್ತು ಇಡೀ MI ಲೈಫ್ ಸ್ಟೈಲ್ ಅಂದ್ರೆ ಈ ಬ್ರ್ಯಾಂಡ್ ಅಂದ್ರೆ MI ಲೈಫ್ ಸ್ಟೈಲ್. ಇವತ್ತು ಪ್ರತಿಯೊಂದು ವ್ಯಕ್ತಿ ಫೈನಾನ್ಷಿಯಲಿ ಗ್ರೋತ್ ಆಗ್ತಿದೀವಿ, ಸಾಕಷ್ಟು ಮನೆಗೆ ಆಯುರ್ವೇದ ತಲುಪಿಸ್ತಿದೀವಿ. ನಮ್ ದೇಶದ ಆಯುರ್ವೇದ, ನಮ್ ದೇಶದ ಯೋಗ, ನಮ್ ದೇಶದ ಪ್ರಾಣಾಯಾಮ, ನಮ್ ದೇಶದ ಧ್ಯಾನನ ಇವತ್ತು ನಮ್ ದೇಶಕ್ಕಿಂತ ಜಾಸ್ತಿ ವಿದೇಶಿಯರು ಬಳಕೆ ಮಾಡ್ತಿದ್ದಾರೆ. ನೋಡಿ ಇವತ್ತು ಬೇರೆ ದೇಶದ ಸರಾಸರಿ ಆಯಸ್ಸು ನೋಡಿದ್ರೆ 60 ವರ್ಷ, 62 ವರ್ಷ, 65 ವರ್ಷ ಇದೆ. ಆದ್ರೆ ನಮ್ಮ ಭಾರತೀಯರ ಮನುಷ್ಯನ ಸರಾಸರಿ ಆಯಸ್ಸು ಇವತ್ತು 51 ವರ್ಷಕ್ಕೆ ಬಂದಿದೆ. ಕಾರಣ ಏನಂದ್ರೆ ನಾವು ಆಯುರ್ವೇದದಿಂದ ಹಿಂದೆ ಬರ್ತಿದೀವಿ, ಆಯುರ್ವೇದ ಬಳಕೆ ನಿಲ್ಸಿದೀವಿ. ನಾವು ಈ ಒಂದು ಬ್ರ್ಯಾಂಡ್ ಮುಖಾಂತರ ಬ್ಯಾಕ್ ಟು ಪಿವಿಲಿಯನ್ ಆಗ್ಲಿಕ್ಕೆ ನಮ್ಗೆ MI ಲೈಫ್ ಸ್ಟೈಲ್ ಸಪೋರ್ಟ್ ಮಾಡಿದೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಒಂದ್ ಸೆಕೆಂಡ್ ಎಲಿಮೆಂಟ್ಸ್ ಬ್ರ್ಯಾಂಡ್ ಗೆ ಹ್ಯಾಟ್ಸ್ ಆಫ್ ಹೇಳೋಣ. ಇದರಲ್ಲಿ ಸಾಕಷ್ಟು ಹೆಲ್ತ್ ಕೇರ್ ರೇಂಜ್ ಪ್ರಾಡಕ್ಟ್ಸ್ ಇದೆ, ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇದೆ, ಮತ್ತೆ ಒಂದು ಹಿರಿಮೆಯ ಗರಿ ಸಿಕ್ಕಿದೆ. ನಮ್ಗೆ ಬಹಳ ಖುಷಿ ಅನ್ಸೋ ವಿಚಾರ ಏನಂದ್ರೆ ಇವತ್ತು
ಸಾಕಷ್ಟು ಲಕ್ಷಾಂತರ ಜನಗಳ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ದ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ, ಭಾರತದ ಅತ್ಯಂತ ಪ್ರತಿಷ್ಠಿತ ರಾಷ್ಟ್ರೀಯ ದಿನಪತ್ರಿಕೆ, ಒಂದು ಲಕ್ಷಾಂತರ ಜನಗಳ ಅಭಿಪ್ರಾಯವನ್ನ ನೇರವಾಗಿ ಸಂಗ್ರಹಣೆ ಮಾಡಿ ನಮ್ಮನ್ನ 2019 ಅಲ್ಲಿ ದ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಆಫ್ 2019 ಅಂತ ಹೇಳಿ ನಮ್ಗೆ ಅವಾರ್ಡ್ ಮಾಡಿದೆ. ಅಂದ್ರೆ ಈ ಬ್ರ್ಯಾಂಡ್ ಗೆ ಇವತ್ತು ನೋಡಿ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಆಯುರ್ವೇದದ ಕಂಪನೀಸ್ ಗಳಿದೆ, ಕೋಟಿಗಟ್ಲೆ ಇವತ್ತು ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅವರು ಸಾಕಷ್ಟು ಅವರು ಒಂದು ಫೆಮಿಲಿಯರ್ ಇದ್ದಾರೆ. ಆದ್ರೂ ನಮ್ಮ ಬ್ರ್ಯಾಂಡ್ ಅನ್ನ ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಗುರುತಿಸಿದೆ ಅಂದ್ರೆ ಅದರ ಅರ್ಥ ಅದರ ವ್ಯಾಲ್ಯೂಸ್, ಅದರ ಮಾಲಿಕ್ಯೂಲ್ಸ್, ಅದರ ಕಾಂಬಿನೇಷನ್ ಅದು ರಿಸಲ್ಟ್ ಓರಿಯೆಂಟೆಡ್ ಆಗಿರೋದು ಮಾತ್ರ ಸಾಧ್ಯ ಆಗಿದೆ ಮಾಡಿ ಫ್ರೆಂಡ್ಸ್. ಹಾಗೆ ನೋಡೋದಾದ್ರೆ ಸೊ ಈ ಬ್ರ್ಯಾಂಡ್ ಏನಪ್ಪಾ ಎಲಿಮೆಂಟ್ಸ್ ಅಂದ್ರೆ ಎಲ್ರಿಗೂ ಏನ್ ಈ ಬ್ರ್ಯಾಂಡ್, ವಾಟ್ ಇಸ್ ದ ಮೀನ್ ಬೈ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಎಲಿಮೆಂಟ್ಸ್ ಅಂದ್ರೆ ಪಂಚಭೂತಗಳು ಅಂತ. ಇಡೀ ಪ್ರಪಂಚ ಪಂಚಭೂತಗಳಿಂದ ಆಗಿದೆ. ಆಕಾಶ, ನೀರು, ಗಾಳಿ, ಬೆಂಕಿ, ಭೂಮಿಯಿಂದ ಇಡೀ ಪ್ರಪಂಚ ಆಗಿದೆ. ಹಾಗೆ ನಮ್ಮ ದೇಹ ಸಹ ಒಂದೊಂದನ್ನ ಇಂಡಿಕೇಶನ್ ಮಾಡುತ್ತೆ ನೋಡಿ. ವಾಟರ್ ನೀರನ್ನ ಬ್ಲಡ್ ಇಂಡಿಕೇಶನ್ ಮಾಡುತ್ತೆ. ಸೊ ಕ್ಯಾಲರೀಸ್ ಎನರ್ಜಿನ ಫೈರ್ ಬೆಂಕಿ ಇಂಡಿಕೇಶನ್ ಮಾಡುತ್ತೆ. ಹಾಗೆ ನಮ್ಮ ಉಸಿರಾಟನ ಗಾಳಿ ಇಂಡಿಕೇಶನ್ ಮಾಡುತ್ತೆ. ಕ್ಯಾವಿಟಿ ಸ್ಪೇಸ್ ಆಕಾಶನ ಇಂಡಿಕೇಶನ್ ಮಾಡುತ್ತೆ. ಹಾಗೆ ಭೂಮಿ ನಮ್ಮ ಬೋನ್, ನಮ್ಮ ಸ್ಕಿನ್, ನಮ್ಮ ಮಾಂಸಖಂಡಗಳನ್ನ ಇಂಡಿಕೇಶನ್ ಮಾಡುತ್ತೆ. ಸೊ ಈ ಎಲ್ಲ ಎಲಿಮೆಂಟ್ಸ್ ಅನ್ನ ಈ ಪಂಚಭೂತಗಳಿಂದ ಆಗಿರುವಂತಹ ಈ ಪಂಚೇಂದ್ರಿಯಗಳನ್ನು ಹೊಂದಿರುವಂತಹ ಈ ದೇಹವನ್ನ ಸುಸ್ಥಿತಿಯಲ್ಲಿ ಇಡ್ಲಿಕ್ಕಿರುವಂತಹ ಒಂದೇ ಒಂದು ಏಕಮಾತ್ರ ಬ್ರ್ಯಾಂಡ್ ಅಂತ ನೋಡೋದಾದ್ರೆ ಇಡೀ ಭಾರತದಲ್ಲಿ ಅದು ಒಂದೇ ಒಂದು ಮಾಡಿ ಫ್ರೆಂಡ್ಸ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಹಾಗಾಗಿ ಆ ಎಲಿಮೆಂಟ್ಸ್ ಅನ್ನೋ ನೇಮೇ ಹೇಳುತ್ತೆ ಪಂಚಭೂತಗಳ ಸಮ್ಮಿಶ್ರಣ ಅಂತ ಹೇಳಿ. ಸೊ ಈ ಒಂದು ಪ್ರಾಡಕ್ಟ್ ಯಾಕೆ ಆಯುರ್ವೇದ, ಏನ್ ಸರ್ ಆಯುರ್ವೇದ, ಸೊ ಯಾಕೆ ಬೇಕು ಆಯುರ್ವೇದ ಅಂತ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಆಯುರ್ವೇದಿಕ್ ಮೆಡಿಸಿನ್ಸ್ ಈಸ್ ಒನ್ ಆಫ್ ದ ವರ್ಲ್ಡ್ ಓಲ್ಡೆಸ್ಟ್ ಹೋಲಿಸ್ಟಿಕ್ ಹೀಲಿಂಗ್ ಸಿಸ್ಟಮ್ ಅಂತ ಹೇಳುತ್ತೆ. ಅಂದ್ರೆ ಸಮಸ್ಯೆಯನ್ನ ಮ್ಯಾನೇಜ್ ಮಾಡಲ್ಲ ಆಯುರ್ವೇದ. ಸೊ ಅಲೋಪತಿಕ್ ಸಮಸ್ಯೆಯನ್ನ ಮ್ಯಾನೇಜ್ ಮಾಡುತ್ತೆ. ಅಂದ್ರೆ ಆ ಸಮಸ್ಯೆಯನ್ನ ಸೊ ಅವ್ನ್ ಬದುಕಿರೋ ತನಕ ಅದನ್ನ ಮ್ಯಾನೇಜ್ ಮಾಡೋದ್ರ ಜೊತೆಗೆ ಅವನ್ ದೇಹದ ಇತರ ಅಂಗಾಂಗಗಳನ್ನ ಹಾನಿ ಮಾಡುತ್ತೆ. ಇದೇ ಅಲೋಪತಿಕ್ ಕೆಲಸ. ಆದ್ರೆ ಆಯುರ್ವೇದದ ಕೆಲಸ ಆ ಸಮಸ್ಯೆಯನ್ನ ಬುಡ ಸಮೇತ ಸಾಲ್ವ್ ಮಾಡಿ ಆ ಸಮಸ್ಯೆ ಬೇರ್ ಸಮೇತ ಅವನ ದೇಹದಲ್ಲಿ ಇರಬಾರ್ದು ಆ ರೀತಿ ಗುಣ ಮಾಡುವಂತ ಏಕಮಾತ್ರ ಶಕ್ತಿ ಇರೋದು ಅದು ಆಯುರ್ವೇದಕ್ಕೆ ಮಾತ್ರ ಮಾಡಿರ್ತದೆ. ಅದಕ್ಕೆ ಒನ್ ಆಫ್ ದ ವರ್ಲ್ಡ್ ಓಲ್ಡೆಸ್ಟ್ ಹೀಲಿಸ್ಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದನ್ನ ಹೀಲ್ ಮಾಡುತ್ತೆ, ಗುಣ ಮಾಡುತ್ತೆ. ಇಟ್ ವಾಸ್ ಡೆವಲಪಿಂಗ್ ಮೋರ್ ದೆನ್ 3000 years ago in India. ಇದು ಇವತ್ತು ನೆನ್ನೆದಲ್ಲ, 3000 ವರ್ಷಗಳ ಇತಿಹಾಸ ಇದೆ ಆಯುರ್ವೇದಕ್ಕೆ. ನಮ್ಮ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಋಗ್ವೇದಗಳಲ್ಲಿ, ಚರಕ ಸಮಿತಿಯಲ್ಲಿ ಇವತ್ತು ಆಯುರ್ವೇದದ ಉಲ್ಲೇಖಗಳಿದೆ. ನಮ್ಮ ಅಮೃತ ಬಳ್ಳಿ ಇವತ್ತಿಂದಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಮ್ಮ ಜ್ಯೇಷ್ಠ ಮಧು, ನಮ್ಮ ಬಜೆ, ನಮ್ಮ ಜಾಯಿಕಾಯಿ, ನಮ್ಮ ತುಳಸಿ, ನಮ್ಮ ಕಾಲಮೇಘ, ಪುನರ್ವನ, ಏನೆಲ್ಲ ಅಶೋಕ ಚಾಲ, ಏನೆಲ್ಲ ಬೇರುಗಳಿದೆ, ಇವೆಲ್ಲವೂ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಯಾಕಂದ್ರೆ 3000 ವರ್ಷಗಳ ಹಿಂದೆನೂ ಕಾಯಿಲೆಗಳಿತ್ತು. ಆಗ್ಲೂ ಅವಶ್ಯಕವಾಗಿ ಔಷಧೋಪಚಾರಗಳಾಗ್ತಿತ್ತು. ಆದ್ರೆ ಇವತ್ತಿನ ತರ ಅದನ್ನ ಮ್ಯಾನೇಜ್ ಮಾಡ್ತಿರ್ಲಿಲ್ಲ. ಅವತ್ತು ಅದನ್ನ ಬುಡ ಸಮೇತ ಸಾಲ್ವ್ ಮಾಡ್ಲಿಕ್ಕೆ ಅದ್ಭುತವಾದಂತಹ ಇಂಗ್ರೀಡಿಯೆಂಟ್ ಗಳನ್ನ ಕಂಡಿಡಿದು ಚರಕ ಸಮಿತಿಯಲ್ಲಿ ನಮೂದಿಸಿದ್ದಾರೆ ಮಾಡಿ ಫ್ರೆಂಡ್ಸ್. ಅಂತ ಒಂದು ಸೊ ಬೇಸ್ ಅನ್ನ ಇಟ್ಕೊಂಡು ಇವತ್ತು ಈ ಪ್ರಾಡಕ್ಟ್ ಗಳನ್ನ ಡಿಸೈನ್ ಮಾಡಿದಾರೆ ಅಂತ ಹೇಳೋದಕ್ಕೆ ಖುಷಿ ಅನ್ಸುತ್ತೆ. ಇಟ್ ಈಸ್ ಬೇಸ್ಡ್ ಆನ್ ದ ಬಿಲೀಫ್ ದಟ್ ಹೆಲ್ತ್ ಅಂಡ್ ವೆಲ್ನೆಸ್ ಡಿಪೆಂಡ್ ಆನ್ ದ ಡೆಲಿಕೇಟೆಡ್ ಬ್ಯಾಲೆನ್ಸ್ ಬಿಟ್ವೀನ್ ದ ಮೈಂಡ್, ಬಾಡಿ ಅಂಡ್ ಸ್ಪಿರಿಟ್. ಸೊ ನಮ್ಮ ದೇಹ, ಆತ್ಮ ಮತ್ತು ಮನಸ್ಸಿನ ಮಧ್ಯ ಇದು ಕೆಲಸ ಮಾಡುತ್ತೆ ಮಾಡಿ ಫ್ರೆಂಡ್ಸ್. ಇಟ್ಸ್ ಮೇನ್ ಗೋಲ್ ಇಸ್ ಟು ಪ್ರಮೋಟ್ ದ ಗುಡ್ ಹೆಲ್ತ್ ಅಂತ ಹೇಳ್ಬೋದು. ನನ್ನ ದೇಹ ಆರೋಗ್ಯವಾಗಿರ್ಬೇಕಂದ್ರೆ, ನನ್ನ ಮನೆ ಹ್ಯಾಪಿ ಆಗಿರ್ಬೇಕು, ಹೆಲ್ತಿ ಆಗಿರ್ಬೇಕು, ನನ್ನ ಮನೆಯ ಪ್ರತಿ ಸದಸ್ಯರ ಆಯಸ್ಸು ಜಾಸ್ತಿ ಆಗ್ಬೇಕು, ಆರೋಗ್ಯ ಜಾಸ್ತಿ ಆಗ್ಬೇಕಂದ್ರೆ ನಾವು ಆಯುರ್ವೇದದ ಮೊರೆ ಹೋಗ್ಬೇಕು ಮಾಡಿ ಫ್ರೆಂಡ್ಸ್. 100% ಈ ಏನು ಮನುಷ್ಯನ ಸರಾಸರಿ ಆಯಸ್ಸು 51 ವರ್ಷಕ್ಕೆ ಬಂದಿದೆ, ಮುಂದಿನ ಜನರೇಷನ್ 25-30 ಬಂದ್ ನಿಲ್ಲುತ್ತಲ್ಲ, ಇದನ್ನ ತಪ್ಪಿಸ್ಬೇಕು. ನಮ್ ಮುಂದಿನ ಪೀಳಿಗೆ ಸಹ ನಮ್ಗಿಂತ ಜಾಸ್ತಿ ವರ್ಷ ಬದುಕ್ಬೇಕು. ನಾವು ಸಹ ಜಾಸ್ತಿ ವರ್ಷ ಬದುಕ್ಬೇಕಂದ್ರೆ ನಾವು ಬ್ಯಾಕ್ ಟು ಪೆವಿಲಿಯನ್ ಆಗ್ಲೇಬೇಕು ಮಾಡಿ ಫ್ರೆಂಡ್ಸ್ ಆಯುರ್ವೇದಕ್ಕೆ. ಅಂತ ಒಂದು ಆಯುರ್ವೇದ ಇಂಗ್ರೀಡಿಯೆಂಟ್ ಗಳನ್ನ ಇವತ್ತು ನಮಗೆ ಕಾಂಬಿನೇಷನ್ ರೂಪದಲ್ಲಿ ಕೊಟ್ಟು ಅದ್ಭುತವಾಗಿ ರಿಸಲ್ಟ್ ಕೊಡ್ತಿರುವಂತ, ವೈದ್ಯಕೀಯ ಲೋಕಕ್ಕೂ ಸವಾಲಾಗಿರೋ ಸಮಸ್ಯೆಗಳನ್ನ ಇವತ್ತು ಗುಣ ಮಾಡ್ತಿರುವಂತ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡ್ಕೊಟ್ಟಂತ ಒಬ್ಬ ಮಹಾಪುರುಷರ ಬಗ್ಗೆ ನಾವು ಇವತ್ತು ನಮಸ್ತೆ ಮಾಡ್ಲೇಬೇಕು, ವಂದಿಸ್ಲೇಬೇಕು. ಅವ್ರು ಯಾರಪ್ಪ ಅಂದ್ರೆ ಡಾಕ್ಟರ್ ಟಿ.ಬಿ. ಅನಂತನಾರಾಯಣ್. ಈ ಎಲ್ಲ ಎಲಿಮೆಂಟ್ಸ್ ಬ್ರ್ಯಾಂಡ್ ನ ಮೂಲ ಕಾರಣೀಭೂತರು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಇಡೀ ಭಾರತದಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಪ್ರಶಸ್ತಿಗಳಿದೆ ಆ ಎಲ್ಲ ಪ್ರಶಸ್ತಿಗಳ ಭಾಜನರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೀವೇನಾದ್ರೂ ಗೂಗಲ್ ಅಲ್ಲಿ ಡಾಕ್ಟರ್ ಡಿ.ಬಿ. ಅನಂತನಾರಾಯಣ್ ಸರ್ ಅಂತ ಹೊಡೆದ್ರೆ ಸಂಪೂರ್ಣ ಅವ್ರ ಬಗ್ಗೆ ಮಾಹಿತಿ ಬರುತ್ತೆ. ಒಂದ್ ಸೆಕೆಂಡ್ ಇವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಥಮ್ಸ್ ಅಪ್ ಕೊಡೋಣ, ಒಂದು ಹ್ಯಾಟ್ಸ್ ಆಫ್ ಹೇಳೋಣ ಮಾಡಿ ಫ್ರೆಂಡ್ಸ್. ನಮ್ಮ ಕಂಪನಿಯ ಒಬ್ಬ ಪವರ್ಫುಲ್ ಸೈಂಟಿಸ್ಟ್ ಅಂತ ಹೇಳೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ನೋಡಿ, ಈ ಎಲ್ಲ ಆಯುರ್ವೇದ ಉತ್ಪನ್ನಗಳನ್ನ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಪ್ರಾಮಾಣೀಕರಿಸಿದೆ. ಇದು ಬಹಳ ಖುಷಿ ಕೊಡೋ ವಿಚಾರ ಮಾಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ಮೊದಲ ಪ್ರಾಡಕ್ಟ್ ಬರೋಣ. ಮೊದಲ ಪ್ರಾಡಕ್ಟ್ ಯಾವ್ದಪ್ಪ ಅಂತ ನೋಡೋದಾದ್ರೆ
ಲೀವ್ ಅಗೈನ್. ದಯಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಬ್ರೀಫ್ ಮಾಡ್ತಾ ಹೋಗ್ತೀನಿ. ಈ ಪ್ರಾಡಕ್ಟ್ ಅನ್ನು ಯಾರು ಬಳಸಬೇಕು, ಎಷ್ಟು ಬಳಸಬೇಕು, ಯಾಕೆ ಬಳಸಬೇಕು, ಯಾವಾಗ ಬಳಸಬೇಕು, ಇದಿಷ್ಟು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಫಸ್ಟ್ ಗೆ ನಿಮ್ಗೆ ಹೆಸರೇ ಹೇಳುತ್ತೆ, ಲೀವ್ ಅಗೈನ್, ಮತ್ತೆ ಮರುಜೀವ ಕೊಡುತ್ತೆ. ಮೇಜರ್ ಆಗಿ ನಾವು ಲಿವ್ ಅಗೈನ್ ಅನ್ನ ಕ್ಯಾಪ್ಸುಲ್ ರೂಪದಲ್ಲಿ ಮತ್ತು ಲಿಕ್ವಿಡ್ ಫಾರ್ಮೇಶನ್ ಅಲ್ಲಿ ನಾವು ನೋಡ್ತೀವಿ ಮಾಡಿ ಫ್ರೆಂಡ್ಸ್. ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಸರ್ ಕ್ಯಾಪ್ಸುಲ್ ಅಲ್ಲಿ ಬೇರೆ ಮಾಲಿಕ್ಯೂಲ್ ಇದೆಯಾ, ಲಿಕ್ವಿಡ್ ಅಲ್ಲಿ ಬೇರೆ ಮಾಲಿಕ್ಯೂಲ್ ಇದೆಯಾ? ನೆವರ್ ಮಾಡಿ ಫ್ರೆಂಡ್ಸ್. ಇದು ಎಲ್ಲದರಲ್ಲೂ ಎರಡರಲ್ಲೂ ಒಂದೇ ಇಂಗ್ರೀಡಿಯೆಂಟ್ ಇದೆ, ಒಂದೇ ಮಾಲಿಕ್ಯೂಲ್ ಇದೆ. ನೀವು ಕ್ಯಾಪ್ಸುಲ್ ಬಳಸಕ್ ಕಷ್ಟ ಆಗುತ್ತಂದ್ರೆ ಸೊ ಸಿರಪ್ ನ ಬಳಸಬಹುದು, ಸಿರಪ್ ಬಳಸಕ್ ಕಷ್ಟ ಆಗುತ್ತಂದ್ರೆ ಕ್ಯಾಪ್ಸುಲ್ ನ ಬಳಸಬಹುದು ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಇದನ್ನ ಏನಕ್ಕೆ ಬಳಸೋದು ಸರ್? ನೋಡಿ, ಇವತ್ತು ಎಲ್ಲರ ಮನೆಯಲ್ಲಿ ಒಂದ್ ಪೆಡಂಭೂತ ಇದೆ. ಅದೇನಪ್ಪಾ ಅಂದ್ರೆ, ನೀವು ಶುಗರ್ ಇಂದ BP ಬೇಕಂದ್ರೆ ತಪ್ಪಿಸ್ಕೊಂಡ್ ಇದ್ಬಿಡ್ಬೋದೇನೋ, ಆದ್ರೆ ಈ ಗ್ಯಾಸ್ಟ್ರೈಟಿಸ್ ಅನ್ನೋ ಒಂದು ಸಮಸ್ಯೆಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಮಾಡಿ ಫ್ರೆಂಡ್ಸ್. ಯಾರ್ ಮನೆಗೆ ಹೋಗಿ ರಾಂಟಿಡಿನ್ ಇರುತ್ತೆ, ರ್ಯಾಂಟ್ಯಾಕ್ ಇರುತ್ತೆ, ಅಸಿಲಾಕ್ ಇರುತ್ತೆ, ಪ್ಯಾಂಡಿ ಇರುತ್ತೆ, ಒಮೇಜಾ ಇರುತ್ತೆ, ಈನೋ ಇರುತ್ತೆ, ಸುಮ್ಮನೆ ಟ್ಯಾಬ್ಲೆಟ್ ಗಳು ತಗೋತಾನೆ ಇರ್ತೀವಿ. ನಾನು ಆಗ್ಲೇ ಹೇಳ್ದೆ, 1 mg ಮಾತ್ರೆ ತಗೊಳ್ಳೋದು ನನ್ನ ಲಿವರ್ ಕಿಡ್ನಿಯನ್ನು ಹಾಳು ಮಾಡತ್. ನಾನು ಮುಂದೆ ಹೇಳ್ತೀನಿ ಕೆಲವೊಂದು ಟ್ಯಾಬ್ಲೆಟ್ ಗಳ ವಿಚಾರದಲ್ಲಿ. ಸೊ ಒಂದು ಟ್ಯಾಬ್ಲೆಟ್ ತಗೊಳ್ಳೋದು ಸಹ ನನ್ನ ಕಿಡ್ನಿ ಲಿವರ್ ನ ಹಾನಿ ಮಾಡ್ತಾ ಹೋಗುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಈ ಏನೆಲ್ಲ ನಾನು ಹೇಳ್ದೆ, ಈ ಗ್ಯಾಸ್ಟ್ರೈಟಿಸ್ ಸಂಬಂಧಪಟ್ಟಂತ ಮೆಡಿಸಿನ್ಸ್ ಗಳು ಬರೀ 1 ತಿಂಗಳು 2 ತಿಂಗಳು ಅಷ್ಟೇ ಪರಿಣಾಮ ಬೀರುತ್ತೆ. ಎಗೈನ್ ನಮ್ಮ ಜಠರದಲ್ಲಿ ಜಠರಾಗ್ನಿ ಅಂತ ಹೇಳ್ತೀವಿ, ಅಲ್ಲಿಂದ ಮತ್ತೆ ಆ ಒಂದು ಆಸಿಡ್ ಉತ್ಪಾದನೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ನನ್ಗೆ ಗ್ಯಾಸ್ಟ್ರೈಟಿಸ್ ಬರ್ತಾ ಇರುತ್ತೆ. ಗ್ಯಾಸ್ಟ್ರೈಟಿಸ್ ಹೇಳೋದಕ್ಕೆ ಒಂದ್ ಹೆಸರು, ಆದ್ರೆ ಅದ್ರ ಸುತ್ತ 100 ಸಮಸ್ಯೆಗಳಿಗೆ ಗಿರ್ಕಿ ಹೊಡಿತಾ ಇರುತ್ತೆ. ನೀವು ತುಂಬಾ ಸಂಪೂರ್ಣವಾಗಿ ನಿದ್ದೆ ಮಾಡಿ ಎದ್ದಿರ್ತೀರಾ, ಆದ್ರೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಇದ್ದಕ್ಕಿದ್ದಂಗೆ ಚೆಸ್ಟ್ ಪೇನ್ ಬರುತ್ತೆ, ಇದ್ದಕ್ಕಿದ್ದಂಗೆ ಬಾಡಿ ಪೇನ್ ಬರುತ್ತೆ, ಹುಳಿ ತೇಗ್ ಬರುತ್ತೆ, ಹೊಟ್ಟೆ ಉರಿ ಬರುತ್ತೆ, ಎದೆ ಉರಿ ಬರುತ್ತೆ, ಊಟ ಸರಿಯಾಗಿ ಸೇರ್ತಿರಲ್ಲ, ಯಾವಾಗ್ಲೂ ತಲೆನೋವಿರುತ್ತೆ, ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ, ಹ್ಯಾಪಿ ಆದಂತ ಎಂಜೈಮ್ಸ್ ಗಳು ಬಾಡಿಯಲ್ಲಿ ಬಿಡುಗಡೆ ಆಗ್ತಿರಲ್ಲ. ಹೀಗೆ 100 ಕಾರಣಗಳು ಗ್ಯಾಸ್ಟ್ರಿಕ್ ಸುತ್ತಿರುತ್ತೆ. ಹಾಗಾದ್ರೆ ಗ್ಯಾಸ್ಟ್ರಿಕ್ ಗೆ ಪರ್ಮನೆಂಟ್ ಸೊಲ್ಯೂಷನ್ ಏನ್ ಸರ್ ಅಂತ ನೀವು ಕೇಳೋದಾದ್ರೆ, ಇಟ್ಸ್ ಒನ್ ಅಂಡ್ ಓನ್ಲಿ ಲಿವ್ ಅಗೈನ್ ಮಾಡಿ ಫ್ರೆಂಡ್ಸ್. ಸೊ ಇದನ್ನ ರೇವಲ್ ಚಿನ್ನಿ ಮತ್ತೆ ಪುನರ್ವನ, ನಾಗರಮುಷ್ಟೆ, ಸಾಕಷ್ಟು ಇಂಗ್ರೀಡಿಯೆಂಟ್ ಗಳಿಂದ ಇದನ್ನ ಡಿಸೈನ್ ಮಾಡಿದ್ದಾರೆ. ಸೊ ಮತ್ತೆ ನಾವು ತಿನ್ನೋ ಆಜ್ಮೂಲದಿಂದ ಕೆಲವೊಂದು ಇಂಗ್ರೀಡಿಯೆಂಟ್ ಗಳನ್ನ ಇದರಲ್ಲಿ ತೆಗೆದಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ ಇದು ಸಪೋರ್ಟ್ ಮಾಡುತ್ತೆ. ಇದನ್ನ ಬಳಸೋ ವಿಧಾನ ನೋಡಿ, ಎಲ್ಲ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಗಳನ್ನ ಸಾಮಾನ್ಯ ನಾವು ಊಟಕ್ಕೆ ಮುಂಚೆ ಖಾಲಿ ಹೊಟ್ಟೆಲ್ ತಗೋತೀವಿ, ಈ ಪ್ಯಾಂಡಿ, ರ್ಯಾಂಟಿಡಿನ್, ರ್ಯಾಂಟ್ಯಾಕ್, ಅಸಿಲಾಕ್, ಒಮೇಜಾ, ಈನೋ ಇದನ್ನೆಲ್ಲ. ಆದ್ರೆ ಲಿವ್ ಅಗೈನ್ ನಾವು ಊಟದ ನಂತರ, ಅಂದ್ರೆ ಬೆಳಿಗ್ಗೆ ತಿಂಡಿ ಆದ ಮೇಲೆ 15 ml, ಮಧ್ಯಾಹ್ನ 15 ml, ರಾತ್ರಿ ಊಟದ ನಂತರ 15 ml ಇದನ್ನ ಬಳಕೆ ಮಾಡ್ಬೇಕು. ಇಲ್ಲೊಂದು ಸಣ್ಣ ಸೂಚನೆ ಮಾಡಿ ಫ್ರೆಂಡ್ಸ್, ನೀವು ಯಾರಿಗೆ ಪ್ರಾಡಕ್ಟ್ ಅನ್ನು ಪ್ರೊವೈಡ್ ಮಾಡಿದ್ರೆ ದಯಮಾಡಿ ನೀವು ಬಳಕೆ ಮಾಡುವಾಗ ನಿಮಗ್ ಗೊತ್ತಿರ್ಲಿ ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಂತ. ಯಾರಿಗಾದ್ರೂ ನೀವು ಒಂದ್ ಕ್ಯಾಪ್ ಕುಡೀರಿ ಅಂತ ಹೇಳ್ಬೇಡಿ, ಒಂದ್ ಸ್ಪೂನ್ ಕುಡೀರಿ ಅಂತ ಹೇಳ್ಬೇಡಿ. ಇದು ಮಿನಿಮಮ್ 15 ml ಗಿಂತ ಜಾಸ್ತಿ ತಗೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಮತ್ತೆ ಯಾರಿಗೂ 1 ಬಾಟಲ್ ಕೊಟ್ಬಿಡ್ಬೇಡಿ, 1 ಲಿವ್ ಅಗೈನ್ ಕೊಟ್ಬಿಟ್ಟು ನಿಮ್ ಗ್ಯಾಸ್ಟ್ರಿಕ್ ತುಂಬಾ ಚೆನ್ನಾಗಿ ವಾಸಿ ಆಗ್ಬಿಡುತ್ತೆ ಹೋಗಿ ಸರ್ ಅಂತ ಹೇಳ್ಬೇಡಿ. ಯಾಕಂದ್ರೆ 16 ವರ್ಷಗಳಿಂದ ಅವನ ದೇಹದಲ್ಲಿ ಗ್ಯಾಸ್ಟ್ರೈಟಿಸ್ ಇರುತ್ತೆ, 16 ಸರಿ ಅವನು ಈ ಟ್ಯಾಬ್ಲೆಟ್ ಗಳನ್ನ ತಗೊಂಡಿರ್ತಾನೆ, ಮತ್ತೆ ಅವ್ನ ಗ್ಯಾಸ್ಟ್ರೈಟಿಸ್ ಮರುಕಳಿಸ್ತಿರುತ್ತೆ. ಮಿನಿಮಮ್ ಒಬ್ಬ ವ್ಯಕ್ತಿ ಕೊಡ್ಬೇಕಾದ್ರೆ ಹೇಳಿ, ತಗೊಳ್ಳಿ ಒಂದು 5 ಬಾಟಲ್ಸ್ 10 ಬಾಟಲ್ಸ್ ಇದನ್ನ ಬಳಕೆ ಮಾಡಿ 101% ನಿಮ್ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದ ಆಚೆಗೆ ಬರ್ತೀರಾ. ತುಂಬಾ ಅದ್ಭುತವಾಗಿ ನಿಮ್ ಜಠರ ಸರಿ ಆಗುತ್ತೆ, ನಿಮ್ಮ ಮೆಟಬಾಲಿಸಮ್ ಇಶ್ಯೂಸ್ ಇಂದ ಆಚೆಗೆ ಬರ್ತೀರಾ, ಕಾನ್ಸ್ಟಿಟ್ಯೂಷನ್ ಸಮಸ್ಯೆ ಇರೋದಿಲ್ಲ. ಅವ್ರಿಗೆ ಅರ್ಥ ಮಾಡಿಸಿ ಮಾಡಿ ಫ್ರೆಂಡ್ಸ್. ಹಾಗಾಗಿ ಒಂದು ಬಾಟಲ್ ನನ್ನ ಪ್ರಕಾರ 5 ರಿಂದ 6 ದಿನ ಆಗುತ್ತೆ ಅಷ್ಟೇ. ಯಾಕಂದ್ರೆ ನೀವು 15 ml ಕರೆಕ್ಟ್ ಆಗಿ ತಗೊಂಡಿದ್ದೀರಾ ಅಂದ್ರೆ, ಯಾಕಂದ್ರೆ ಕ್ಯಾಪ್ಸುಲ್ ಅಲ್ಲಿ ಸಮಸ್ಯೆ ಇಲ್ಲ. ಕ್ಯಾಪ್ಸುಲ್ ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಫಾರ್ಮೇಶನ್ ಆಗಿದೆ. ಬೆಳಿಗ್ಗೆ ಒಂದು ಕ್ಯಾಪ್ಸುಲ್ ತಗೋತೀರಾ, ರಾತ್ರಿ ಒಂದು ಕ್ಯಾಪ್ಸುಲ್ ತಗೋತೀರಾ. ಆದ್ರೆ ಸಿರಪ್ ಬೇಸ್ ಅಲ್ಲಿ ತಗೋಬೇಕಾದ್ರೆ 15 ml ಅವಶ್ಯಕವಾಗಿ ತಗೊಳ್ಳೋದಕ್ಕೆ ನೀವು ರೆಫರ್ ಮಾಡ್ಬೇಕಾಗುತ್ತೆ ಮಾಡಿ ಫ್ರೆಂಡ್ಸ್. ಮತ್ತೆ ಇದನ್ನ ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಸಮಯ ನಾವು ಗ್ಯಾಸ್ಟ್ರೈಟಿಸ್, ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇದೆ ಸರ್ ಅವ್ರಿಗೆ 3 ಸಮಯ ತಗೊಳ್ಳೇಬೇಕು ಮಾಡಿ ಫ್ರೆಂಡ್ಸ್. ಇದ್ರ ಜೊತೆಗೆ ಅವರು ಟ್ಯಾಬ್ಲೆಟ್ ಕ್ಯಾಪ್ಸುಲ್ ರೂಪದಲ್ಲಿ ತಗೊಳ್ಳೋದಾದ್ರೆ ಬೆಳಿಗ್ಗೆ ಒಂದು ಕ್ಯಾಪ್ಸುಲ್, ಊಟದ ನಂತರ ರಾತ್ರಿ ಒಂದು ಕ್ಯಾಪ್ಸುಲ್ ಬಳಕೆ ಮಾಡಬಹುದು. 3 ತಿಂಗಳು ಇವ್ರು ಏನಾದ್ರೂ ರೆಗ್ಯುಲರ್ ಆಗಿ ಈ ಲಿವ್ ಅಗೈನ್ ಬಳಕೆ ಮಾಡಿದ್ರೆ ಕಂಪ್ಲೀಟ್ ಗ್ಯಾಸ್ಟ್ರೈಟಿಸ್ ಇಶ್ಯೂಸ್ ಇಂದ ಆಚೆ ಬರ್ತಾರೆ. ನೋಡಿ, ಇವತ್ತು ಗ್ಯಾಸ್ಟ್ರಾಲಜಿಸ್ಟ್ ಎಷ್ಟು ಜನ ಆಗ್ಬಿಟ್ಟಿದ್ದಾರೆ ಅಂದ್ರೆ ಹೆಜ್ಜೆಗೆ ಆಗ್ಬಿಟ್ಟಿದ್ದಾರೆ. ಇವತ್ತು ಒಂದೊಂದಲ್ಲ, ಅವ್ರು ಒಂದೊಂದು ಅಬ್ಡಮನ್ ಸ್ಕ್ಯಾನ್ ಇಂದ ಹಿಡಿದು ಎಂಡೋಸ್ಕೋಪಿ ಇಂದ ಹಿಡಿದು ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ಸ್, ವೆರೈಟೀಸ್ ಆಫ್ ಮೆಡಿಸಿನ್ಸ್ ಮಾಡಿ ಫ್ರೆಂಡ್ಸ್. ದಯಮಾಡಿ ಬೇಡ. ಲಿವ್ ಅಗೈನ್ ಒಂದು ಪುನರ್ವನ ಅದ್ಭುತವಾದಂತದ್ದು. ರೇವಲ್ ಚಿನ್ನಿ, ನೀವೊಂದ್ಸರಿ ರೇವಲ್ ಚಿನ್ನಿ ಬಗ್ಗೆ ಓದಿ, ಎಂತ ಗ್ಯಾಸ್ಟ್ರೈಟಿಸ್ ಇದ್ರೂ ಗುಣ ಮಾಡುವಂತ ಶಕ್ತಿ ಇದೆ. ನಮ್ಮ ಮನೆಯಲ್ಲಿರೋ ಜೀರಿಗೆ, ಆ ಜೀರಿಗೆ ಸಹ ಒಂದು ಇಂಗ್ರೀಡಿಯೆಂಟ್ ಆಗಿ ಇದರಲ್ಲಿ ಕನೆಕ್ಟಿವಿಟಿ ಮಾಡಿದ್ದಾರೆ. ಹಾಗಾಗಿ ಲಿವ್ ಅಗೈನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಲಿವ್ ಅಗೈನ್ ಮತ್ತೇನಕ್ಕೆ ಬಳಸಬಹುದು ಅಂತ ನೋಡೋದಾದ್ರೆ, ಯಾರಿಗೆಲ್ಲ ಲಿವರ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಕೆಲವೊಂದ್ಸರಿ ಅಬ್ಡಮನ್ ಸ್ಕ್ಯಾನ್
ಸ್ಕ್ಯಾನ್ ಮಾಡಿಸಿದಾಗ ಫ್ಯಾಟಿ ಲಿವರ್ ಅಂತ ಬಂದಿರುತ್ತೆ. ನಿಮ್ಗೆ ಗೊತ್ತಿದೆ ಅಂದ್ರೆ ಲಿವರ್ ಫಂಕ್ಷನ್ ಅಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಫ್ಯಾಟಿ ಲಿವರ್ ಆಗಿದೆ, ಲಿವರ್ ದಪ್ಪ ಆಗ್ತಿದೆ, ಅಂತವ್ರಿಗೆ ಸಹ ನಾವು ಲಿವಾಗೇನಿನ ಪ್ರೊವೈಡ್ ಮಾಡ್ಬೋದು. ಮತ್ತೆ ಆಲ್ಕೋಹಾಲಿಕ್ ಲಿವರ್ ಡ್ಯಾಮೇಜ್ ಅಂತ ಹೇಳ್ತೀವಿ, ತುಂಬಾ ವರ್ಷದಿಂದ ಕುಡಿತಿದ್ದಾರೆ ನೋಡಿ. ಲಿವರ್ದ ಒಂದು ವಿಶೇಷತೆ ಏನಂದ್ರೆ 95% ಹಾಳಾಗಿದ್ರು ಇದೊಂದು ಆರ್ಗನ್ ಮತ್ತೆ ರಿಕವರ್ ಆಗುತ್ತೆ, ಅದಕ್ಕೇನಾದ್ರೂ ಕರೆಕ್ಟ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ. ಅದಕ್ಕೆ ತುಂಬಾ ವರ್ಷದಿಂದ ಕುಡಿತಿದ್ರು ಅವ್ನು ನಾರ್ಮಲ್ ಆಗೇ ಇರ್ತಾನೆ. ಹಾಗಾಗಿ ಆ ಲಿವರ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಈ ಲಿವಾಗ್ ಏನ್ ಮಾಡುತ್ತೆ. ಹಂಗಂತೇಳಿ ದಯಮಾಡಿ ಕುಡುಕರಿಗೆ ಇದನ್ನ ಹೇಳ್ಕೊಡ್ಬೇಡಿ. ನಿಮ್ಗೊಂದು ಅದ್ಭುತವಾದ ವಸ್ತು ಇದೆ, ನಿಮ್ ಲಿವರ್ ನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿ ರೀಜನರೇಟ್ ಮಾಡ್ಕೊಡುತ್ತಂತ ಏನಾದ್ರು ಹೇಳ್ಬಿಟ್ರೆ ಮೋಸ್ಟ್ ಪ್ರಾಬಬ್ಲಿ ಅವರು ಕುಡಿದ ಜೊತೆಗೆ ಇದನ್ನ ಸೇರ್ಸ್ಕೊಂಡು ಕುಡಿಯಕ್ ಶುರು ಆಗ್ಬಿಡ್ತಾರೆ. ಹಾಗಾಗಿ ಅದನ್ನ ಹೇಳ್ಬೇಡಿ. ಆದ್ರೆ ಆಲ್ಕೋಹಾಲಿಕ್ ಲಿವರ್ ಪೇಷಂಟ್ಸ್ ಅಂತ ಏನಿದ್ದಾರೆ, ಯಾರೆಲ್ಲ ಆಲ್ಕೋಹಾಲಿಕ್ ಇಂದ ತನ್ನ ಲಿವರ್ ನ ಒಂದು ಪರ್ಫಾರ್ಮೆನ್ಸ್ ನ ಕಳ್ಕೊಂಡಿದೆ, ಅವರಿಗೆ ಲಿವಾಗೇನ್ ಪ್ರೊವೈಡ್ ಮಾಡಿ, ಅವ್ರಿಗೆ ಸಾಧ್ಯವಾದಷ್ಟು ಕ್ಯಾಪ್ಸುಲ್ ರೂಪದಲ್ಲಿ ಪ್ರೊವೈಡ್ ಮಾಡಿ ತುಂಬಾ ಅದ್ಭುತವಾಗಿ 3 ತಿಂಗಳಲ್ಲಿ ಅವರ ಲಿವರ್ ನ ರೀಜನರೇಟ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು Immunity+. ವೆರಿ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನ ಬೆಟ್ಟದ ನೆಲ್ಲಿಕಾಯಿ, ತಾರೆ ಕಪ್ಪಿ, ಅಶ್ವಗಂಧ, ಅಮೃತ ಬಳ್ಳಿಯಿಂದ ಡಿಸೈನ್ ಮಾಡಿದ್ದಾರೆ ನೋಡಿ. ಈ 4 ಇಂಗ್ರೀಡಿಯೆಂಟ್ ಬೆಟ್ಟದ ನೆಲ್ಲಿ, ತಾರೆ ಕಪ್ಪಿ, ಅಶ್ವಗಂಧ, ಅಮೃತ ಬಳ್ಳಿ ಅತ್ಯಂತ ಹೆಚ್ಚು ವಿಟಮಿನ್ ಸಿ ಅನ್ನ ಪ್ರೊವೈಡ್ ಮಾಡುತ್ತೆ ನೋಡಿ. ಇವತ್ತು ಕರೋನಾ ಪೇಷಂಟ್ಸ್ ಗಳಿಗೆ ಅಜಿಥ್ರೋಮೈಸಿನ್ ಕೊಡ್ತಾರೆ, ಡೋಲೋ 650 ಕೊಡ್ತಾರೆ, ಅದ್ರ ಜೊತೆಗೆ ವಿಟಮಿನ್ ಸಿ ಮಾತ್ರೆಗಳನ್ನ ಕೊಡ್ತಿದ್ದಾರೆ. ಅಂದ್ರೆ ಸಿಂಥೆಟಿಕ್ ಬೇಸ್ ಅಲ್ಲಿ ಇರುವಂತ ಮಾತ್ರೆ ಕೊಡ್ತಿದ್ದಾರೆ. ಯಾಕಂದ್ರೆ ಯಾರ ದೇಹದಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರುತ್ತಲ್ಲ, ಅವರ ಬಿಳಿ ರಕ್ತ ಕಣಗಳ ಸೈನ್ಯ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ಮನೆಯಲ್ಲೂ Immunity+ ಅನ್ನ ತಗೊಳ್ಳಿ. ಇದನ್ನ ಬಳಸೋ ವಿಧಾನ, ಬೆಳಿಗ್ಗೆ ಒಂದು, ಊಟದ ನಂತರ ರಾತ್ರಿ ಒಂದು ಕ್ಯಾಪ್ಸೂಲ್ ನ ನಾವು ಬಳಕೆ ಮಾಡಬಹುದು. ಸೊ ಇದನ್ನ ಇನ್ನೇನಕ್ಕೆ ಬಳಸ್ಬೋದಪ್ಪ ಅಂತ ನೋಡೋದಾದ್ರೆ, ಈ ಹೊಟ್ಟೆಗೆ ಸಂಬಂಧಪಟ್ಟಂತ ಇಶ್ಯೂಸ್, ಕಾನ್ಸ್ಟಿಟ್ಯೂಷನ್ ಸಮಸ್ಯೆ ಅಂತ ಹೇಳ್ತೀವಿ. ಅಂದ್ರೆ ಈ ಫೈಲ್ಸ್ ಇಂದ ಬಳಲ್ತಿರೋರು, ಪಿಸ್ತೂಲ ಇಂದ ಬಳಲ್ತಿರೋರು, ಫಿಷರ್ ಇಂದ ಬಳಲ್ತಿರೋರು ಸಾಕಷ್ಟು ಜನ ಇವತ್ತು ಇದರಿಂದ ಪರಿತಪಿಸ್ತಿದ್ದಾರೆ. ಫೈಲ್ಸು, ಫಿಷರು, ಪಿಸ್ತೂಲ ಬಹಳ ಕಾಮನ್ ಆಗಿದೆ ಇವತ್ತು. ಯಾಕಂದ್ರೆ ನಮ್ಮ ಚಯಾಪಚಯ ಕ್ರಿಯೆ ಸಾಕಷ್ಟು ಹಾಳು ಮಾಡ್ಕೊಂಡಿದೀವಿ. ಎಷ್ಟು ತಿನ್ಬೇಕು, ಯಾಕೆ ತಿನ್ಬೇಕು, ಯಾವಾಗ ತಿನ್ಬೇಕು, ಹೇಗ್ ತಿನ್ಬೇಕು, ಇದು ಮರ್ತೋಗಿದೀವಿ. ಹಾಗಾಗಿ ನಮ್ ದೇಹ ಮತ್ತೆ ನಾರುಯುಕ್ತ ಆಹಾರಗಳನ್ನ ನಿಲ್ಸ್ಬಿಟ್ಟಿದೀವಿ. ಸೊಪ್ಪು, ತರಕಾರಿ, ಹಾಲು, ಹಣ್ಣು, ಮೊಸರು, ಮಜ್ಜಿಗೆ, ತುಪ್ಪ ಹೊಟ್ಟೋಗಿದೆ. ಪ್ರತಿದಿನ ಚಿಕನ್ ತಗೋಬಾ, ಮಟನ್ ತಗೋಬಾ, ಪ್ರತಿದಿನ ಪಿಜ್ಜಾ, ಬರ್ಗರ್. ಹಿಂಗಾಗಿ ನಮ್ ಸಂಸ್ಕೃತಿ ಇವತ್ತು ಕಾನ್ಸ್ಟಿಟ್ಯೂಷನ್ ಇಶ್ಯೂಸ್ ಒಳಗಾಗ್ತಿದೀವಿ. ಆ ಚಯಾಪಚಯ ಕ್ರಿಯೆಯನ್ನ ಸರಿ ಮಾಡ್ಕೊಡ್ಲಿಕ್ಕೆ, ಆ ಮೆಟಬಾಲಿಸಮ್ ನ ಸರಿ ಮಾಡ್ಕೊಡ್ಲಿಕ್ಕೆ ನಮ್ಮ Immunity+ ಕೆಲಸ ಮಾಡುತ್ತೆ. ಯಾರಿಗೆಲ್ಲ ಫೈಲ್ಸು, ಫಿಷರು, ಪಿಸ್ತೂಲ ಇಂದ ಬಳಲ್ತಿದ್ದಾರೆ ಅವ್ರಿಗೆ ಕೊಡಿ, ಒಂದು 3 ಬಾಕ್ಸ್ ಕಂಟಿನ್ಯೂಸ್ ಆಗಿ ತಗೊಳಪ್ಪ. ಬೆಳಿಗ್ಗೆ ಒಂದು, ರಾತ್ರಿ ಒಂದು. ಅವ್ರಿಗೆ ಓವರ್ ಬ್ಲೀಡಿಂಗ್ ಆಗ್ತಿರ್ಲಿ, ಫಿಷರ್ ಆಗಿ ಎಲ್ಲವೂ ಬ್ಲೇಡ್ ತರ ಓಪನ್ ಆಗಿರುತ್ತೆ, ಅಥವಾ ಪಿಸ್ತೂಲ ಅಂತ ಹೇಳ್ತೀವಿ, ನಳಿಕೆಯ ರೂಪದಲ್ಲಿ, ಅವರ ಒಂದು ಗುದದ್ವಾರದ ಸುತ್ತ ನಳಿಕೆಯ ರೂಪದಲ್ಲಿ, ಸೊ ಆ ಕೀವು ಮಿಶ್ರಿತ, ರಕ್ತ ಮಿಶ್ರಿತವಾಗಿ ಅವರಿಗೆ ಸಾಕಷ್ಟು ಸಮಸ್ಯೆ ಕೊಡ್ತಾ ಇರುತ್ತೆ. ಅವರಿಗೆ ಇದನ್ನ ನೀವು ಪ್ರೊವೈಡ್ ಮಾಡಿ, ಇದರಿಂದ ಸಾಕಷ್ಟು ಅವರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಮೈ ಡಿಯರ್ ಫ್ರೆಂಡ್ಸ್, ಇನ್ನೊಂದು ಯಾರಿಗೆಲ್ಲ ಕಣ್ಣಿನ ಸಮಸ್ಯೆ ಇರುತ್ತೆ, ನಿಮಗೆ ಗೊತ್ತಿದೆ ವಿಟಮಿನ್ ಸಿ ಕೊರತೆ ಆದ್ರೆ ದೃಷ್ಟಿ ದೋಷ ಬರುತ್ತೆ. ಅಂದ್ರೆ ಕಣ್ಣಿನ ನರಮಂಡಲಗಳು ವೀಕ್ ಆಗ್ತಾ ಬರುತ್ತೆ, ರೆಟಿನೋಪತಿ ಅಂತ ಹೇಳ್ತೀವಿ. ನಮ್ಮ ರೆಟಿನಾ ಹಾಳಾಗುತ್ತೆ. ದೂರದೃಷ್ಟಿ ದೋಷ, ಹತ್ರ ದೃಷ್ಟಿ ದೋಷದಿಂದ ಯಾರೆಲ್ಲ ಬಳಲ್ತಿರ್ತಾರೆ ಅವ್ರಗಳಿಗೆ Immunity+ ಅನ್ನ ಲಾಂಗ್ ಟೈಮ್ ತಗೊಳ್ಳೋದಕ್ಕೆ ಹೇಳಿ. ಅವ್ರಿಗೆ ನೋಡಿ 1 ವರ್ಷದಲ್ಲಿ ಅವರ ಸಿಲಿಂಡರ್ಸ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ. ಇನ್ ಕೇಸ್ ಅವ್ರು ಗ್ಲಾಸ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ, ಸೊ 6 ಮಂತ್ಸ್ ಅವರು Immunity+ ತಗೊಂಡ್ರೆ ನನ್ನ ಪ್ರಕಾರ ಅವರ ಸಿಲಿಂಡರ್ಸ್ ಕಡಿಮೆ ಆಗ್ತಾ ಬರುತ್ತೆ. ಅವ್ರು ನೆಕ್ಸ್ಟ್ 1 ಇಯರ್ ಅಲ್ಲಿ ಗ್ಲಾಸ್ ಇಲ್ಲದೆ ಅವ್ರು ಆರಾಮಾಗಿ ಅವ್ರ ದೃಷ್ಟಿಯನ್ನ ಪಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತೆ ಮೈ ಫ್ರೆಂಡ್ಸ್. ಹಾಗಾಗಿ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೆಲ್ ಹಾರ್ಟ್. ಇದಂತೂ ಹೇಳಲೇಬೇಕಾದಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ನಮ್ಮ MLFSL ನ ಹೆಮ್ಮೆ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ಅಲ್ಲಿ ಖುಷಿ ಆಗುತ್ತೆ. ಯಾಕಂದ್ರೆ ಅರ್ಜುನ, ಅಶ್ವಗಂಧ, ಪುಷ್ಕರ ಮೂಲದಿಂದ ಈ ಒಂದು ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡಿದ್ದಾರೆ. ಸೊ ನೋಡಿ, ಅರ್ಜುನ ಅನ್ನೋ ಬೇರು ಎಂತ ಪವರ್ಫುಲ್ ಇಂಗ್ರೀಡಿಯೆಂಟ್ ಹರ್ಬ್ಸ್ ಅಂತ ನೋಡೋದಾದ್ರೆ, ನಮ್ಮ ಹೃದಯಕ್ಕೆ ಅತ್ಯಂತ ಅತ್ಯುತ್ತಮವಾದಂತ ಶಕ್ತಿಯನ್ನ ಕೊಡುವಂತ ಕೆಲಸವನ್ನ ಈ ಅರ್ಜುನ ಬೇರ್ ಮಾಡುತ್ತೆ, ಈ ಅಶ್ವಗಂಧ ಮಾಡುತ್ತೆ. ನೋಡಿ, ಇವತ್ತು ಸಾಕಷ್ಟು ಜನ ಯಾವುದೇ ಮನೆಗೆ ಹೋಗಿ 10 ಮನೆಗೆ ಹೋದ್ರೆ ಅದ್ರಲ್ಲಿ 2 ಮನೆಗಳು ಇವತ್ತು ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಇವತ್ತು ಯಾವುದೇ ಹೃದಯದ ಆಸ್ಪತ್ರೆಗೆ ಹೋಗಿ ಎಲ್ಲ ಎಂಜಿಯೋಗ್ರಾಮ್ ಮಾಡಿಸ್ಕೊಂಡು, ಎಂಜಿಯೋಬ್ಲಾಸ್ಟ್ ಮಾಡ್ಕೊಂಡು, ಓಪನ್ ಬೈಪಾಸ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಮಲಗಿರೋರೇ ಆಗಿರ್ತಾರೆ. ನಿಮ್ಗೆ ಗೊತ್ತಿರ್ಲಿ ಮೈ ಡಿಯರ್ ಫ್ರೆಂಡ್ಸ್, ಇಡೀ ದೇಹದ ಇಂಜಿನ್ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಹೃದಯ. ಹೃದಯನ ಚೆನ್ನಾಗಿ ಇಟ್ಕೋಬೇಕು. ಹೃದಯ ಶ್ರೀಮಂತಿಕೆ ಇರೋದು ಬೇರೆ, ನ್ಯಾಚುರಲ್ ಹೃದಯ ರೆಡಿ ಆಗಿ ನಾವು ಇಟ್ಕೊಳ್ಳೋದು ಬೇರೆ. ಇವತ್ತು ಸಾಕಷ್ಟು ಜನ ಹೃದಯದ ರಿಲೇಟೆಡ್ ಇಶ್ಯೂಸ್ ಇಂದ ಬಳಲ್ತಿದ್ದಾರೆ. ಇದಾಗಬಾರ್ದು ಅಂದ್ರೆ ಯಾರೆಲ್ಲ 25 ವರ್ಷದ ನಂತರದ ಜೀವನ ಇದೆ, ಪ್ರತಿದಿನ ರಾತ್ರಿ ಒಂದು ವೆಲ್ಲ ಹಾರ್ಟ್ ತಗೊಂಡ್ ಮಾಡ್ಕೊಳ್ಳಿ. ಈ ಅರ್ಜುನ, ಅಶ್ವಗಂಧ, ಪುಷ್ಕರ ಮೂಲ ಇಂಗ್ರೀಡಿಯೆಂಟ್ ಏನಿದೆ ನಮ್ಮ ರಕ್ತನಾಳಗಳನ್ನ ಸುಸ್ಥಿತಿಯಲ್ಲಿ ಇಡುತ್ತೆ. ಆ ವೆಸಲ್ಸ್ ಅಲ್ಲಿ ಬ್ಲಾಕೇಜಸ್ ಆಗ್ತಾ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಹೃದಯದ ಮಾಂಸಖಂಡಗಳಿಗೆ ಶಕ್ತಿ ಕೊಡುತ್ತೆ. ಹಾಗೆ ಸೊ ಸಾಮಾನ್ಯ ಹೃದಯ ಸಂಬಂಧಿ ಸಮಸ್ಯೆ ಇರೋರಿಗೆ ಅಲೋಪತಿಕಲ್ಲಿ ಎಕೋಸ್ಪಿನ್ ಅನ್ನೋ ಒಂದು ಟ್ಯಾಬ್ಲೆಟ್ ಬರೀತಾರೆ.
ಹೇಳ್ತಾರೆ. ಅಂದ್ರೆ ಬ್ಲಡ್ ಥಿನ್ನರ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ರಕ್ತವನ್ನ ತೆಳುವಾಗಿ ಹರಿದಾಡಿಸ್ಲಿಕ್ಕೆ ದೇಹದಲ್ಲಿ ಸೊ ಅದು ಕೆಲಸ ಮಾಡುತ್ತೆ. ಆ ಕೆಲಸವನ್ನ ಈ ಅಶ್ವಗಂಧ ಅರ್ಜುನ ಪುಷ್ಕರ ಮೂಲ ಮಾಡುತ್ತೆ. ಸೊ ಹಾಗಾಗಿ ಪ್ರತಿದಿನ ರಾತ್ರಿ ನಾವು ಒಂದು ವೆಲ್ ಹಾರ್ಟ್ ತಗೊಳ್ಳೋದ್ರಿಂದ ಆರಾಮಾಗಿ ನಾವು ನಿದ್ರೆ ಮಾಡ್ಬೋದು, ಯಾವುದೇ ತರದ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಹೇಳಿ. ಅದ್ರಲ್ಲೂ 35-40 ವರ್ಷ ಕ್ರಾಸ್ ಆದವರಿಗಂತೂ ಇದನ್ನ ದಯಮಾಡಿ ಮ್ಯಾಂಡೇಟರಿ ಮಾಡಿ. ಸೊ ಪ್ರತಿದಿನ ಒಂದು ವೆಲ್ ಹಾರ್ಟ್, ಇನ್ ಕೇಸ್ ಆಲ್ರೆಡಿ ಅವರು ಅಲೋಪತಿಕ್ ಮೆಡಿಸಿನ್ಸ್ ತಗೋತಿದ್ದಾರೆ. ಮತ್ ಬಹಳ ಇಂಪಾರ್ಟೆಂಟ್ ವಿಚಾರ, ಎಲ್ಲೇ ನೀವು ಯಾರಿಗೆ ಈ ಪ್ರಾಡಕ್ಟ್ ಗಳನ್ನ ಪ್ರೊವೈಡ್ ಮಾಡ್ಬೇಕಾದ್ರೆ ಡ್ಯಾಬ್ ಲೈಫ್ ಇರ್ಲಿ ಅಥವಾ ವೆಲ್ ಹಾರ್ಟ್ ಇರ್ಲಿ, ವಾಟ್ ಎವರ್ ಇಟ್ ಪ್ರಾಡಕ್ಟ್ಸ್, ಅಲೋಪತಿಕ್ ಮೆಡಿಸಿನ್ಸ್ ನ ನಿಲ್ಲಿಸ್ಬಿಟ್ಟು ಇದನ್ನ ತಗೊಳ್ಳಿ ಅಂತ ಎಲ್ಲೂ ಹೇಳ್ಬೇಡಿ. ಯಾಕಂದ್ರೆ ಸೊ ಅಲೋಪತಿಕ್ ನಥಿಂಗ್ ಬಟ್ ಸ್ಟಿರಾಯ್ಡ್ ಇರುತ್ತೆ ಕೆಲವೊಂದು, ಆ ಸ್ಟಿರಾಯ್ಡ್ ಗಳು ಎಕ್ದಮ್ ನಿಲ್ಲಿಸಬಾರ್ದು. ಸೊ ಅದ್ರ ಪ್ರಮಾಣ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಆಸ್ ಪರ್ ಯುವರ್ ರಿಸಲ್ಟ್ಸ್, ಆಸ್ ಪರ್ ಯುವರ್ ಏನ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇರ್ಬೋದು, ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಇರ್ಬೋದು, ಇದ್ರ ಬೇಸ್ ಮೇಲೆ ನಿಮ್ಗೆ ಮೆಡಿಸಿನ್ಸ್ ನ ಕಡಿಮೆ ಮಾಡ್ತಾ ಬರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ವೆಲ್ ಹಾರ್ಟ್ ತಗೊಳಕ್ ಶುರುವಾದ್ರಿ, ನೀವು ಓಪನ್ ಬೈಪಾಸ್ ಹಾರ್ಟ್ ಸರ್ಜರಿ ಆಗಿರೋರ್ಗು ವೆಲ್ ಹಾರ್ಟ್ ಕೊಡಿ, ಸೊ ಎಂಜೋಬ್ಲಾಸ್ಟ್ ಆಗಿರೋರ್ಗು ವೆಲ್ ಹಾರ್ಟ್ ಕೊಡಿ. ಆಗ ಅವ್ರಿಗೆ ಹೇಳಿ, ಸೊ ಇದನ್ನ ನೀವು ರೆಗ್ಯುಲರ್ ಆಗಿ ಬಳಸಿ, ನಿಮ್ಮ ಮೆಡಿಕೇಶನ್ಸ್ ನ ನಿಲ್ಲಿಸಬೇಡಿ. ಕ್ರಮೇಣ ಮೆಡಿಕೇಶನ್ಸ್ ಎಕೋ ಸ್ಕ್ಯಾನ್ ಮಾಡ್ತಾರೆ, TMT ಮಾಡ್ತಾರೆ, ECG ಮಾಡ್ತಾರೆ. ಯಾವಾಗ ಅವ್ರ ಹೃದಯದ ಬಡಿತ, ಅವ್ರ ಹೃದಯದ ರಕ್ತನಾಳಗಳು ನೀಟಿದೆ, ಆಗ ಅವ್ರ ಮೆಡಿಸಿನ್ಸ್ ನ ಕಡಿಮೆ ಮಾಡ್ತಾರೆ ಅಥವಾ ನಿಲ್ಲಿಸ್ತಾರೆ. ಸೇಮ್ ಡ್ಯಾಬ್ ಲೈಫ್ ಅಷ್ಟೇ. ಡ್ಯಾಬ್ ಲೈಫ್ ಅವ್ರಿಗೆ ಏನ್ ಇನ್ಸುಲಿನ್ ತಗೋತಿದ್ದಾರೆ, ಅವ್ರು ಮಾತ್ರೆ ತಗೋತಿದ್ದಾರೆ, ಅದ್ರ ಜೊತೆಗೆ ಡ್ಯಾಬ್ ಲೈಫ್ ತಗೊಳ್ಳಿ. ಸೊ 3 ತಿಂಗಳ ನಂತರ ಆ ಮೆಡಿಸಿನ್ಸ್ ಪ್ರಮಾಣ ಕಡಿಮೆ ಆಗುತ್ತೆ. ಎಲ್ಲೂ ಅಲೋಪತಿಕ್ ಮೆಡಿಸಿನ್ಸ್ ನ ತಕ್ಷಣ ನಿಲ್ಲಿಸ್ಬಿಟ್ಟು ಇದನ್ನ ಶುರು ಮಾಡಿ ಅಂತ ಹೇಳ್ಬೇಡಿ ದಯಮಾಡಿ. ಯಾಕೆಂದ್ರೆ ಅಲೋಪತಿಕ್ ಮೆಡಿಸಿನ್ಸ್ ಯಾವಾಗ್ಲೂ ಗ್ರಾಜುಯಲ್ ಆಗಿ ಕಡಿಮೆ ಆಗ್ಬೇಕು. ಯಾಕಂದ್ರೆ ಅದು ಸ್ಟಿರಾಯ್ಡ್ ಬೇಸ್ಡ್, ಅದು ಕೆಮಿಕಲ್ ಬೇಸ್ಡ್ ಆಗಿರುತ್ತೆ. ಸೊ ನಮ್ ದೇಹ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ಆಯುರ್ವೇದವನ್ನ ನಿಧಾನಕ್ಕೆ ದೇಹದಲ್ಲಿ ರೈಸ್ ಮಾಡ್ತಾ ಆ ಪ್ರಮಾಣನ ಕಡಿಮೆ ಮಾಡ್ತಾ ಬರ್ಬೇಕು. ಹಾಗಾಗಿ ವೆಲ್ ಹಾರ್ಟ್ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಒಂದ್ ಸೆಕೆಂಡ್, ಅರ್ಜುನ ಅಶ್ವಗಂಧ ಪುಷ್ಕರ ಮೂಲಕ್ಕೆ ಥ್ಯಾಂಕ್ಸ್ ಹೇಳೋಣ. ಆ ವೆರಿ ಬ್ಯೂಟಿಫುಲ್ ಸೂಪರ್ ಸ್ಟಾರ್ ಹರ್ಬ್ಸ್ ಗಳಲ್ಲಿ ಆ 3 ಹರ್ಬ್ಸ್ ಗಳು ಸಹ ಸೇರಿದೆ. ಹಾಗಾಗಿ ವೆಲ್ ಹಾರ್ಟ್, ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಇಶ್ಯೂ ಇದೆ, ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಇತ್ತು, ನಮ್ ತಾತನಿಗೆ ಹಾರ್ಟ್ ಅಟ್ಯಾಕ್ ಇದೆ, ಹಾರ್ಟ್ ಅಟ್ಯಾಕ್ ಆಗಿತ್ತು, ನನ್ನ ಸೋದರ ಮಾವನ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದಾಗ ಆ DNA ಸ್ಟ್ರಕ್ಚರ್, ಆ ಜೆನೆಟಿಕಲ್ ರೀಸನ್ ಇಂದ ಸಹ ನಮ್ಗೆ ಹಾರ್ಟ್ ಡಿಸೀಸ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವ್ರು ಸಹ ವೆಲ್ ಹಾರ್ಟ್ ನ ಪ್ರತಿದಿನ 1 ಕ್ಯಾಪ್ಸೂಲ್ ರಾತ್ರಿ ಮಲಗಬೇಕಾದ್ರೆ ಊಟದ ನಂತರ ಬಳಕೆ ಮಾಡೋದ್ರಿಂದ ನಮ್ಮ ಹೃದಯವನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋದಾದ್ರೆ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂಡ್ ವೆರಿ ಚಾಲೆಂಜಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಯೂರಿಫ್ರೆಶ್. ಇವತ್ತು ನಿಮ್ಗೆ ಗೊತ್ತಿದೆ, ಪ್ರತಿ ಮನೆಯಲ್ಲಿ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಇಂದ ಬಳಲ್ತಿದ್ದಾರೆ. ಎಲ್ಲರ ಮನೆಯಲ್ಲಿ, ಯಾರ ಮನೆಗೆ ಹೋದ್ರು ಕಿಡ್ನಿಯಲ್ಲಿ ಕಲ್ಲಿದೆ. ಅದಂತೂ ಒಂದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಇವತ್ತು ಡಾಕ್ಟರ್ಸ್ ಗಳಂತೂ ಒಂದು ದೊಡ್ಡ ಬಿಸ್ನೆಸ್ ಮಾಡಿದ್ರೆ, ದಯಮಾಡಿ ಯಾರಾದ್ರೂ ಡಾಕ್ಟರ್ಸ್ ಕನೆಕ್ಟ್ ಆಗಿದ್ರೆ ಕ್ಷಮೆ ಇರ್ಲಿ. ಸೊ ಯಾಕೆ ಒಂದು ಬಿಸ್ನೆಸ್ ಆಗಿದೆ ಅಂದ್ರೆ, ನೋಡಿ, ಒಂದು ಸಣ್ಣ ಕಲ್ಲು, ಅದು 10 mm ಅಥವಾ 15 mm ಸ್ಟೋನ್ ಫಾರ್ಮೇಶನ್ ಆಗಿದೆ ಅಂದ್ರೆ ಆ ಪೇಷಂಟ್ ಮುಂದೆ ಹಲವಾರು ಮೆನುಗಳು ಇಟ್ಬಿಡ್ತಾರೆ. ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಶನ್ ಆಗಿದೆ ಅಂದ್ರೆ ಮಿನಿಮಮ್ 40,000-50,000 ರೂಪಾಯಿ ಅವ್ನು ದುಡ್ಡು ರೆಡಿ ಮಾಡ್ಕೋಬೇಕು. ಅವ್ನ್ ಒಂದ್ ಮಧ್ಯಮ ವರ್ಗದ ಆಸ್ಪತ್ರೆ, ಒಂದು ಖಾಸಗಿ ಆಸ್ಪತ್ರೆ ಹಾಸ್ಪಿಟಲೈಸೇಷನ್ ಆಗ್ತೀನಿ ಅಂದ್ರೂ 40,000-50,000 ರೂಪಾಯಿ ಬೇಕು. ಫ್ಲೆಶ್ ಥೆರಪಿ ಮಾಡ್ತಾರೆ, ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾರೆ, ಲೆಪ್ರೋಸ್ಕಪಿ ಮಾಡ್ತಾರೆ, ಅಥವಾ ಆಪರೇಷನ್ ಮಾಡ್ತಾರೆ. ಹೀಗೆ ಹಲವಾರು ವಿಧಾನಗಳು, ಮೆನುಗಳು ಕೊಟ್ಬಿಡ್ತಾರೆ. ಸೊ ನಿಮ್ ಮುಂದೆ ಏನೇನ್ ಯಾವ್ದಾದ್ರು ಚಾಯ್ಸ್ ಮಾಡ್ಬೋದು ನೀವು. ಅಯ್ಯೋ, ನೋವೇ ಆಗದೆ ಇರೋ ನಿಮ್ಗೆ ಲೆಪ್ರೋಸ್ಕಪಿ ಮಾಡ್ತೀವಿ, ಸುಮ್ ಸೂಜಿ ಚುಚ್ತೀವಿ, 40,000-50,000 ಆಗತ್ತಂತ. ಮೈ ಡಿಯರ್ ಫ್ರೆಂಡ್ಸ್, ಕಿಡ್ನಿ ಸ್ಟೋನ್ ಅನ್ನ ಇವತ್ತಿಂದಲ್ಲ, ಕಿಡ್ನಿಯಲ್ಲಿ ಸ್ಟೋನ್ ಆಗೋದು ಸಾವಿರಾರು ವರ್ಷಗಳಿಂದ ಅದಕ್ಕೆ ಇತಿಹಾಸ ಇದೆ. ಆ ಕಿಡ್ನಿ ಸ್ಟೋನಿಗೆ ಒಂದು ಪವರ್ಫುಲ್ ಹರ್ಬ್ ಅದು ಯಾವ್ದಪ್ಪ ಅಂದ್ರೆ ಬಾಳೆ ದಿಂಡಿನ ಮಧ್ಯಭಾಗದ ತಿರುಳಿಂದ ಈ ಒಂದು ಪ್ರಾಡಕ್ಟ್ ಅನ್ನು ಡಿಸೈನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ತಿನ್ನುವಂತ ಹುರುಳಿಕಾಯಿ, ಹುರುಳಿಕಾಳು, ನುಗ್ಗೆ ಸೊಪ್ಪಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ. ಇದರಲ್ಲಿ ಇನ್ನೂ ಸಾಕಷ್ಟು ಇಂಗ್ರೀಡಿಯೆಂಟ್ ಇದೆ. ಪಾಷಾಣ ಭೇದ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇದೆ, ವೆರಿ ಬ್ಯೂಟಿಫುಲ್ ಇಂಗ್ರೀಡಿಯೆಂಟ್. ಅದು ಇದು ಏನಪ್ಪಾ ಮಾಡತ್ತಂದ್ರೆ, ನಿಮ್ಮ ಕಿಡ್ನಿಯಲ್ಲಿ 15 mm ತನಕ ಸ್ಟೋನ್ ಇರ್ಲಿ, ಅದನ್ನ ಪುಡಿ ಮಾಡುತ್ತೆ. ಆ ಪುಡಿ ಮಾಡಿ ಅದನ್ನ, ಅದು ಯೂರಿನ್ ಬ್ಲಾಡರ್ ಅಲ್ಲಿರ್ಲಿ, ಯೂರಿನರಿ ಟ್ರ್ಯಾಕ್ ಅಲ್ಲಿ ಇರ್ಲಿ, ಅಥವಾ ಕಿಡ್ನಿಯಲ್ಲಿ ಇರ್ಲಿ, ಇವು 3 ಜಾಗದಲ್ಲಿ ಎಲ್ಲೇ ಇರ್ಲಿ, ಯೂರಿನರಿ ಟ್ರ್ಯಾಕ್, ಯೂರಿನ್ ಬ್ಲಾಡರ್, ಕಿಡ್ನಿಯಲ್ಲಿ ಎಲ್ಲ ಇರುವಂತ ಸ್ಟೋನ್ ಅನ್ನ ಪುಡಿ ಮಾಡಿ ರೀಸೆಸ್ ಮುಖಾಂತರ, ಯೂರಿನ್ ಮುಖಾಂತರ ಅದನ್ನ ಆಚೆಗೆ ತೆಗೆಯುತ್ತೆ. 15 mm ಸ್ಟೋನ್ ತನಕನು ನೀವು ಇದನ್ನ ಬಳಕೆ ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್. ನಿಮ್ಗೆ ಗೊತ್ತಿರ್ಲಿ. ಸೊ ಇದನ್ನ ಬಳಸೋದು ಹೇಗಪ್ಪಾ ಅಂದ್ರೆ, ಪ್ರತಿದಿನ ಬೆಳಿಗ್ಗೆ ತಿಂಡಿ ಆದ್ಮೇಲೆ 15 ml, ಮಧ್ಯಾಹ್ನ 15 ml, ರಾತ್ರಿ 15 ml ಮೈ ಡಿಯರ್ ಫ್ರೆಂಡ್ಸ್. ಇದನ್ನ 15 ml ನೀರಿನ ಜೊತೆಗೆ ಡೈಲ್ಯೂಟ್ ಮಾಡ್ಕೋಬೇಕು. ಅಂದ್ರೆ 15 ml ನೀವು ಔಷಧಿ ತಗೊಂಡ್ರಿ, 15 ml ನೀರನ್ನ ಡೈಲ್ಯೂಟ್ ಮಾಡ್ಬೇಕು. ಸೊ ಇದನ್ನ ತಗೋಬೇಕು ಊಟದ ನಂತರ, ಊಟ ಆಗಿ 30 ನಿಮಿಷದ ನಂತರ. ಮತ್ತೆ ನಿಮ್ಗೆ ಗೊತ್ತಿರ್ಲಿ,
ಈ ಒಂದು ಪ್ರಾಡಕ್ಟ್ ಅನ್ನು ಬಳಸ್ತಿದ್ದೀರಾ ಅಂದ್ರೆ ಮಿನಿಮಮ್ ಮ್ಯಾಂಡೇಟರಿ 4 ರಿಂದ 5 ಲೀಟರ್ ನೀರ್ ಕುಡಿತಿದ್ದೀನಾ ಅಂತ ರಾತ್ರಿ ಮಲ್ಗೋದಕ್ಕೆ ಮುಂಚೆ ನಾನು ಮಾನಿಟರ್ ಮಾಡ್ಕೋಬೇಕು. ಸೊ 4 ರಿಂದ 5 ಲೀಟರ್ ನೀರ್ ಕುಡಿಬೇಕು. ರೆಗ್ಯುಲರ್ ಆಗಿ 4 ರಿಂದ 5 ಬಾಟಲ್ 6 ಬಾಟಲ್ ಕಂಪ್ಲೀಟ್ ಮಾಡಿ. ಯಾಕೆ ಇದನ್ನ ಓಪನ್ ಚಾಲೆಂಜ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಅಂದ್ರೆ, ಇವತ್ತು ಅಬ್ಡಮನ್ ಸ್ಕ್ಯಾನ್ ಮಾಡಿಸ್ಕೊಳ್ಳಿ, 12 mm 13 mm ಸ್ಟೋನ್ ಇದೆ, ಅವ್ರಿಗೆ ಕೊಡಿ ಯೂರಿಫ್ರೆಶ್ ಕೊಡಿ. ಅದು ಕ್ಯಾಪ್ಸುಲ್ ಫಾರ್ಮೇಶನ್ ಅಲ್ಲಿ ಇದೆ. ಕ್ಯಾಪ್ಸುಲ್ ಆದ್ರೆ ಬೆಳಿಗ್ಗೆ 1 ರಾತ್ರಿ 1, ಸಿರಪ್ ಆದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 15 ml ಎಕ್ಸಾಕ್ಟ್ ಒಂದು 5 ಬಾಟಲ್ಸ್ ಕಂಪ್ಲೀಟ್ ಆಗ್ಲಿ, ಅಥವಾ ಕ್ಯಾಪ್ಸುಲ್ 60 ಕ್ಯಾಪ್ಸುಲ್ ಕಂಪ್ಲೀಟ್ ಆಗ್ಲಿ. ಸೊ ಒಂದು 20-25 ದಿನದ ನಂತರ ನೀವೇನಾದ್ರೂ ಅಬ್ಡಮನ್ ಸ್ಕ್ಯಾನ್ ಮಾಡಿಸಿದ್ರೆ ನಿಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಶನ್ 0 ಆಗಿರುತ್ತೆ ಮಾಡಿ ಫ್ರೆಂಡ್ಸ್. ಅಂದ್ರೆ ಆ ಪಾಷಾಣ ಭೇದ, ಹುರುಳಿಕಾಳು, ಆ ಬಾಳೆ ದಿಂಡಿನ ಒಳಭಾಗದ ತಿರುಳಿಂದ ಏನ್ ಎಕ್ಸ್ಟ್ರಾಕ್ಟ್ ಮಾಡಿದರೆ ನ್ಯಾಚುರಲ್ ಆಗಿ ನಮ್ ಕಿಡ್ನಿಯ ಸ್ಟೋನ್ ಅನ್ನ ರೆಡ್ಯೂಸ್ ಮಾಡ್ಕೊಡುತ್ತೆ ಮಾಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ಮತ್ತೆ ಸ್ಟೋನ್ ಫಾರ್ಮೇಶನ್ ಆಗದೆ ಇರೋ ಹಾಗೆ ಸಹ ಪ್ರೊಟೆಕ್ಟ್ ಮಾಡುತ್ತೆ. ಸಾಮಾನ್ಯ ನೋಡಿ, ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಆದವರು 6 ತಿಂಗಳಿಗೆ ವರ್ಷಕ್ಕೊಂದ್ಸರಿ ಮತ್ತೆ ಸ್ಟೋನ್ ಫಾರ್ಮೇಶನ್ಗೆ ಒಳಗಾಗ್ತಿರ್ತಾರೆ. ಅಂದ್ರೆ ಆ ಯೂರಿನರಿ ಟ್ರ್ಯಾಕ್ ಗೆ, ಆ ಕಿಡ್ನಿಗೆ ಆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನು ಸಹ ಯೂರಿಫ್ರೆಶ್ ಮಾಡುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಇದನ್ನ ಓಪನ್ ಚಾಲೆಂಜ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ನನ್ ಮುಂದೆ ನನ್ನ ಹತ್ರ ಸಾವಿರಾರು ರಿಸಲ್ಟ್ಸ್ ಗಳಿದೆ. ವಿತ್ ರಿಪೋರ್ಟ್ ನಾನು ಡಾಕ್ಯುಮೆಂಟೇಶನ್ ಇಟ್ಕೊಂಡಿದ್ದೀನಿ. ವಿತ್ ಇನ್ 20 days 22 days 23 days ಗಳಲ್ಲಿ ಇವತ್ತು 0 ಆಗಿರುವಂತ ಅಬ್ಡಮನ್ ಸ್ಕ್ಯಾನ್ ರಿಪೋರ್ಟ್ಸ್ ನನ್ನ ಹತ್ರ ಇದೆ ಮಾಡಿ ಫ್ರೆಂಡ್ಸ್. ಯಾರು ಬೇಕಾದ್ರೂ ಬಂದು ಕೇಳ್ಬೋದು, ನಾನು ತೋರಿಸ್ತೀನಿ ಮಾಡಿ ಫ್ರೆಂಡ್ಸ್. ಹಾಗಾಗಿ ಇದನ್ನ ಓಪನ್ ಚಾಲೆಂಜ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್. ಹಾಗಾಗಿ ದಯಮಾಡಿ ನೋಡಿ, 1,000 1,500 ರೂಪಾಯಿ, 1,200 ರೂಪಾಯಿ, ನನ್ನ ಪ್ರಕಾರ 5-6 ಬಾಟಲ್ ಅಂದ್ರೆ 1,500 1,200 ರೂಪಾಯಿಲಿ ಬಡವ ಸಹ ತನ್ನ ಕಿಡ್ನಿ ಸಮಸ್ಯೆಯಿಂದ ಆಚೆಗೆ ಬರ್ಬೋದು. ನಿಮ್ಗೆ ಗೊತ್ತಿರ್ಲಿ, ಯೂರಿಫ್ರೆಶ್ ತುಂಬಾ ಸ್ಟಮಕ್ ಪೇನ್ ಬರ್ತಿದೆ ಅವರಿಗೆ, 15 mm ಸ್ಟೋನ್ ಇದೆ, ಬಹಳ ಅವ್ರಿಗೆ ಗಾಬರಿ ಮಾಡಿ ಸಾಕಷ್ಟು ಅವರನ್ನ ಎದುರಿಸಿ ಈಗಲೇ ಅಡ್ಮಿಷನ್ ಆಗೋ ಲೆವೆಲ್ ಮಾಡ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಸೈಕ್ಲೋಫಾರ್ಮ್ ಒಂದು ಟ್ಯಾಬ್ಲೆಟ್ ತಗೊಂಡಿದ್ದಾರೆ. ಸೊ ಯೂರಿಫ್ರೆಶ್ ಶುರು ಮಾಡಿದ್ರು, ವಿತ್ ಇನ್ 2 days ಅಲ್ಲಿ ಅವ್ರ ಪೇನ್ ಕಡಿಮೆ ಆಗ್ತಾ ಬರುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಅಷ್ಟು ಪವರ್ಫುಲ್ ಆಗಿ ಅಲೋಪತಿಕ್ ಟ್ರೈ ಕಾಂಬಿನೇಷನ್ ಕೆಲಸ ಮಾಡುತ್ತೆ. ಇದೇ ಅಂತಲ್ಲ, ನಮ್ಮಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸ್ ಪ್ರಾಡಕ್ಟ್ಸ್ ನೀವೇನ್ ಇಂಟೇಕ್ ತಗೋತೀರಾ ಅದೆಲ್ಲವೂ ಅಲೋಪತಿಕ್ ತರನೇ ಕೆಲಸ ಮಾಡುತ್ತೆ. ಯಾಕಂದ್ರೆ ಆಯುರ್ವೇದದಲ್ಲಿ ಒಂದು ಯಾವಾಗ್ಲೂ ಒಂದು ಅಪಸ್ವರ ಇತ್ತು, ಏನಂದ್ರೆ ಆಯುರ್ವೇದ ಲೇಟ್ ಆಗಿ ಕೆಲಸ ಮಾಡುತ್ತೆ, ನಿಧಾನ ಗ್ರಾಜುಯಲ್ ಆಗಿ ಕಡಿಮೆ ಮಾಡುತ್ತೆ ಅಂತ. ಇಲ್ಲ ಮಾಡಿ ಫ್ರೆಂಡ್ಸ್, ಯಾಕೆಂದ್ರೆ ಇವತ್ತು ಇಡೀ ಭಾರತದಲ್ಲಿ ನಂಬರ್ 1 ಬ್ರ್ಯಾಂಡ್ ಯಾಕಾಗಿದೆ ಎಲಿಮೆಂಟ್ಸ್ ಅಂದ್ರೆ, ಅಲೋಪತಿಕ್ ತರ ಸಡನ್ ಆಗಿ ನೀವು ತಗೊಂಡ ಸಮಯದಿಂದನೇ ಅದು ಕೆಲಸ ಮಾಡಕ್ ಶುರು ಮಾಡುತ್ತೆ. ವಿತ್ ಇನ್ 2-3 days ಅಲ್ಲಿ ನೀವು ನಿಮ್ ದೇಹದಲ್ಲಿ ಆಗೋ ಬದಲಾವಣೆಗಳನ್ನ ನೋಡ್ಬೋದು ಮಾಡಿ ಫ್ರೆಂಡ್ಸ್. ಹಾಗಾಗಿ ವೆರಿ ಚಾಲೆಂಜಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಈ ಪ್ರಾಡಕ್ಟ್ ಆದ್ಮೇಲೆ ಇನ್ನೊಂದು ಫೈಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಶ್ವಗಂಧ, ಅಮೃತ ಬಳ್ಳಿ, ತುಳಸಿ, ಪಿಪ್ಪಲಿಯಿಂದ ಈ 4 ಇಂಗ್ರೀಡಿಯೆಂಟ್ ಇಂದ ಈ ಒಂದು ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡಿದ್ದಾರೆ. ಫೈಟ್ ಸ್ಟ್ರೆಸ್ ಯಾಕಪ್ಪ ಈ ಪ್ರಾಡಕ್ಟ್ ನೋಡಿ, ಇವತ್ತು ಶುಗರ್ ಅಷ್ಟೇ ಕಾಮನ್ ಆಗಿ, ಸೊ ಇವತ್ತು ಪ್ರತಿ ಮನೆಯಲ್ಲಿ ಬ್ಲಡ್ ಪ್ರೆಷರ್ ಇದೆ, ಎಲ್ಲರ ಮನೆಯಲ್ಲಿ BP ಪೇಷಂಟ್ಸ್ ಗಳಿದೆ. ಯಾವಾಗ ಮನುಷ್ಯನ ರಕ್ತದ ಒತ್ತಡ 120/80ಕ್ಕಿಂತ ವ್ಯತ್ಯಾಸ ಆಗ್ತಿದೆ, ಅದಕ್ಕಿಂತ ಕಡಿಮೆ ಬರ್ತಿದೆ, ಅವರನ್ನ ಲೋ BP ಅಥವಾ ಹೈ BP ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ. ಸಾಕಷ್ಟು ಮೆಡಿಸಿನ್ಸ್, ಈವನ್ BP ತಗೊಳ್ಳುವಂತ ಟ್ಯಾಬ್ಲೆಟ್ ಸಹ ನಮ್ಗೆ ಕಿಡ್ನಿ ಲಿವರ್ ಅನ್ನ ಹಾಳು ಮಾಡುತ್ತೆ. ಇದು ಸಹ ಮ್ಯಾನೇಜ್ ಮಾಡ್ತಾನೆ ಹೋಗುತ್ತೆ ಪ್ರತಿದಿನ ಈ ಟ್ಯಾಬ್ಲೆಟ್ ಹೊರಗಿಂದ ನಾವು. ಸೊ ನಮ್ಗೆ ಏನೋ ಆಗದೆ ಇರೋ ಹಾಗೆ. ಯಾಕೆ ಬ್ಲಡ್ ಪ್ರೆಷರ್, ಯಾವಾಗ ರಕ್ತದೊತ್ತಡ ಹೆಚ್ಚಾದ್ರೆ ದೇಹದಲ್ಲಿ ಹೃದಯ ಪಂಪ್ ಮಾಡೋ ಪ್ರೆಷರ್ ನ ಜಾಸ್ತಿ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ, ಸೊ ವೆಸಲ್ಸ್ ಗಳು ಎಮರೇಜಸ್ ಆಗುತ್ತೆ. ಇದನ್ನ ನಾವು ಮೆದುಳಲ್ಲಿ ಇರುವಂತ ಆ ವೆಸಲ್ಸ್ ಗಳು ಎಮರೇಜಸ್ ಆದಾಗ ಪ್ಯಾರಾಲಿಸಿಸ್ ಆಗುತ್ತೆ, ಅಂದ್ರೆ ಸ್ಟ್ರೋಕ್ ಅಂತ ಹೇಳ್ತೀವಿ, ಲಕ್ವಾ ಅಂತ ಹೇಳ್ತೀವಿ, ಇದಾಗುತ್ತೆ. ಒಂದೊಂದ್ಸಾರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಮ್ಮ ದೇಹದ ರಕ್ತದೊತ್ತಡ 120/80 ಇರೋ ಹಾಗೆ ನೋಡ್ಕೋಬೇಕು. ಈ ಕೆಲಸವನ್ನ ಈ ಅಶ್ವಗಂಧ, ಅಮೃತ ಬಳ್ಳಿ, ತುಳಸಿ, ಪಿಪ್ಪಲಿ ಮಾಡುತ್ತೆ ನೋಡಿ. ಆ ತುಳಸಿಗೆ ಎಂತ ಸರ್ವಶ್ರೇಷ್ಠವಾದ ಸ್ಥಾನಮಾನ ಇದೆ. ನಮ್ಮ ಮನಸ್ಸನ್ನ ಪ್ರಶಾಂತವಾಗಿರ್ಲಿಕ್ಕೆ, ನಮ್ಮ ಮೆದುಳಿನ ನರಮಂಡಲಗಳು ಪ್ರಶಾಂತವಾಗಿರ್ಲಿಕ್ಕೆ ಆ ತುಳಸಿ ಸಪೋರ್ಟ್ ಮಾಡುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಅದನ್ನ ಸಹ ನಾವು ಸೂಪರ್ ಸ್ಟಾರ್ ಹರ್ಬ್ಸ್ ಅಲ್ಲಿ ಒಂದಾಗಿ ನೋಡ್ತೀವಿ. ಅದರಲ್ಲೂ ನಮ್ಮ ಸಂಸ್ಕೃತಿಯಲ್ಲಿ ತುಳಸಿಗೆ ಅತ್ಯಂತ ಅದ್ಭುತವಾದಂತ ಪ್ರಾಧಾನ್ಯತೆಯನ್ನ ಇತಿಹಾಸದ ಉದ್ದಕ್ಕೂ ಕೊಡ್ತಾ ಬಂದಿದ್ವಿ ಮಾಡಿ ಫ್ರೆಂಡ್ಸ್. ಹಾಗಾಗಿ ಅಂತ ಒಂದು ಪವರ್ಫುಲ್ ಪ್ರಾಡಕ್ಟ್ ಅನ್ನ, ಆ ಪವರ್ಫುಲ್ ಇಂಗ್ರೀಡಿಯೆಂಟ್ ಅನ್ನ ಇದರಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಇದನ್ನ ಪ್ರತಿಯೊಬ್ಬ BP ಪೇಷಂಟ್ಸ್ ಗಳಿಗೂ ಪ್ರತಿದಿನ ಬೆಳಿಗ್ಗೆ 1 ಮತ್ತು ರಾತ್ರಿ 1 ಊಟದ ನಂತರ, ಸೊ ಬೆಳಿಗ್ಗೆ ತಿಂಡಿ ನಂತರ, ರಾತ್ರಿ ಊಟದ ನಂತರ ಒಂದು ಫೈಟ್ ಸ್ಟ್ರೆಸ್ ನ ಕೊಡೋದ್ರಿಂದ ಕ್ರಮೇಣವಾಗಿ ಅವರ BP ಮಾತ್ರೆಗಳು ಕಡಿಮೆ ಆಗುತ್ತೆ. ಅವ್ರಿಗೆ ಸ್ಟ್ರೋಕ್ ಆಗುವಂತದ್ದಾಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರೋ ಸಂಭವನೀಯನ ಕಡಿಮೆ ಮಾಡ್ಕೊಡುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಸೊ ಹಾಗೆ ಈ ಪ್ರಾಡಕ್ಟ್ ಇನ್ಯಾರಿಗೆಲ್ಲ ಬಳಸಬಹುದು ಅಂದ್ರೆ, ಯಾರೆಲ್ಲ ಆಂಗ್ಸೈಟಿಸ್ ಇಂದ ಬಳಲ್ತಿದ್ದಾರೆ, ಅಂದ್ರೆ ಸಾಕಷ್ಟು ಖಿನ್ನತೆಯಿಂದ ಬಳಲ್ತಿದ್ದಾರೆ, ಸಾಕಷ್ಟು ಫೋಬಿಯಾಗಳಿಂದ ಬಳಲ್ತಿದ್ದಾರೆ. ಒಂದು ಸಣ್ಣದಾಗಿ ಎತ್ತರವಾದ ಪ್ರದೇಶದಲ್ಲಿ ನಿಂತ್ಕೊಂಡ್ರೆ ಭಯ ಪಡೋದು, ಒಂದು ಕತ್ಲೆಯಲ್ಲಿದ್ರೆ ಭಯ ಪಡೋದು, ಯಾರೋ ನನ್ನನ್ನು ಏನೋ ಮಾಡ್ಬಿಡ್ತಿದ್ದಾರೆ ಅಂತ ಭಯ ಪಡೋದು, ಸುಮ್ಮನೆ ಅನಾವಶ್ಯಕವಾಗಿ ಅತಿಯಾಗಿ ಮಾತಾಡೋದು, ಅತಿಯಾಗಿ ಸಿಟ್ಟು ಮಾಡ್ಕೊಳ್ಳೋದು, ಸಂತೋಷವಾಗಿರುವಂತ ಸಂದರ್ಭಗಳಲ್ಲೂ ಸಂತೋಷವಾಗಿ ಇರದೇ ಇರುವಂತದ್ದು, ಇದೆಲ್ಲ ಆಂಗ್ಸೈಟಿಸ್ ಮತ್ತೆ ಫೋಬಿಯಾ ರಿಲೇಟೆಡ್ ಇಶ್ಯೂಸ್ ಆಗಿದೆ. ಅಂದ್ರೆ ಇದೆಲ್ಲ ಮೆದುಳಿಗೆ ಸಂಬಂಧಪಟ್ಟಂತ ಸಮಸ್ಯೆ. ಹಾಗಾಗಿ ಆ ಮನಸ್ಸನ್ನ ಶಾಂತ ಮಾಡುವಂತ ಕೆಲಸವನ್ನ ಈ ಅಮೃತ ಬಳ್ಳಿ, ಅಶ್ವಗಂಧ,
ಪಿಪ್ಪಲಿ ತುಳಸಿ ಮಾಡುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಆ ಆಂಗ್ಸೈಟೀಸ್ ಇಂದ ಬಳಲವರಿಗೆ, ಮೆಂಟಲ್ ಡಿಸಾರ್ಡರ್ಸ್ ಆದವರಿಗೆ ಸಹ ನಾವು ಫೈಟ್ ಸ್ಟ್ರೆಸ್ ಅನ್ನ ಪ್ರೊವೈಡ್ ಮಾಡಬಹುದು. ಹಂಗಾಗಿ ದಯಮಾಡಿ ಇದನ್ನ ಸರ್ ಫೈಟ್ ಸ್ಟ್ರೆಸ್ ತಗೋತಿದಾರೆ ಅಂದ್ರೆ ಅವ್ರಿಗೇನೋ ಮೆಂಟಲ್ ಡಿಸಬಿಲಿಟೀಸ್ ಇದೆ ಅಂತ ಅನ್ಕೋಬೇಡಿ. ಬ್ಲಡ್ ಪ್ರೆಷರ್ ನಮ್ಮ ದೇಹದ ರಕ್ತದೊತ್ತಡವನ್ನ ಸುಸ್ಥಿತಿಯಲ್ಲಿ ಇಟ್ಟಾಗ, ಯಾವಾಗ ರಕ್ತ 120 ಬಾರ್ 80 ರೇಂಜ್ ಅಲ್ಲಿ ಇರುತ್ತಲ್ಲ, ನಾವು ಪ್ರಶಾಂತವಾಗಿರ್ತೀವಿ, ಹ್ಯಾಪಿ ಆಗಿರ್ತೀವಿ, ನಗ್ಬೇಕಾದ್ರೆ ನಗ್ತಿರ್ತೀವಿ, ಖುಷಿಯಾಗಿರ್ಬೇಕಾದ್ರೆ ಖುಷಿಯಾಗಿರ್ತೀವಿ. ಯಾವಾಗ ಅದು ವ್ಯತ್ಯಾಸ ಆಗುತ್ತೆ, ಸಾಕಷ್ಟು ದೇಹದಲ್ಲಿ ಬದಲಾವಣೆಗಳಾಗುತ್ತೆ. ಹಾಗಾಗಿ ಆ ರಕ್ತದೊತ್ತಡವನ್ನ ಸುಸ್ಥಿತಿಲಿಡುವಂತ ಕೆಲಸವನ್ನ ಫೈಟ್ ಸ್ಟ್ರೆಸ್ ನ್ಯಾಚುರಲ್ ಆಗಿ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಚಾಂಪಿ ಅಂತ ಇಲ್ಲ, ನಿಜಕ್ಕೂ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಅನ್ಸುತ್ತೆ. ಇಡೀ ಆಯುರ್ವೇದದಲ್ಲಿ ಎಣ್ಣೆ ಮಜ್ಜನಕ್ಕೆ ಅತ್ಯಂತ ವಿಶೇಷವಾದ ಸ್ಥಾನಮಾನ ಇದೆ. ಹಿಂದಿನ ಕಾಲದಿಂದನೂ ನಿಮಗ್ ಗೊತ್ತಿದೆ, ಮನೆಯಲ್ಲಿ ಅಜ್ಜಿ ಇದ್ರಂದ್ರೆ ತಿಂಗಳಲ್ಲಿ 16 ಸರಿ ನಮ್ಮನ್ನ ಹಿಡ್ಕೊಂಡು ಕೂರಿಸ್ಕೊಂಡು ಚೆನ್ನಾಗಿ ಹರಳೆಣ್ಣೆ ಹಚ್ಚೋರು, ಮೈಗೆ ಎಣ್ಣೆ ಹಚ್ಚೋರು. ಇವತ್ತು ಆ ಎಣ್ಣೆ ಮಜ್ಜನದ ಒಂದು ಆ ಸಂಸ್ಕೃತಿ ಹೊರಟೋಗಿದೆ. ಇವತ್ತು ನೋಡಿ, ಸಾಕಷ್ಟು ಮನೆಗಳಲ್ಲಿ ಇಲ್ವೇ ಇಲ್ಲ. ಪ್ರತಿ ತಿಂಗಳಲ್ಲಿ 2 ಬಾರಿ ಎಣ್ಣೆ ಮಜ್ಜನ ಮಾಡ್ಬೇಕಂತ ಆಯುರ್ವೇದ ಉಲ್ಲೇಖ ಇದೆ. ನೋಡಿ, ಆಯುರ್ವೇದದಲ್ಲಿ ಸಾಕಷ್ಟು ಥೀಮ್ಗಳಿದೆ. 100 ವರ್ಷ ಬದುಕಲಿಕ್ಕೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು, ಉಷಾಪಾನ ಮಾಡ್ಬೇಕು, ಅಂಗಮರ್ದನ ಚಿಕಿತ್ಸೆ, ಎಣ್ಣೆ ಮಜ್ಜನ ಮಾಡ್ಬೇಕು, ಇದೆಲ್ಲ ಇದೆ. ಇದೆಲ್ಲ ನಾವು ಹಂಗಂದ್ರೆ ಏನ್ ಸರ್ ಅಂತ ಅಂತಾರೆ ಕೆಲವರಂತೂ. ಅಂದ್ರೆ ಯಾಕೆ ನಮ್ಮ ಆಯಸ್ಸು 51 ವರ್ಷಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ನಾವೇ ಕಾರಣೀಭೂತರಿದ್ದೀವಿ. ಯಾಕಂದ್ರೆ ಅದು ಗೊತ್ತೇ ಇಲ್ಲ, ಸಂಸ್ಕೃತಿನೇ ಮರೆಯಾಗ್ತಾ ಹೋಗ್ತಿದೆ. ಅದಕ್ಕೆ ನಿಜಕ್ಕೂ MILF ಅಲ್ಲಿ ಇರೋದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಯಾಕಂದ್ರೆ ನಮ್ಮ ಆಯಸ್ಸನ್ ಜಾಸ್ತಿ ಮಾಡ್ಕೊಡ್ತಿದೆ, ನಮ್ಮ ಪ್ರತಿ ಸದಸ್ಯರ ಆರೋಗ್ಯನ್ ಜಾಸ್ತಿ ಮಾಡ್ಕೊಡ್ತಾ ಇದೆ. ಅದೆಲ್ಲದ್ರ ಜೊತೆಗೆ ನಾವು ಬ್ಯಾಕ್ ಟು ಪಿವಿಲಿಯನ್, ನಮ್ಮ ಆಯುರ್ವೇದಕ್ಕೆ, ನಮ್ಮ ದೇಶದ ಮೂಲ ಬುನಾದಿ ಆಯುರ್ವೇದಕ್ಕೆ ವಾಪಸ್ ಆಗ್ಲಿಕ್ಕೆ ಈ ಒಂದು ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಿದೆ. ಅದಕ್ಕೆ ನಾವು ಇಂಡಸ್ಟ್ರಿಲಿ ಇರೋದು ನಿಜಕ್ಕೂ ಪುಣ್ಯವಂತ ಅಂತ ಹೇಳ್ಬೋದು. ಹಾಗೆ ನೋಡೋದಾದ್ರೆ ಚಾಂಪಿ ಅಂತ ಇಲ್ಲ, ಒಂದು 9 ತರದ ಮೇಜರ್ ಇಂಗ್ರೀಡಿಯೆಂಟ್ ಗಳಿಂದ ಇದನ್ನ ಡಿಸೈನ್ ಮಾಡಿದ್ದಾರೆ. ಅದರಲ್ಲೂ ಬಾಲ, ಮಾಷ, ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಇದೆ. ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನಾನು ತುಂಬಾ ತಿಳಿದು ಬಿಡುತ್ತೆ. ಇದನ್ನ ಏನಕ್ಕೆ ಬಳಸ್ಬೋದಂದ್ರೆ ಎಲ್ಲ ತರದ ಮಸಾಜ್ಗೆ. ನೋಡಿ, ಎಣ್ಣೆ ಮಜ್ಜನ ಪ್ರತಿ ತಿಂಗಳಲ್ಲಿ 2 ಬಾರಿ ಮಾಡ್ಬೇಕು. ನಮ್ಮ ಇಡೀ ಚರ್ಮ ಜೀವಕೋಶಗಳಿಂದ ತುಂಬಿದೆ. ಪ್ರತಿದಿನ ಸಾಕಷ್ಟು ಡೆಡ್ ಸೆಲ್ಸ್ ಆಗ್ತಿರುತ್ತೆ. ಆ ಡೆಡ್ ಸೆಲ್ಸ್ ರಿಮೂವ್ ಆಗ್ಬೇಕು. ಮತ್ತೆ ಚರ್ಮ ಚೈತನ್ಯ ಭರಿತವಾಗಿರ್ಬೇಕು, ನರನಾಡಿಗಳಲ್ಲಿ ಚೈತನ್ಯ ತುಂಬಿರ್ಬೇಕು, ನರನಾಡಿಗಳು ರಕ್ತ ಪರಿಚಲನೆ ಚೆನ್ನಾಗ್ ಆಗ್ಬೇಕು ಅಂದ್ರೆ ಪ್ರತಿ ತಿಂಗಳಲ್ಲಿ 2 ಬಾರಿ ನಾವು ತಲೆಗೆ, ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಬೇಕು. ಆದ್ರೆ ಈ ಸಂಸ್ಕೃತಿ ವರ್ಷಕ್ಕೊಂದ್ಸರಿ ಮಾಡ್ಕೊಂಡ್ಬಿಟ್ಟಿದೀವಿ. ಯುಗಾದಿ ಹಬ್ಬಕ್ಕೂ ಅಥವಾ ದೀಪಾವಳಿ ಹಬ್ಬಕ್ಕೂ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವಿ. ಇನ್ನು ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಅದು ಮರ್ತ್ಬಿಟ್ಟಿದ್ದಾರೆ, ಅದು ಬಿಟ್ಬಿಟ್ಟಿದ್ದಾರೆ. ಎಣ್ಣೆ ಅಂದ್ರೆ ಅವ್ರಿಗೆ ಆಗೋದಿಲ್ಲ, ಅಲರ್ಜಿ. ಆದ್ರೆ ಇದೆಲ್ಲ ಕಾರಣಗಳು ನಾವು ಆಯಸ್ಸನ್ನು ಕಡಿಮೆ ಮಾಡ್ಕೊತಿರೋದಕ್ಕೆ. ಇದಂತೂ ನೀವ್ ಯಾವುದೇ ಆಯುರ್ವೇದದ ಆಸ್ಪತ್ರೆಗೆ ಹೋಗ್ಬಿಡಿ, ಅದರಲ್ಲಿ 80% ಚಿಕಿತ್ಸಾ ವಿಧಾನ ನಿಮ್ಗೆ ಮಸಾಜ್ ಮುಖಾಂತರನೇ ಇರುತ್ತೆ. ಸಾಕಷ್ಟು ಇದಾವೆ, ಸಾಕಷ್ಟು ಅಭ್ಯಂಗ ಚಿಕಿತ್ಸೆ ಅಂತ ಇದೆ, ಅಂಗಮರ್ದನ ಚಿಕಿತ್ಸೆ ಅಂತ ಇದೆ, ಸಾಕಷ್ಟು ಸ್ನೇಹ ದ್ರವ್ಯಗಳಿಂದ ಚಿಕಿತ್ಸೆ ಇದೆ. ಈ ರೀತಿ ಚಿಕಿತ್ಸೆ ಮಾಡೋದ್ರಿಂದ ಎಲ್ಲಾ ತರದ ಸಾಕಷ್ಟು ದೊಡ್ಡ ಕಾಯಿಲೆಗಳನ್ನ ಗುಣ ಮಾಡ್ಲಿಕ್ಕೆ ಸಪೋರ್ಟ್ ಆಗುತ್ತೆ. ಇವತ್ತು ಬ್ರಾಂಕೈಟಿಸ್ ಇರ್ಬೋದು, ಸೈನಾಸಿಟಿಸ್ ಇರ್ಬೋದು, ವೀಸಿಂಗ್ ಇರ್ಬೋದು, ತಲೆನೋವು ಇರ್ಬೋದು, ಅರ್ಧ ತಲೆ ಶೂಲೆ ಇರ್ಬೋದು, ಸಾಕಷ್ಟು ಮಸಲ್ಸ್ ಪೇನ್, ಸ್ನಾಯು ಸೆಳೆತ ಇರ್ಬೋದು, ಇದೆಲ್ಲದಕ್ಕೂ ಈ ಚಾಂಪಿ ಅಂತ ಇಲ್ಲ ಸಪೋರ್ಟ್ ಮಾಡುತ್ತೆ ಫ್ರೆಂಡ್ಸ್. ಇದನ್ನ ಪ್ರತಿದಿನ ಹಚ್ಕೋಬಹುದು. ಮತ್ತೆ ಎಲ್ಲಾ ತರದ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಇದ್ರಲ್ಲಿರುವಂತಹ ಹುಣಸೆ ಸೊಪ್ಪು ಇರ್ಬೋದು, ಸಾಕಷ್ಟು ಅಂಶಗಳಿದೆ ಇದರಲ್ಲಿ. ಅದು ನೋವು ನಿವಾರಕವಾಗಿ ನ್ಯಾಚುರಲ್ ಆಗಿ ಆ ಪೇನ್ ಅನ್ನು ಹೀಲ್ ಮಾಡುತ್ತೆ. ತುಂಬಾ ಕಾಲ್ ಸ್ವೆಲ್ಲಿಂಗ್ ಬರ್ತಿದೆ, ತುಂಬಾ ಮಂಡಿ ನೋವು ಬರ್ತಿದೆ, ತುಂಬಾ ಬೆನ್ನು ನೋವು ಬರ್ತಿದೆ, ಪದೇ ಕುತ್ತಿಗೆ ನೋವು ಬರ್ತಿದೆ, ಅವರುಗಳಿಗೆ ಚಾಂಪಿಯನ್ ಪ್ರತಿದಿನ ಚೆನ್ನಾಗಿ ಹಚ್ಬೇಕು. ಮತ್ತೆ ಇದನ್ನ ಇನ್ಯಾರಿಗೆ ಪವರ್ಫುಲ್ ಆಗಿ ಬಳಕೆ ಮಾಡಬಹುದು ಅಂದ್ರೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆದವರಿಗೆ, ಬ್ರೈನ್ ಎಮರೇಜಸ್ ಅಂದ್ರೆ ಲೆಕ್ವಾ ಅಂತ ಏನ್ ಹೇಳ್ತೀವಿ, ಅವ್ರಿಗಂತೂ ತುಂಬಾ ಅದ್ಭುತವಾದಂತ ಪ್ರಾಡಕ್ಟ್. ಅಂದ್ರೆ ಕಾಂಬಿನೇಷನ್ ಬಳಸೋದನ್ನ ನೀವು ಕಲ್ತ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಪ್ಯಾರಾಲಿಸಿಸ್ ಇದಾರೆ, ಅವ್ರಿಗೆ ಏನ್ ಕೊಡ್ಬೇಕು, 95 ಜೊತೆಗೆ ಫೈಟ್ ಸ್ಟ್ರೆಸ್ ಜೊತೆಗೆ ನಾವು ಚಾಂಪಿ ಅಂತ ಇಲ್ಲ ಕೊಡ್ಬೇಕು. ಆರ್ಥರೈಟಿಸ್ ಇಶ್ಯೂಸ್ ಇದೆ, ಅವ್ರಿಗೆ ನೋವೇದನಾ ಜೊತೆಗೆ ಚಾಂಪಿ ಅಂತ ಇಲ್ಲ ಕೊಡ್ಬೇಕು. ಈ ಕಾಂಬಿನೇಷನ್ ಪ್ರಾಡಕ್ಟ್ ಏನೇನ್ ಕೊಡ್ಬೇಕಂತ ನೀವು ನಿಮ್ಮ ಅಪ್ಲೈನ್ ಗಳ ಹತ್ರ ಕೂತ್ರೆ ನಿಮ್ಗೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಈ ಚಾಂಪಿ ಅಂತ ಇಲ್ಲ ಪ್ಯಾರಾಲಿಸಿಸ್ ಆದವರಿಗೆ ಪ್ರತಿ ದಿನ ಅವ್ರಿಗೆ ತಲೆಯಿಂದ ಕಾಲ್ ತನಕ, ಅಡಿಯಿಂದ ಮುಡಿ ತನಕ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ, ಬೆಳಗಿನ ಬಿಸಿಲು ಅಂದ್ರೆ ಬೆಳಗಿನ 7 ಗಂಟೆಯ ಬಿಸಿಲಲ್ಲಿ ಆಸ್ಪಾಸಲ್ಲಿ ಅವರನ್ನ ಕೂರಿಸಿ ಅವರಿಗೆ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದ್ರಿಂದ 3 months ಅಲ್ಲಿ ಆ ಏನ್ ಚೈತನ್ಯ ಕಳ್ಕೊಂಡಿರುವಂತ ದೇಹದ ಭಾಗಗಳಿದೆ ಅದು ಮತ್ತೆ ಮರುಜೀವ ತುಂಬಲಿಕ್ಕೆ, ಆ ಬ್ರೈನ್ ಎಮರೇಜಸ್ ಇಂದ ಮೆದುಳಿನ ರಕ್ತನಾಳಗಳ ಎಮರೇಜಸ್ ಆಗಿ ಏನ ಆ ಒಂದು ಭಾಗಗಳ ನಿಷ್ಕ್ರಿಯ ಆಗಿರುತ್ತೆ ಅಲ್ಲಿ ಮತ್ತೆ ಮರುಜೀವ ತುಂಬುವಂತ ಕೆಲಸವನ್ನ ಚಾಂಪಿ ಅಂತ ಎಲ್ಲ ಮಾಡುತ್ತೆ. ಹಾಗಾಗಿ
ಸೊ ಮಕ್ಕಳಾದಿಯಾಗಿ ಎಲ್ರಿಗೂ ಸಹ ಇದನ್ನ ಬಳಕೆ ಮಾಡಬಹುದು ಬಟ್ ಫ್ರೆಂಡ್ಸ್ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್. ನಿಮ್ಗೆ ಗೊತ್ತಿದೆ ಇವತ್ ಮಾರುಕಟ್ಟೆಯಲ್ಲಿ ಅಮ್ಮಂದ್ರು ಸಾಕಷ್ಟು ಮಕ್ಕಳುಗಳಿಗೆ ಎಣ್ಣೆ ಮಜ್ಜನ ಮಾಡಿಸ್ಲಿಕ್ಕೆ ತುಂಬಾ ಪ್ರಾಡಕ್ಟ್ ಗಳು ತರ್ತಾರೆ. ನಾನು ಬ್ರ್ಯಾಂಡ್ ಹೆಸರು ಹೇಳಕ್ ಹೋಗೋದಿಲ್ಲ. ಒಂದು ಕಂಪನಿ, ಅತ್ಯಂತ ಪ್ರತಿಷ್ಠಿತ ಕಂಪನಿ ಇವತ್ತು ಮಕ್ಕಳದು ಬೇಬಿ ಆಯಿಲ್, ಬೇಬಿ ಪೌಡರ್ ಪ್ರೊವೈಡ್ ಮಾಡ್ತಿತ್ತು. ಎಲ್ಲ ಮನೆಗಳೆಲ್ಲ ಬ್ರ್ಯಾಂಡ್ ಇತ್ತು, ಇವತ್ತು ಇದೆ. 1348 ಕೋಟಿ ದಂಡ ಕಟ್ಕೊಡ್ತು. ಯಾಕಂದ್ರೆ ಆ ಒಂದು ಬೇಬಿ ಆಯಿಲ್, ಬೇಬಿ ಪೌಡರ್ ಬಳಸಿದಂತ 13 ಮಕ್ಕಳಲ್ಲಿ ಕ್ಯಾನ್ಸರ್ ಬಂದಿದ್ದು ಸಾಬೀತಾಯ್ತು. ಇವತ್ತು ಅದು ಮುಚ್ಚೋಯ್ತು. ಫಾರ್ ಎಕ್ಸಾಂಪಲ್ ಮ್ಯಾಗಿನ್ ಮತ್ತೆ ಮರುಬಳಕೆ ಮಾಡ್ತಿದೀವಿ. ಇವತ್ತು ಮ್ಯಾಗಿಲ್ ವಿಷ ಇದೆ ಅಂತ ಗೊತ್ತು. ಹಾಗೆ ಆ ಬ್ರ್ಯಾಂಡ್ ಬಗ್ಗೆ ನಾನು ಹೇಳೋದಿಲ್ಲ. ಸೊ ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈ ತರ ಪ್ರತಿ ಮನೆಯಲ್ಲಿ ಮಕ್ಕಳಿಗೆ ಸಹ ನೀವು ತಾಯಂದ್ರಿಗಳು ಈ ಚಾಂಪಿ ಅಂತ ಏನೇನ ಬಳಕೆ ಮಾಡ್ಬೋದು ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋದಾದ್ರೆ ನೋವೇದನ ಅಂತ ಹೇಳಿ ಸೊ ಜೆಲ್ ಇದೆ. ಮನೆಯಲ್ಲಿ ನಾವೇನು ಇವತ್ತು ಅಮೃತಾಂಜನ್, ಫಾಸ್ಟ್ ರಿಲೀಫ್ ಸಾಕಷ್ಟು ಬಳಸ್ತೀವಿ. ಜಂಡು ಬಾಂಬು ಏನೆಲ್ಲ ಬಳಸ್ತೀವಲ್ಲ, ಇದು ಸಹ ಕೆಮಿಕಲ್ ಇಂಗ್ರೀಡಿಯೆಂಟ್. ನಮ್ಮ ಜೀವಕೋಶಗಳನ್ನ ನಮ್ಮ ಚರ್ಮ ಕಚ್ತಿದೀವಿ ಅಂದ್ರೆ ಚರ್ಮ ಉಸಿರಾಡುತ್ತೆ. ಆ ಚರ್ಮದ ಮುಖಾಂತರ ರಕ್ತಕ್ಕೆ ವಿಷ ಸೇರ್ಕೊಳ್ಳುತ್ತೆ. ಇದಾಗಬಾರ್ದಂದ್ರೆ ಸೊ ನ್ಯಾಚುರಲ್ ಆಗಿ ನಮ್ಗೆ ನೋವೇದನ ಜೆಲ್ ಎಲ್ಲ ತರದ ಪೇನ್ ಗಳಿಗೆ ಇದನ್ನ, ಜಾಯಿಂಟ್ ಪೇನ್, ಎಲ್ಲ ಏಜ್ ನವರು ಸಮಸ್ಯೆ, ನೀವೇನೆಲ್ಲ ನೋವುಗಳಿಗಂತ ಬಳಸ್ತೀರಾ ಅದಕ್ಕೆ ಇದನ್ನ 2 ಫಾರ್ಮೇಶನ್ ಅಲ್ಲಿ ಮಾಡಿದ್ದಾರೆ. ಒಂದು ಜೆಲ್ ಫಾರ್ಮೇಶನ್ ಅಲ್ಲಿ ಇದೆ, ಇನ್ನೊಂದು ಕ್ಯಾಪ್ಸುಲ್ ಫಾರ್ಮೇಶನ್ ಅಲ್ಲಿ ಇದೆ. ಸೊ ನೋವೇದನ ಕ್ಯಾಪ್ಸುಲ್ ಅಂತೂ ಎಲ್ಲ ತರದ ನೋವಿಗೆ ಬಹಳ ಪೇನ್ ಕಿಲ್ಲರ್ ಅಂತ ನೀವು ಏನೆಲ್ಲ ಬಳಸ್ತಿರಲ್ಲ ಆ ಎಲ್ಲ ಪೇನ್ ಕಿಲ್ಲರ್ಗಳು ಮೋಸ್ಟ್ ಡೇಂಜರಸ್. ನಮ್ ದೇಹದಲ್ಲಿ ಕಿಡ್ನಿ, ಲಿವರ್ಗಂತೂ ಸಾಕಷ್ಟು ಹಾನಿ ಮಾಡುತ್ತೆ. ಇವತ್ತೇನೆಲ್ಲ ನಾವು ಬಳಕೆ ಮಾಡ್ತಿದೀವಿ, ಪೇನ್ ಕಿಲ್ಲರ್, ತಲೆನೋವು ಬಂದ್ರೆ ಸಾರಿಡಾನ್ ತಗೋತೀವಿ, ಸೊ ಕಾಲ್ ನೋವು ಬಂದ್ರೆ ಬ್ರೂಫಿನ್ ತಗೋತೀವಿ, ಹೊಟ್ಟೆ ನೋವು ಬಂದ್ರೆ ಸೈಕ್ಲೋಫಾರ್ಮ್ ತಗೋತೀವಿ, ಸೊ ಸುಮೋ ತಗೋತೀವಿ, ವಿಕ್ಸಾಕ್ಸನ್ 500 ತಗೋತೀವಿ. ಈಗ ಏನೆಲ್ಲ ಪೇನ್ ಕಿಲ್ಲರ್ ಅಂತ ನಾವು ಬಳಕೆ ಮಾಡ್ತಿದೀವಲ್ಲ ಇದೆಲ್ಲವೂ ನಮ್ ದೇಹಕ್ಕೆ ಹಾನಿ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೋವೇದನ ಬಹಳಷ್ಟು 13 ಇಂಗ್ರೀಡಿಯೆಂಟ್ ಗಳಿಂದ ಇದನ್ನ ಡಿಸೈನ್ ಮಾಡಿದ್ದಾರೆ. ತುಂಬಾ ಪವರ್ಫುಲ್ ಆಗಿ ಎಲ್ಲ ತರದ ನೋವನ್ನ ಹೀಲ್ ಮಾಡುತ್ತೆ. ಬೆಳಿಗ್ಗೆ ಒಂದು ತಿಂಡಿ ಆದ ನಂತರ, ರಾತ್ರಿ ಒಂದು ಊಟದ ನಂತರ. ಅದರಲ್ಲೂ ಆರ್ಥರೈಟಿಸ್ ಪೇನ್ ಅಂತ ಹೇಳ್ತೀವಿ, ಕೀಲು ನೋವಿನ ಸಮಸ್ಯೆ ಇರೋರು, ಈ ಸಾಕಷ್ಟು ಜನ ಈ ಮಸ್ಕ್ಯುಲರ್ ಅಂದ್ರೆ ಮಾಂಸಖಂಡಗಳ ಸೆಳೆತ ಅಂತ ಹೇಳ್ತೀವಿ, ಮಸ್ಕ್ಯುಲರ್ ಪೇನ್ ಅಂತ ಹೇಳ್ತೀವಿ, ಜಾಯಿಂಟ್ ಪೇನ್ ಅಂತ ಹೇಳ್ತೀವಿ, ರುಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ರೆಗ್ಯುಲರ್ ಆಗಿ ಒಂದು 6 ಮಂತ್ಸ್ ನೋವೇದನ ಬೆಳಿಗ್ಗೆ ಒಂದು ರಾತ್ರಿ ಒಂದು ಬಳಸೋದ್ರಿಂದ, ನೋವೇದನ ಜೆಲ್ಲನ್ನು ಬಳಸೋದ್ರಿಂದ 100% ಅವರ ಪೇನ್ ಇಂದ ಆಚೆ ಬರ್ಲಿಕ್ಕೆ ಸಪೋರ್ಟ್ ಆಗುತ್ತೆ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋದಾದ್ರೆ ವೂಂಡ್ ಹೀಲಿಂಗ್, ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ವೂಂಡ್ ಅಂದ್ರೆ ಗಾಯಗಳನ್ನ ಒಣಗಿಸ್ಕೊಡ್ಲಿಕ್ಕೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಎಸ್ಪೆಷಲಿ ಸೊ ಮಧುಮೇಹ ಸಮಸ್ಯೆಯಿಂದ ಬಳಲೋರಿಗೆ, ಸಾಮಾನ್ಯ ಶುಗರ್ ಪೇಷಂಟ್ಸ್ ಗಳಿಗೆ ನಿಮ್ಗೆ ಗೊತ್ತಿದೆ, ಒಂದ್ಸರಿ ಗಾಯ ಆದ್ರೆ ಅದು ಗ್ಯಾಂಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ವಾಸಿ ಮಾಡ್ಲಿಕ್ಕಾಗದೆ ಮತ್ತೆ ಆ ಭಾಗನ ತೆಗೆಯುವಂತ ಸಂದರ್ಭಗಳು, ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂತ ವ್ಯಕ್ತಿಗಳಿಗೆ ನೀವು ವೂಂಡ್ ಹೀಲಿಂಗ್ ಅನ್ನು ಪ್ರೊವೈಡ್ ಮಾಡಿ. ಇದು ಕಾಂಬಿನೇಷನ್ ನೋಡೋದಾದ್ರೆ ಡ್ಯಾಬ್ ಲೈಫ್ ಜೊತೆಗೆ ಸ್ಪಿರುಲಿನಾ ಗೋಲ್ಡ್ ಜೊತೆಗೆ ನಾವು ವೂಂಡ್ ಹೀಲಿಂಗ್ ಪ್ರೊವೈಡ್ ಮಾಡಬೇಕು. ಸೊ ಮಧುಮೇಹ ರೋಗಿಗಳಿಗಂತೂ ಅತ್ಯದ್ಭುತವಾಗಿ ಇದ್ರ ವಿಶೇಷತೆ ಏನಂದ್ರೆ ಆ ಚರ್ಮದ ಸಣ್ಣ ಕಲೆ ಸಹ, ಗಾಯದ ಸಣ್ಣ ಕಲೆ ಸಹ ಚರ್ಮದಲ್ಲಿ ಉಳ್ಕೊಳ್ದೇ ಇರೋ ಹಾಗೆ ಗಾಯನ ವಾಸಿ ಮಾಡ್ಕೊಡುತ್ತೆ. ಅದ್ರಲ್ಲೂ ಸುಟ್ಟ ಗಾಯಗಳು, ಸೊ ಮತ್ತೆ ಎಣ್ಣೆ ಬಿದ್ದು ಎಣ್ಣೆಯಿಂದ ಆದಂತ ಗಾಯಗಳು ನೋಡಿ, ಅದು ಚರ್ಮದಲ್ಲಿ ಕಲೆ ಹೋಗೋದೇ ಇಲ್ಲ ಜೀವನ ಪರ್ಯಂತ. ಆದ್ರೆ ವೂಂಡ್ ಹೀಲಿಂಗ್ ವಿಶೇಷ, ನೀವು ಸುಟ್ಟ ಗಾಯಗಳಿಗೆ ಹಚ್ಚಿದ್ರೆ ಇದನ್ನ ಆ ಚರ್ಮದಲ್ಲಿ ಆ ಸುಟ್ಟಿದ್ದ ಗಾಯಗಳ ಕಲೆ ಸಹ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ವೂಂಡ್ ಹೀಲಿಂಗ್. ಪ್ರತಿ ಮನೆಯಲ್ಲಿ ಇಟ್ಕೊಳ್ಳಿ. ಅದರಲ್ಲೂ ಎಸ್ಪೆಷಲಿ ಮಕ್ಳಿದಾರೆ ಅಂದ್ರೆ ಆ ಮನೆಯಲ್ಲಿ ವೂಂಡ್ ಹೀಲಿಂಗ್ ಇರ್ಲಿ. ಯಾಕಂದ್ರೆ ಮಕ್ಕಳು ಪದೇ ಬೀಳ್ತಿರ್ತಾರೆ, ಅವ್ರಿಗೆ ಸಾಕಷ್ಟು ಗಾಯಗಳಾಗ್ತಿರುತ್ತೆ. ಆಗ ವೂಂಡ್ ಹೀಲಿಂಗ್ ಇಟ್ಕೊಂಡಿದ್ರೆ ವಿತಿನ್ 2 to 3 days ಅಲ್ಲಿ ಇದು ಬಹಳ ಚೆನ್ನಾಗಿ ಗಾಯಗಳನ್ನ ಒಣಗಿಸ್ಕೊಡುತ್ತೆ ಮಾಡಿ ಫ್ರೆಂಡ್ಸ್, ನ್ಯಾಚುರಲ್ ಆಗಿ. ನೆಕ್ಸ್ಟ್ ನೋಡೋದಾದ್ರೆ ಕಾಫ್ ನೀಲ್. ಕೆಮ್ಮು ಬಗ್ಗೆ ಡೆಫಿನೇಷನ್ ಹೇಳ್ಬೇಕಂದ್ರೆ, ಹಿಂದೆ ಕೆಮ್ಮಿದ್ರೆ, ಯಾರಾದ್ರೂ ತುಂಬಾ ಕೆಮ್ತಿದಾರೆ ಅಂದ್ರೆ ಪಾಪ ಅವ್ರ ಹಿಂದೆ ಹೋಗಿ ಒಂದ್ ಗ್ಲಾಸ್ ನೀರ್ ಕೊಟ್ಟು ನಾವು ಬೆನ್ ಸವರ್ತಿದ್ವಿ. ಸೊ ಕೆಮ್ಮು ಉಪಶಮನ ಆಗ್ಲಿ, ಸ್ವಲ್ಪ ಸಮಾಧಾನ ಸಿಗ್ಲಿ ಅಂತ. ಈಗ ಏನಾದ್ರು ಯಾರಾದ್ರೂ ಕೆಮ್ಮಿದ್ರೆ 200 ಮೀಟರ್ ಅವ್ರಿಂದ ಹಿಂದೆ ನೆಗೆದ್ಬಿಡ್ತೀವಿ, ಅಂದ್ರೆ ಅಕ್ಕಪಕ್ಕ ಚಲ್ಲಾಪಿಲ್ಲಿಯಾಗಿ ನೆಗೆದ್ಬಿಡ್ತೀವಿ. ಯಾಕಂದ್ರೆ ಇವತ್ತು ಕೆಮ್ಮು ಅಂದ್ರೆ ಅವನನ್ನ ಬಹಳ ವಿಚಿತ್ರವಾಗಿ ನೋಡೋ ಪರಿಸ್ಥಿತಿ ತಂದು ನಿಲ್ಸ್ಬಿಟ್ಟಿದೆ ನಮ್ ಕರೋನಾ ಮೆಡಿಸಿನ್ಸ್. ಅಂದ್ರೆ ಈ ಕೆಮ್ಮು ಇವತ್ತು ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ದೈಹಿಕವಾಗಿ ಅವನ್ ನೈಸರ್ಗಿಕವಾಗಿ ಪದೇ ಕೆಮ್ಮು ಬರ್ತಿರುತ್ತೆ. ಆ ಕೆಮ್ಮಿಗೆ ಹೊರಗಡೆ ಸಾಕಷ್ಟು ಸ್ಟಿರಾಯ್ಡ್ಗಳು ಕೊಡ್ತಿದ್ದಾರೆ. ಅಂದ್ರೆ ನಮ್ಮ ಆಯುರ್ವೇದ ವಾತ, ಪಿತ್ತ, ಕಫ ಅಂತ ಹೇಳ್ತೀವಿ, ಈ 3 ಬೇಸ್ ಅಲ್ಲಿ ಕೆಲಸ ಮಾಡುತ್ತೆ. ಇದನ್ನ ಕಫದ ಒಂದು ಡಿವಿಷನ್ ಅಲ್ಲಿ ನಾವು ಕೆಮ್ಮನ್ನ ಮೊದಲ ಸ್ಥಾನದಲ್ಲಿ ನೋಡ್ತೀವಿ. ಅಂದ್ರೆ ಈ ಕೆಮ್ಮಿಗೆ ಹೊರಗಡೆ ಅಲೋಪತಿಕ್ ಅಲ್ಲಿ ಏನಿದೆಯಪ್ಪ ಅಂದ್ರೆ ಸಾಕಷ್ಟು ಸ್ಟೆರಾಯ್ಡ್ ಗಳು ಕೊಡ್ತಿದ್ದಾರೆ ಮೇಡಮ್. ಯಾವ ಲೆವೆಲ್ಗೆ ಕೆಮ್ಮಿನ ಔಷಧಿ ಸ್ಟೆರಾಯ್ಡ್ ಆಗಿದೆ ಅಂದ್ರೆ ಒಂದು ಕೆಮ್ಮಿನ ಸಿರಪ್ ನ ಇವತ್ತು ಬ್ಯಾನೇ ಮಾಡ್ತು ಸರ್ಕಾರ. ಸೊ ಕೊರಾಕ್ಸ್ ಅನ್ನೋ ಒಂದು ಸಿರಪ್ ಅನ್ನು ಬ್ಯಾನ್ ಮಾಡ್ತು. ಯಾಕಂದ್ರೆ ಅದ್ರಲ್ಲಿ ಅಷ್ಟು ಸ್ಟೆರಾಯ್ಡ್, ಅದನ್ನ ತಗೊಂಡ್ರೆ ನಶೆ ಬರ್ತಿತ್ತು, ಆ ಲೆವೆಲ್ಗೆ ಡ್ರೋಸಿ ಆಗ್ತಿತ್ತು. ಇವತ್ತು ಹಿಂದಿನ ಕಾಲ
ಕಾಲದಿಂದ ನಾವು ಕೆಮ್ಮಿಗೆ ಅಂತ ಅತ್ಯಂತ ಶ್ರೇಷ್ಠವಾದಂತ ಹರ್ಬ್ಸ್ ಗಳಿದಾವೆ. ಸೊ ಇದರಲ್ಲಿ ಏನಪ್ಪಾ ಇದೆ, ಜ್ಯೇಷ್ಠ ಮಧು ಇದೆ, ಬಜೆ ಇದೆ, ಜಾಯಿಕಾಯಿ ಇದೆ, ಹರಳೆಕಾಯಿ ಇದೆ, ಕಾಳುಮೆಣಸು ಇದೆ, ತುಳಸಿ ಇದೆ, ವಾಸಾಕಾಯಿ ಇದೆ, ಸಾಕಷ್ಟು ಇಂಗ್ರೀಡಿಯೆಂಟ್ ಇಂದ ಈ ಕಾಫಿ ನೀಲನ್ನ ಡಿಸೈನ್ ಮಾಡಿದ್ದಾರೆ. ನೋಡಿ, ನಿಮ್ ಮನೆಯಲ್ಲಿ ಯಾರಾದ್ರೂ ಅಜ್ಜಿ ಅಂತಿದ್ರೆ ಅವ್ರನ್ನ ಕೇಳಿ ಹರಳೆಕಾಯಿ ಅಂದ್ರೆ ಅವ್ರಿಗೆ ಗೊತ್ತು, ಹರಳೆಕಾಯಿಯಲ್ಲಿ ಸಾಕಷ್ಟು ವಿಶಿಷ್ಟವಾದಂತ ಗುಣ ಇದ್ದು. ಬಜೆ, ಮಕ್ಕಳುಗಳಿಗೆ ಬಜೆ, ನಾವು ಬಜೆಯನ್ನ ಅವ್ರಿಗೆ ಶೀತ ಆಗದೆ ಇರ್ಲಿ ಅಂತ ಮಕ್ಕಳುಗಳಿಗೆ ಬಜೆನ ಸೊ ಕಲ್ಲಿನ ಮೇಲೆ ಉಜ್ಜಿ ಅದನ್ನ ಹಾಲಿನ ಮುಖಾಂತರ ಆಗ್ತಾ ಇದ್ವಿ. ನಮ್ಮಲ್ಲಿರುವಂತ ತುಳಸಿ, ನಮ್ಮಲ್ಲಿರುವಂತ ವಾಸಾಕ, ನಮ್ಮಲ್ಲಿರುವಂತ ಶುಂಠಿ ಸಾಕಷ್ಟು ಶ್ರೇಷ್ಠವಾದಂತ ಅದ್ಭುತವಾದಂತ ಒಂದು ಇಂಗ್ರೀಡಿಯೆಂಟ್. ಆ ಎಲ್ಲಾ ಇಂಗ್ರೀಡಿಯೆಂಟ್ ಇಂದ ಈ ಕಾಫಿ ನೀಲ್ನ ಡಿಸೈನ್ ಮಾಡಿದ್ದಾರೆ. ಎಲ್ಲ ತರದ ಕೆಮ್ಮಿಗೆ, ನಿಮ್ಗೆ ಡ್ರೈ ಕಾಫ್ ಇರ್ಲಿ, ವೆಟ್ ಕಾಫ್ ಇರ್ಲಿ, ಅಲರ್ಜಿ ಕಾಫ್ ಇರ್ಲಿ, ಅಸ್ತಮಾ ಕಾಫ್ ಇರ್ಲಿ, ಕರೋನಾ ಕಾಫ್ ಇರ್ಲಿ, ಸೊ ನಿಮ್ಗೆ ಫಾಸ್ಟ್ ಆಗಿ ರಿಲೀಫ್ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೊ ಕೆಮಿಕಲ್ ಮುಕ್ತ ಆಗಿದೆ. ನೀವ್ ಎಷ್ಟೇ ಬಾಟಲ್ ಕುಡಿದ್ರು ನಿಮ್ಗೆ ಡ್ರೋಸಿ ಬರಲ್ಲ. ಸಾಮಾನ್ಯ ನೀವು ಬೆನೆಡ್ರಿಯಲ್ಲೋ ಕೊರಾಕ್ಸೋ ಒಂದು ಕ್ಯಾಪ್ ಜಾಸ್ತಿ ಕುಡಿರಿ, ಇಡೀ ದಿನ ಕೈಕಾಲು ವೈಬ್ರೇಷನ್ಸ್ ಆಗ್ತಿರುತ್ತೆ, ಕಾಲುಗಳು ನಡುಗ್ತಿರುತ್ತೆ. ಸಾಮಾನ್ಯ ಕೆಮ್ಮಿಗೆ ಅಂತ ಏನೆಲ್ಲ ಕೊಡ್ತಾರೆ, ಅಜಿಥ್ರೋಮೈಸಿನ್ ಇರ್ಬೋದು, ಅಂಪಾಕ್ಸಿನು, ಅಜಿಥ್ರೋಮೈಸಿನು, ಸೊ ಮತ್ತೆ ಅಲ್ಲಿಂದ ಬಂದ್ರೆ ನಮ್ಗೆ ಥಿಯೋಸ್ತಲಿನು, ಅಸ್ತೋಲಿನು, ಕೆಲವು ಅಸ್ತಮಾ ಪೇಷಂಟ್ ಗಳಿಗೆ ಇನ್ಹಾಲ್ ಕೊಡ್ತಾರೆ. ನೋಡಿ, ಇವೆಲ್ಲ ನೀವು ಒಬ್ಬ ಅಸ್ತಮಾ ಪೇಷಂಟ್ಸ್ ಗೆ ಒಂದು ಪೆನ್ ಕೊಡಿ, ಅವ್ರು 1 ನಿಮಿಷ ಪೆನ್ ಹಿಂಗ್ ಹಿಡಿದು ಇಟ್ಕೊಳಕ್ ಆಗಲ್ಲ, ವೈಬ್ರೇಟ್ ಆಗ್ತಿರುತ್ತೆ. ಅಂದ್ರೆ ಅಸ್ತಮಾ ಕೊಡುವಂತ, ಸಾರಿ ಕೆಮ್ಮಿಗೆ ಕೊಡುವಂತ ಏನೆಲ್ಲ, ಕಫಕ್ಕೆ ಕೊಡುವಂತ ಏನೆಲ್ಲ ಅಲೋಪತಿಕ್ ಮೆಡಿಸಿನ್ಸ್ ಇದೆಯಲ್ಲ, 15 ದಿನಕ್ಕೆ ಅವ್ನ ಕೆಮ್ಮು ವಾಸಿ ಆಗಿರುತ್ತೆ ಆಂಟಿಬಯೋಟಿಕ್ ತಗೊಂಡು, ಆದ್ರೆ 1 ತಿಂಗಳು ಸುಸ್ತು ಹೋಗಿರಲ್ಲ ಆ ವ್ಯಕ್ತಿಗೆ. ಅಂದ್ರೆ ಅದರ ಅರ್ಥ ಇಡೀ ದೇಹವನ್ನ ಅಷ್ಟು ಜೊಳ್ಳು ಮಾಡುತ್ತೆ. ಹಾಗಾಗಿ ದಯಮಾಡಿ ನ್ಯಾಚುರಲ್ ಆಗಿ ನಮ್ಗೆ ಈ ತುಳಸಿ, ವಾಸಾಕಾಯಿಂದ ಡಿಸೈನ್ ಮಾಡಿರೋ ಈ ಕಾಫಿ ನೀಲನ್ನ ಪ್ರೊವೈಡ್ ಮಾಡಿ. ಮಕ್ಕಳಾದಿಯಾಗಿ ಎಲ್ಲರೂ ಇದನ್ನ ಬಳಕೆ ಮಾಡ್ಬೋದು. ಸೊ ಪ್ರತಿದಿನ 15 ml ಎವ್ರಿ 4 hours ಒಂದ್ಸರಿ ನಾವು ಕಾಫಿ ನೀಲನ್ನ ಬಳಕೆ ಮಾಡ್ಬೋದು. ಬಹಳ ಅದ್ಭುತವಾಗಿ ಸೊ ರಿಲೀಫ್ ಮಾಡುತ್ತೆ, ಕಫವನ್ನ ಕರಗಿಸ್ಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಮಾಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋದಾದ್ರೆ ಬಿಲೋ 37 ಅಂತ ಹೇಳಿ. ಸಮಯ ಇದೆ ಅಲ್ಲ ಸರ್? ತೊಂದ್ರೆ ಇಲ್ಲ, ಜಸ್ಟ್ 10 to 15 minutes. Yes sir, 10 minutes ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಬಿಲೋ 37 ಅಂತ ಹೇಳಿ ಫಸ್ಟ್ ಟೈಮ್ ನಮ್ಗೆ ಬಹಳ ಖುಷಿ ಅನ್ಸುತ್ತೆ, ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಇವತ್ತು ಪ್ಯಾರಾಸಿಟಮಾಲ್ ರಿಲೇಟೆಡ್ ಆಗಿ ನಮ್ಗೆ ಬಿಲೋ 37 ಅನ್ನೋ ಒಂದು ಕ್ಯಾಪ್ಸೂಲ್ ನ ಜ್ವರಕ್ಕೆ ಪ್ರೊವೈಡ್ ಮಾಡಬಹುದು ಮಾಡಿ. ಇದರಲ್ಲಿ ಕಾಲಮೇಘ, ಅಶ್ವಗಂಧ, ಸೊ ಹಾಗೆ ಮಂಜಿಷ್ಟ ಮತ್ತು ಹರಿದ್ರ, ಪಿಪ್ಪಲಿಯಿಂದ ಇದನ್ನ ಡಿಸೈನ್ ಮಾಡಿದ್ದಾರೆ. ಸೊ ಇದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೋಡಿ, ಇವತ್ತು ಜ್ವರಕ್ಕೆ ನೀವು ನೋಡ್ಬೋದು, ಸುಮಾರು 13 ದೇಶಗಳು ಪ್ಯಾರಾಸಿಟಮಾಲ್ ನ ಬ್ಯಾನ್ ಮಾಡಿದೆ. ಕಾರಣ ಏನಂದ್ರೆ ಅವ್ರು ಆಲ್ಟರ್ನೇಟ್ ಕಂಡು ಹಿಡ್ಕೊಂಡಿದ್ದಾರೆ. ಆದ್ರೆ ನಮ್ ದೇಶದ ದುರಂತ, ನಾವು 1 ವರ್ಷದ ಮಗುಗೂ ಪ್ಯಾರಾಸಿಟಮಾಲ್ ಹಾಕ್ತಿವಿ. ಒಂದ್ಸರಿ ಡೋಲೋ ಇಂಪಾಗ ನೋಡಿ, ಓವರ್ ಡೋಸ್ ಪ್ಯಾರಾಸಿಟಮಾಲ್ ಇಸ್ ಇಂಜೂರಿಯಸ್ ಟು ಲಿವರ್ ಅಂತ ಹೇಳಿದೆ. ಅಂದ್ರೆ ಈ ಮಾತ್ರೆಯನ್ನು ತಗೊಂಡ್ರೆ ನಿಮ್ಮ ಲಿವರ್ ಹಾನಿಗೊಳಗಾಗತ್ತಂತ ಬರ್ದಿದ್ದಾರೆ, ಆದ್ರೆ ಆಲ್ಟರ್ನೇಟ್ಸ್ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಜ್ವರದ ತಾಪಮಾನವನ್ನ ಕಾಲಮೇಘ ಅನ್ನೋ ಇಂಗ್ರೀಡಿಯೆಂಟ್ ಬಹಳ ಅದ್ಭುತವಾಗಿ ಕಡಿಮೆ ಮಾಡ್ಕೊಡುತ್ತೆ. ಎಲ್ಲ ತರದ ಜ್ವರ, ನೀವು ಜ್ವರಕ್ಕೆ ನೋಡಿ ಇವತ್ತು ಆಸ್ಪಿರಿನ್ ಕೊಡ್ತಿದ್ದಾರೆ, ಪ್ಯಾರಾಸಿಟಮಾಲ್ ಕೊಡ್ತಿದ್ದಾರೆ, ನಿಮ್ಸುಲೇಟ್ ಕೊಡ್ತಿದ್ದಾರೆ, ಸಾಕಷ್ಟು ಡ್ರಗ್ಸ್ ಗಳು ಕೊಡ್ತಿದ್ದಾರೆ. ಸೊ ಇದು ಬರೀ ಮೆದುಳಿನ ತಾಪಮಾನ ಕಡಿಮೆ ಮಾಡುತ್ತೆ, ಅದು 100% ಆ ಸಮಸ್ಯೆಯಿಂದ ಆಚೆಗೆ ಬರಲ್ಲ. ಆದ್ರೆ ನಮ್ಗೆ ಬಿಲೋ 37 ಬಾಡಿ ಟೆಂಪರೇಚರ್ ಕಡಿಮೆ ಮಾಡ್ಕೊಡೋದ್ರ ಜೊತೆಗೆ ಆಂಟಿ ವೈರಲ್ ಆಗಿ, ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಸೊ ಜೊತೆಗೆ ಲಿವರ್ ಫಂಕ್ಷನ್ ನ ಚೆನ್ನಾಗಿ ಮಾಡ್ಕೊಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಡುತ್ತೆ. ಮತ್ತೆ ಬಾಡಿ ಪೇನ್ ನೋಡಿ, ಸಾಮಾನ್ಯ ಕೆಲಸ ಮಾಡಿ ಬಂದವರು ತುಂಬಾ ಮೈಕೈ ನೋವ್ತಿದೆ ಅಂದ್ರೆ ಸುಮೋ ತಗೋತಾರೆ, ಅಂದ್ರೆ ನಾಳೆ ಜ್ವರ ಬಂದ್ಬಿಡುತ್ತೆ ಏನೋ ಅಂತ. ದಯಮಾಡಿ ಆ ಸಂದರ್ಭಗಳಲ್ಲಿ ಮತ್ತು ಜ್ವರದ ಸಂದರ್ಭದಲ್ಲಿ ಮನೆಯಲ್ಲಿ ಬಿಲೋ 37 ಪ್ರತಿ ಮನೆಯಲ್ಲಿ ಇಟ್ಕೊಳ್ಳಿ. ಪ್ಯಾರಾಸಿಟಮಾಲ್ ಕಡಿಮೆ ಮಾಡಿ. ನೋಡಿ, 10 ಮಾತ್ರೆ ಪ್ಯಾರಾಸಿಟಮಾಲ್ 3 ಬಾಟಲ್ ಅಂದ್ರೆ 1 ಲೀಟರ್ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದಾಗ ನನ್ನ ಲಿವರ್ಗೆ, ನನ್ನ ಕಿಡ್ನಿಗೆ ಏನ್ ಪ್ರೆಷರ್ ಬೀಳುತ್ತೋ ಆ 10 ಡೋಲೋ ಟ್ಯಾಬ್ಲೆಟ್ ಮಾಡುತ್ತೆ. ಆದ್ರೆ ನೀವ್ ಯಾವುದೇ ಮಲ್ಟಿ ನ್ಯಾಷನಲ್ ಹಾಸ್ಪಿಟಲ್ಸ್ ಹೋಗಿ, ಎಲ್ಲಾ ಹಾಸ್ಪಿಟಲ್ಸ್ ಅಲ್ಲೂ ನಿಮ್ಗೆ ಪ್ಯಾರಾಸಿಟಮಾಲ್ ಬರೀತಾರೆ, ಆಲ್ಟರ್ನೇಟ್ಸ್ ಇನ್ನೇನು ಇಲ್ಲ. ಹಾಗಾಗಿ ಬಹಳ ಖುಷಿ ಅನ್ಸುತ್ತೆ ಈ ಒಂದು ಪ್ರಾಡಕ್ಟ್ ನಮ್ಗೆ ಡಿಸೈನ್ ಮಾಡ್ಕೊಟ್ಟಿರೋದು. ಹಾಗಾಗಿ ಪ್ರತಿ ಮನೆಯಲ್ಲಿ ಸೊ ಬಿಲೋ 37 ಬಳಸಿ. 2 ವರ್ಷ 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸಹ ನಾವು ಬಿಲೋ 37 ನ ಎವ್ರಿ 4 hours 5 hours ಒಂದ್ಸರಿ ಎಲ್ಲರೂ ಸಹ ಇದನ್ನ ಪ್ಯಾರಾಸಿಟಮಾಲ್ ರಿಲೇಟೆಡ್ ಆಗಿ ಬಳಕೆ ಮಾಡಬಹುದು ಮೈ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಡೈಲಿ ಡಿಟಾಕ್ಸ್ ಅಂತ ಹೇಳಿ, ಇಡೀ ದೇಹವನ್ನ ಡಿಟಾಕ್ಸಿಫೈ ಮಾಡ್ಲಿಕ್ಕೆ, ಪ್ರತಿ ದೇಹದ ಮನುಷ್ಯನ ಅಂಗಗಳಲ್ಲಿ ಟಾಕ್ಸಿನ್ಸ್ ಕ್ರೌಡೀಕೃತ ಆಗ್ತಾ ಹೋಗುತ್ತೆ. ಸೊ ಯಾವಾಗ ದೇಹದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆಗುತ್ತೆ, ನ್ಯಾಚುರಲ್ ಆಗಿ ಆ ಟಾಕ್ಸಿನ್ಸ್ ಆಚೆ ಹೋಗ್ತಿಲ್ಲ, ಪ್ರತಿ ಸರಿ ಮನುಷ್ಯ ಸಾಕಷ್ಟು ಬಾರಿ ಹುಷಾರ್ ತಪ್ತಿರ್ತಾನೆ. ತಿಂಗಳಲ್ಲಿ 10 ಸರಿ ಜ್ವರ ಬರ್ತಿದೆ, ತಿಂಗಳಲ್ಲಿ 10 ಸರಿ ಮೈಕೈ ನೋವು ಬರ್ತಿದೆ, ತಿಂಗಳಲ್ಲಿ 10 ಸರಿ ತಲೆನೋವು ಬರ್ತಿದೆ, ಯಾವಾಗ್ಲೂ ಹುಷಾರಿಲ್ಲ ಅಂತಾರೆ, ಅಂದ್ರೆ ಅವರಲ್ಲಿ ಟಾಕ್ಸಿನ್ಸ್ ಲೆವೆಲ್ ಜಾಸ್ತಿ ಇದೆ ಅಂತ. ಹಾಗಾಗಿ ಮೊದಲು ದೇಹವನ್ನ ವಿಷಮುಕ್ತ ಮಾಡ್ಕೋಬೇಕು. ಹಾಗಾದ್ರೆ ನ್ಯಾಚುರಲ್ ಆಗಿ ಹೇಗ್ ಮಾಡ್ಕೊಳ್ಳೋದು ನೋಡಿ, ಹಿಂದಿನ ಕಾಲದಲ್ಲಿ ಹರಳೆಣ್ಣೆ ಕುಡಿಸೋರು ಡಿಟಾಕ್ಸಿಫೈ ಮಾಡ್ತಿತ್ತು, ಎನಿಮಾ ಮಾಡ್ತಿದ್ರು, ಡಿಟಾಕ್ಸಿಫೈ ಮಾಡ್ತಿತ್ತು. ಇವತ್ತು ಆ ಎಲ್ಲ ಸಂಸ್ಕೃತಿ ಹೋಗಿದೆ. ಹಾಗಾಗಿ ನ್ಯಾಚುರಲ್ ಆಗಿ ನಮ್ಗೆ ಡಿಟಾಕ್ಸಿಫೈ ಮಾಡ್ಲಿಕ್ಕೆ ಈ ಡೈಲಿ ಡಿಟಾಕ್ಸ್ ಕ್ಯಾಪ್ಸೂಲ್ ಸಪೋರ್ಟ್ ಮಾಡುತ್ತೆ. ಸೊ ಯಾವುದೇ ನೀವು ಪ್ರಾಡಕ್ಟ್
ಪ್ರಾಡಕ್ಟ್ ಅನ್ನು ಕೊಡೋದಕ್ಕೆ ಮುಂಚೆ ದಯಮಾಡಿ ಫಸ್ಟ್ ಡೈಲಿ ಡಿಟಾಕ್ಸ್ ಕೊಡಿ. ಯಾಕಂದ್ರೆ ಯಾವಾಗ ಆ ಮನುಷ್ಯನ ದೇಹದಲ್ಲಿ ಡಿಟಾಕ್ಸಿಫೈ ಆಯ್ತು, ಬಾಡಿ ಕ್ಲೆನ್ಸ್ ಆಯ್ತು, ಸೊ ಟಾಕ್ಸಿನ್ಸ್ ರಿಮೂವ್ ಆಯ್ತು. ಸೊ ಫಾರ್ ಎಕ್ಸಾಂಪಲ್ ಅವ್ರು ಸ್ಮೋಕ್ ಮಾಡ್ತಿದ್ದಾರೆ, ಟಾಕ್ಸಿನ್ಸ್ ಜೊತೆಗೆ ನಿಕೋಟಿನ್ ಟಾರ್ ಸಹ ಸೇರ್ಕೊಂಡಿರುತ್ತೆ ಬಾಡಿಗೆ. ಯಾವಾಗ ಡಿಟಾಕ್ಸಿಫೈ ಆಯ್ತು ಅದಾದ್ಮೇಲೆ ನೀವು ಕೊಡೋ ಎಲ್ಲಾ ಪ್ರಾಡಕ್ಟ್ ಗಳು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಸೊ ಪ್ರತಿಯೊಬ್ಬರಿಗೂ 30-40 ವರ್ಷ ಕ್ರಾಸ್ ಆಗಿದೆ, 30 ವರ್ಷ ಕ್ರಾಸ್ ಆಗಿದೆ ಅಂದ್ರೆ ಅವ್ರ ದೇಹವನ್ನ ವರ್ಷಕ್ಕೆ ಒಂದು ಬಾರಿ ಆದ್ರೂ ಒಂದು ಕೋರ್ಸ್ ನಾವು ಡಿಟಾಕ್ಸಿಫೈ ಮಾಡ್ಕೋಬೇಕು. ವರ್ಷಕ್ಕೆ 2 ಬಾರಿ ಡಿಟಾಕ್ಸಿಫೈ ಮಾಡ್ಕೊಂಡ್ರೆ ಅಂದ್ರೆ 6 ತಿಂಗಳಿಗೆ ಒಂದ್ಸರಿ ಒಂದು ಕೋರ್ಸ್ ನಾವು ಡೈಲಿ ಡಿಟಾಕ್ಸ್ ನ ತಗೊಂಡ್ರೆ 60 ಕ್ಯಾಪ್ಸುಲ್ ಇಡೀ ದೇಹವನ್ನ ಡಿಟಾಕ್ಸಿಫೈ ಮಾಡುತ್ತೆ. ಯಾವಾಗ ಟಾಕ್ಸಿನ್ಸ್ ಮುಕ್ತ ಇರುತ್ತೆ ನಾವು ರೋಗ ಮುಕ್ತವಾಗಿರ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮಲ್ಟಿಗ್ರೇಡ್ ಬ್ಲಡ್ ಪ್ಯೂರಿಫೈಯರ್. ಇದಂತೂ ವೆರಿ 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 ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನನ್ ಫೇವರೇಟ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ಇದೊಂದು ರಕ್ತ ಶುದ್ಧಕ, ಅದ್ಭುತವಾಗಿ ದೇಹದ ರಕ್ತವನ್ನ ಶುದ್ಧ ಮಾಡ್ಕೊಡುತ್ತೆ. ನಿಮ್ಗೆ ಗೊತ್ತಿರ್ಲಿ, 80% ಕಾಯಿಲೆಗಳಿಂದ ನಾವು ಮುಕ್ತರಾಗ್ಬೇಕಂದ್ರೆ ನಮ್ಮ ದೇಹದ ರಕ್ತ ಸುಲಲಿತವಾಗಿ ಹರಿದಾಡ್ಬೇಕು, ಶುದ್ಧವಾಗಿರ್ಬೇಕು. ಹಾಗಾದ್ರೆ ಅಲೋಪತಿಕಲ್ಲಿ ರಕ್ತ ಶುದ್ಧವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ, ವರ್ಷದಲ್ಲಿ 5 ಬಾರಿ ಬ್ಲಡ್ ಅನ್ನು ಡೊನೇಟ್ ಮಾಡ್ಬೇಕು. ಅಸ್ಥಿ ಮಜ್ಜೆಯಿಂದ ಹೊಸ ರಕ್ತ ಉತ್ಪಾದನೆ ಆಗ್ಬೇಕು, ಆಗ ನಮ್ಮ ರಕ್ತ ಶುದ್ಧವಾಗಿರುತ್ತೆ. ಅದರಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ರೆ ಎಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾನೆ ಇಲ್ಲ ಮಾಡಿ ಫ್ರೆಂಡ್ಸ್. ಇವತ್ತು ರಕ್ತದಾನ, ಎಷ್ಟೋ ರಕ್ತದಾನದ ಸೆಂಟರ್ಗಳು ಕ್ಲೋಸ್ ಆಗೋಗಿದೆ, ಶಟ್ ಡೌನ್ ಮಾಡ್ಬಿಟ್ಟಿದ್ದಾರೆ. ಕಾರಣ ಏನಂದ್ರೆ ಬ್ಲಡ್ ಡೊನೇಟ್ ಮಾಡುವಂತ ಒಂದು ಪ್ರವೃತ್ತಿನೇ ಕಡಿಮೆ ಆಗ್ತಿದೆ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಇರೋ ರಕ್ತವನ್ನ ಶುದ್ಧ ಮಾಡ್ಕೊಳ್ಳೋದು ಹೇಗೆ? ಇದೊಂದು ಅದ್ಭುತವಾದಂತ ಪ್ರಾಡಕ್ಟ್. ಇದನ್ನ ಯಾವಾಗ ಬೇಕಾದ್ರೂ ಬಳಸ್ಬೋದು, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 15 ml ಯಾರ್ ಬೇಕಾದ್ರೂ ಬಳಸ್ಬೋದು ಮಾಡಿ ಫ್ರೆಂಡ್ಸ್. ವೆರಿ ಬ್ಯೂಟಿಫುಲ್ ಆಗಿ ನಮ್ಮ ದೇಹದ ರಕ್ತವನ್ನ ಶುದ್ಧ ಮಾಡ್ಕೊಡುತ್ತೆ. ರಕ್ತ ಇಡೀ ದೇಹದ ನರನಾಡಿಗಳಲ್ಲಿ ರಕ್ತ ಸಂಚಾರ ಸುಗಮವಾಗಿ ಹರಿದಾಡ್ಲಿಕ್ಕೆ ಅನುವು ಮಾಡ್ಕೊಡುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಮೆದುಳಲ್ಲೂ ಸಹ ಸಣ್ಣ ಸಣ್ಣ ಸೂಕ್ಷ್ಮ ನರಮಂಡಲಗಳಿದೆ. ಆ ಸೂಕ್ಷ್ಮ ನರಮಂಡಲಗಳಲ್ಲೂ ರಕ್ತ ಸಂಚಾರ ಆಗುತ್ತೆ. ಅಂದ್ರೆ ರಕ್ತವನ್ನ ಎಷ್ಟು ತೆಳುವಾಗಿ ಇಟ್ಕೋಬೇಕು, ಎಷ್ಟು ಶುದ್ಧವಾಗಿ, ಎಷ್ಟು ಕ್ವಾಲಿಟಿಯಾಗಿ ಇಟ್ಕೋಬೇಕು. ಮತ್ತೆ ರಕ್ತ ನಿಮ್ಗೆ ಶುದ್ಧವಾಗಿಲ್ಲ ಅಂತ ಇಂಡಿಕೇಶನ್ ನ್ಯಾಚುರಲ್ ಆಗಿ ಹೆಂಗ್ ಮಾಡುತ್ತಂದ್ರೆ, ನಮ್ ಚರ್ಮದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಐ ಸರ್ಕಲ್ಸ್ ಬರ್ತಿದೆ, ಬೊಂಗು ಬರ್ತಿದೆ, ಬಿಳ್ಚಿಪ್ ಬರ್ತಿದೆ, ಹುಳುಕಡ್ಡಿ ಬರ್ತಿದೆ, ಸೊ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗ್ತಿದೆ, ಬೆರಳುಗಳ ಮಧ್ಯೆ ಫಂಗಲ್ ಇನ್ಫೆಕ್ಷನ್ಸ್ ಬರ್ತಿದೆ, ಸೊ ಸಾಕಷ್ಟು ಇರಿಟೇಷನ್ಸ್ ಆಗ್ತಿದೆ, ನೆವೆ ಬರ್ತಿದೆ, ಇಸುಕ್ ಬರ್ತಿದೆ. ಇದೆಲ್ಲ ಏನ್ ಇಂಡಿಕೇಶನ್ ಮಾಡುತ್ತಂದ್ರೆ ನಿಮ್ ರಕ್ತವನ್ನ ಶುದ್ಧ ಮಾಡ್ಕೊಳ್ಳಿ ಅಂತ ಹೇಳಿ ಚರ್ಮದ ಮುಖಾಂತರ ದೇಹ ನೈಸರ್ಗಿಕವಾಗಿ ಇಂಡಿಕೇಟ್ ಮಾಡ್ತಿದೆ. ಆದ್ರೆ ನಾವೇನ್ ಮಾಡ್ತೀವಿ, ಡರ್ಮಟಾಲಜಿಸ್ಟ್ ಅಥವಾ ಕಾಸ್ಮೆಟಾಲಜಿಸ್ಟ್ ಹತ್ರ ಹೋಗ್ತೀವಿ. ಅವರೊಂದಷ್ಟು ಉದ್ದುದ ಮಾತ್ರೆಗಳು, ಸೊ ವಿಟಮಿನ್ ಮಾತ್ರೆಗಳು, ಸೊ ಕ್ಯಾಪ್ಸುಲ್ಗಳು, ಆಯಿಂಟ್ಮೆಂಟ್ ಗಳು ಕೊಡ್ತಾರೆ, ಹಚ್ಕೋತೀವಿ. 3 ತಿಂಗಳಾದ್ಮೇಲೆ ಮತ್ ಬರುತ್ತೆ. ಅಂದ್ರೆ ಅವ್ರೆಲ್ಲೂ ಹೇಳೋದೇ ಇಲ್ಲ, ನಿಮ್ ಬಾಡಿಯ ಬ್ಲಡ್ ನ ಪ್ಯೂರಿಫಿಕೇಶನ್ ಮಾಡ್ಕೊಳ್ಳಿ, ನಿಮ್ ಚರ್ಮ ಆಟೋಮೆಟಿಕ್ ಆಗಿ ಚೆನ್ನಾಗಿ ಆಗುತ್ತೆ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಆದ್ರೆ ಆಯುರ್ವೇದದಲ್ಲಿ ಯಾವಾಗ ನಿಮ್ ರಕ್ತ ಶುದ್ಧವಾಗಿರುತ್ತೋ ನಿಮ್ಮ ಚರ್ಮ ತುಂಬಾ ಲವಲವಿಕೆಯಿಂದ ಇರುತ್ತೆ. ಹಾಗಾಗಿ ಇದ್ರಲ್ಲಂತೂ ಅದ್ಭುತವಾದಂತ ಇಂಗ್ರೀಡಿಯೆಂಟ್ಸ್ ಇದೆ. ಮಂಜಿಷ್ಟ, ಹರಿದ್ರ, ಪಿಪ್ಪಲಿ, ನಿಂಬ, ಹರ್ದ್ರಿಕ, ಬಿಂಬಿಕ, ಆಮ್ಲಕ್ಕಿ, ಉಸಿರ, ವರುಣ, ಶ್ರೀವ, ವದಂಗ, ಯಶೋಮಧು, ಹನಿ, ಇಷ್ಟು ಇಂಗ್ರೀಡಿಯೆಂಟ್ ಗಳ ಸಮ್ಮಿಶ್ರಣ ಈ ಮಲ್ಟಿಗ್ರೇಡ್ ಬ್ಲಡ್ ಪ್ಯೂರಿಫೈರ್ ಮಾಡಿ ಫ್ರೆಂಡ್ಸ್. ಹಾಗಾಗಿ ಪ್ರತಿದಿನ ಇದನ್ನ 3 ಬಾರಿ 15 ml ತಗೊಳ್ಳೋದ್ರಿಂದ ತುಂಬಾ ಚಂದಕ್ಕೆ ನಮ್ ಚರ್ಮ ಚೆನ್ನಾಗಾಗುತ್ತೆ, ಜೊತೆಗೆ ಶುದ್ಧವಾದ ರಕ್ತ ನಮ್ ದೇಹದಲ್ಲಿ ಓಡಾಡ್ತಿರುತ್ತೆ. 80% ನಾವು ಕಾಯಿಲೆ ಮುಕ್ತ ಆಗಿರ್ತೀವಿ ಮಾಡಿ ಫ್ರೆಂಡ್ಸ್. ಹಾಗಾಗಿ ಅದ್ರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದಂತ ಮಾಹಿತಿ ಏನಂದ್ರೆ, ನೀವೇನಾದ್ರೂ ಬ್ಲಡ್ ಪ್ಯೂರಿಫೈರ್ ಕುಡಿತಿದ್ದೀರಾ ಅಂದ್ರೆ ನನ್ ಪ್ರಕಾರ ಯಾವ ಕಾಸ್ಮೆಟಿಕ್ಸ್ ಬೇಕಿಲ್ಲ, ಯಾವ ಬ್ಯೂಟಿ ಪಾರ್ಲರ್ ಫೇಶಿಯಲ್ಸ್ ಗಳು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟು ಚಂದಕ್ಕೆ ಚರ್ಮವನ್ನ ರೆಡಿ ಮಾಡ್ಕೊಡುತ್ತೆ. ನೆಕ್ಸ್ಟ್ ಎಲಿಮೆಂಟ್ಸ್ ಫೀಲಿಂಗ್ ಶಿರಾಫ್ ಅಂತ ಹೇಳಿ, ಸೊ ಹಿಮೋಗ್ಲೋಬಿನ್ ಲೆವೆಲ್ ನ ಜಾಸ್ತಿ ಮಾಡ್ಕೊಡುತ್ತೆ. ಅಂದ್ರೆ ಸಾಮಾನ್ಯ ರಕ್ತದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ 13 ಅಥವಾ 14ಕ್ಕಿಂತ ಜಾಸ್ತಿ ಇರಬೇಕು. ಸಾಮಾನ್ಯ ಹೆಣ್ಣು ಮಕ್ಕಳಲ್ಲಿ 10ಕ್ಕಿಂತ ಕಡಿಮೆ ಇರುತ್ತೆ. ಅಂದ್ರೆ ಅನಿಮಿಕ್ ಅಂತ ಹೇಳ್ತೀವಿ ನಾವು. ಸಾಮಾನ್ಯ ನೀವು ಯಾವುದೇ ಮನೆಗೆ ಹೋಗಿ, ಹೆಣ್ಣು ಮಕ್ಕಳ ಮೊದಲ ಸಮಸ್ಯೆ ಏರ್ ಫಾಲ್. ಯಾವಾಗ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗುತ್ತೆ, ಐರನ್ ಮತ್ತೆ ಜಿಂಕ್ ನ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗುತ್ತೆ. ಐರನ್ ಜಿಂಕ್ ಕಡಿಮೆ ಆಯ್ತಂದ್ರೆ ಏರ್ ಫಾಲ್ ಆಗ್ತಿರುತ್ತೆ. ಅಂದ್ರೆ ಕೆರೋಟಿನ್ ಅನ್ನೋ ಪ್ರೋಟೀನ್ ಕಡಿಮೆ ಆಗುತ್ತೆ, ಕೂದಲು ಉದುರೋದಕ್ಕೆ ಶುರು ಆಗುತ್ತೆ. ಸೊ ಆಗ ಅವ್ರು HP ಚೆಕ್ ಮಾಡಿಸಿದ್ರೆ 10ಕ್ಕಿಂತ ಕಡಿಮೆ ಇರುತ್ತೆ. 9, 8, 7, 7ಕ್ಕಿಂತ ಕಡಿಮೆ ಬಂತಂದ್ರೆ ಹೊರಗಿಂದ ರಕ್ತ ತಗೋಬೇಕು. ಹಾಗಾದ್ರೆ ನ್ಯಾಚುರಲ್ ಆಗಿ ರಕ್ತವನ್ನ ಜಾಸ್ತಿ ಮಾಡ್ಕೊಡುವಂತ ಕೆಲಸ, ಹಿಮೋಗ್ಲೋಬಿನ್ ಲೆವೆಲ್ ನ ಜಾಸ್ತಿ ಮಾಡ್ಕೊಡುವಂತ ಕೆಲಸ, ಆ HP ಕೌಂಟ್ ಜಾಸ್ತಿ ಮಾಡ್ಕೊಡುವಂತ ಕೆಲಸ ಈ ಫೀಲಿಂಗ್ ಶಿರಾಫ್ ಮತ್ತೆ ಕ್ಯಾಪ್ಸುಲ್ ಮಾಡುತ್ತೆ. ಕ್ಯಾಪ್ಸುಲ್ ಆದ್ರೆ ಬೆಳಿಗ್ಗೆ ಒಂದು ತಿಂಡಿ ಆದ್ಮೇಲೆ ರಾತ್ರಿ ಒಂದು ತಗೋಬೇಕು. ಸಿರಪ್ ಆದ್ರೆ ಬೆಳಿಗ್ಗೆ 15 ml, ರಾತ್ರಿ 15 ml ತಗೊಳ್ಳೋದ್ರಿಂದ ನಿಮ್ಮ ಏರ್ ಫಾಲ್ ನಿಲ್ಲುತ್ತೆ. ಸೊ ಸಾಮಾನ್ಯ ನೋಡಿ ಅನಿಮಿಕ್ ಆದವರು ಬಹಳಷ್ಟು ಸುಸ್ತು ಪಡ್ತಿರ್ತಾರೆ, ಯಾವುದೇ ಕೆಲಸವನ್ನು ಖುಷಿಯಿಂದ ಮಾಡಕ್ಕಾಗಲ್ಲ,
ತುಂಬಾ ಕೋಪಕ್ಕೊಳಗಾಗ್ತಾ ಇರ್ತಾರೆ. ಮತ್ತೆ ಅವ್ರ ಮನೆ ಕೆಲಸ ಮಾಡ್ಬೇಕಾದ್ರೆ ಸಾಕಷ್ಟು ಸಫರ್ ಮಾಡ್ತಿರ್ತಾರೆ. ಎಸ್ಪೆಷಲಿ ಹಿಮೋಗ್ಲೋಬಿನ್ ಹೆಣ್ಮಕ್ಳಲ್ಲಿ ಜಾಸ್ತಿ ಕಡಿಮೆ, ಅನಿಮಿಕ್ ತುಂಬಾ ಆಗೋದು ಹೆಣ್ಮಕ್ಳು. ಹಾಗಾಗಿ ಹೆಣ್ಮಕ್ಳಿಗೆ ಇದೊಂದು ಪ್ರಾಡಕ್ಟ್ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಸೊ ಹಾಗೆ ಹುಮಾನ್ ಕಂಪನಿ ಅಂತ ಹೇಳಿ ಅಶೋಕ ಚಾಲ ಅನ್ನೋ ಒಂದು ಮೇಜರ್ ಬೇರಿಂದ ಒಂದು ಮೇಜರ್ ಇಂಗ್ರೀಡಿಯಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಇದು PCOD ಪ್ರಾಬ್ಲಮ್ ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವರಿನ್ ಸಿಂಡ್ರೋಮ್, ಪಾಲಿಸಿಸ್ಟಿಕ್ ಓವರಿನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಇವತ್ತು 14% 100ರಲ್ಲಿ 14-15 ಹೆಣ್ಣು ಮಕ್ಕಳಲ್ಲಿ PCOD ಕನೆಕ್ಟಿವಿಟಿ ಇದೆ. 12 ವರ್ಷದಿಂದ ಶುರುವಾದ್ರೆ ಅವರ ಮೆನೋಪಾಸ್ ನಿಲ್ಲೋ ತನಕನು ಈ ಸಮಸ್ಯೆಯಿಂದ ಹೆಣ್ಮಕ್ಳು ಬಳಲ್ತಿರ್ತಾರೆ. ಇದನ್ನು ಹೊರಗ್ ಸಹ ಹೇಳ್ಕೊಳ್ಳೋದಿಲ್ಲ. ಗೈನಕಾಲಜಿಸ್ಟ್ ಗಳನ್ನ ಭೇಟಿ ಆಗ್ತಾರೆ, ಆದ್ರೆ ಸಾಕಷ್ಟು ಸ್ಟೆರಾಯ್ಡ್ ಬೇಸ್ಡ್ ಮೆಡಿಸಿನ್ಸ್ ಗಳನ್ನ ಕೊಡ್ತಾರೆ. ಅವ್ರ ಪೀರಿಯಡ್ಸ್ ರೆಗ್ಯುಲೇಷನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ವೈಟ್ ಬ್ಲೀಡಿಂಗ್ ಆಗ್ತಿರುತ್ತೆ, ವೈಟ್ ಡಿಸ್ಚಾರ್ಜಸ್ ಆಗ್ತಿರುತ್ತೆ, ಓವರ್ ಬ್ಲೀಡಿಂಗ್ ಆಗ್ತಿರುತ್ತೆ, ತುಂಬಾ ಸಮಯದಲ್ಲಿ ಸ್ಟಮಕ್ ಪೈನ್ ಬರ್ತಿರುತ್ತೆ, ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿರ್ತಾರೆ. ಇಂತ ಏನೆಲ್ಲ PCOD ರಿಲೇಟೆಡ್ ಇಶ್ಯೂಸ್ ಇದೆ ಅದಕ್ಕೆ ತುಂಬಾ ಅದ್ಭುತವಾಗಿ ವುಮೆನ್ ಕಂಪ್ಯಾನಿಯನ್ ಸಪೋರ್ಟ್ ಮಾಡುತ್ತೆ ಮೈ ಫ್ರೆಂಡ್ಸ್. ಹಾಗಾಗಿ ಪ್ರತಿಯೊಬ್ಬ ಪಾಲಿಸಿಸ್ಟಿಕ್ ಓವರಿನ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ಸ್ ಇಂದ ಬಳಲ್ತಾ ಇರೋರಿಗೆ ಸೊ ವುಮೆನ್ ಕಂಪ್ಯಾನಿಯನ್ ಪ್ರೊವೈಡ್ ಮಾಡಿ. ಯಾವುದೇ ಗೈನಕಾಲಜಿಸ್ಟ್ ಅನ್ನು ಭೇಟಿ ಮಾಡೋ ಅವಶ್ಯಕತೆ ಇಲ್ಲ. ನಿರ್ಭೀತಿಯಿಂದ ಅದು ಅವರ ಒಂದು ಸೈಕ್ಲಿಂಗ್ ರೆಗ್ಯುಲೇಷನ್ ಏನು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಪ್ರತಿ ತಿಂಗಳ ಅವರ ಋತುಮತಿಯ ಕೆಲಸಗಳಿದೆ ಅದನ್ನ ಮಾಡ್ಕೊಡ್ಲಿಕ್ಕೆ ಅನುವು ಮಾಡ್ಕೊಡುತ್ತೆ ಮೈ ಫ್ರೆಂಡ್ಸ್. ಅದ್ರ ಜೊತೆಗೆ ಸೊ ನೆಕ್ಸ್ಟ್ ಪ್ರೈವಾಶ್ ಅಂತ ಹೇಳಿ ವೆರಿ ಬ್ಯೂಟಿಫುಲ್ ಅವರ ಹೆಣ್ಣು ಮಕ್ಕಳಿಗಂತ ಡಿಸೈನ್ ಆಗಿರುವಂತದ್ದು. ಅಂದ್ರೆ ಸಾಮಾನ್ಯ ನಾವು UTI ಅಂತ ಹೇಳ್ತೀವಿ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸಾರ್ವಜನಿಕ ಶೌಚಾಲಯಗಳನ್ನ ಬಳಸಿದಾಗ, ಯಾವ್ದೋ ಚೌಟ್ರಿಗಳಲ್ಲಿ ನಾವು ಶೌಚಾಲಯಗಳನ್ನ ಬಳಸಿದಾಗ, ಸೊ ಯಾವ್ದೋ ಬಸ್ ಸ್ಟ್ಯಾಂಡ್ ಗಳಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಗಳಲ್ಲಿ ನಾವು ಶೌಚಾಲಯಗಳನ್ನ ಬಳಸಿದಾಗ ಸಾಮಾನ್ಯ ಹೆಣ್ಣು ಮಕ್ಕಳಲ್ಲಿ UTI ಆಗತ್ತೆ, ಅಂದ್ರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಅವರ ಪ್ರೈವೇಟ್ ಪಾರ್ಟ್ ಗೆ ಈ ಒಂದು ಪ್ರೈವಾಶ್ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಮತ್ತೆ ಇವತ್ತು ಜೀನ್ಸ್ ಸಂಸ್ಕೃತಿ ಬಂದಿರೋದ್ರಿಂದ ಸಾಕಷ್ಟು ಆ ಭಾಗದಲ್ಲಿ ಇರಿಟೇಷನ್ಸ್ ಗಳನ್ನ ಅನುಭವಿಸ್ತಿರ್ತಾರೆ, ಫಂಗಲ್ ಇನ್ಫೆಕ್ಷನ್ಸ್ ಗಳನ್ನ ಅನುಭವಿಸ್ತಿರ್ತಾರೆ, ಅವ್ರಿಗೆ ಸಹ ಈ ಪ್ರೈವಾಶ್ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನ ಬಳಸೋ ವಿಧಾನವನ್ನ ಅದ್ರ ಮೇಲ್ಗಡೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಬರ್ದಿದ್ದಾರೆ. ನೆಕ್ಸ್ಟ್ ನ್ಯಾಕ್ಸಿಯಂ ಅಂತ ಹೇಳಿ, ಸೊ ಹಾಲು ಮತ್ತು ನೆಗ್ಗಿಲ ಮುಳ್ಳಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ನಮ್ ದೇಹಕ್ಕೆ ಬೇಕಾದಂತ ಹೇರಳವಾದಂತ ಕ್ಯಾಲ್ಸಿಯಂ ಸಪ್ಲಿಮೆಂಟರಿನ ಮಾಡುತ್ತೆ. ನೋಡಿ 30-35 ವರ್ಷ ಕ್ರಾಸ್ ಆದ್ಮೇಲೆ ದೇಹಕ್ಕೆ ಅವಶ್ಯಕವಾಗಿ ಹೊರಗಿಂದ ಕ್ಯಾಲ್ಸಿಯಂ ಸಪ್ಲಿಮೆಂಟರೀಸ್ ಬೇಕು. ನಾವು ತಿಂತಿರ್ಬೋದು ಸೊಪ್ಪು, ತರಕಾರಿ, ಹಾಲು, ಹಣ್ಣು, ಮೊಸರು, ಮಜ್ಜಿಗೆ, ತುಪ್ಪ, ಆದ್ರೆ ಕರುಳು ಅದನ್ನ ಸರಿಯಾಗಿ ಹೀರ್ಕೊಂಡು ರಕ್ತಕ್ಕೆ ಕೊಡುವಂತ ಪ್ರಮಾಣದ ಪರ್ಫಾರ್ಮೆನ್ಸ್ ಕಡಿಮೆ ಆಗಿರುತ್ತೆ. ಹಾಗಾಗಿ ಕ್ಯಾಲ್ಸಿಯಂ ಅವಶ್ಯಕವಾಗಬೇಕು. ಅದರಲ್ಲೂ 50 ವರ್ಷ 60 ವರ್ಷದ ವಯೋವೃದ್ಧರು, ವಯಸ್ಕರು ಮತ್ತೆ ವಯೋವೃದ್ಧರು ಅಂತ ಹೇಳ್ತೀವಿ, 70-80 ವರ್ಷ 90 ವರ್ಷದವರೆಗಂತೂ ಅವಶ್ಯಕವಾಗಿ ಕ್ಯಾಲ್ಸಿಯಂ ಹೊರಗಡೆ ಬೇಕು. ಹಾಲಿಗಿಂತ 100 ಪಟ್ಟು ಜಾಸ್ತಿ ನೆಗ್ಗಿಲ್ ಮುಳ್ಳಲ್ಲಿ ಕ್ಯಾಲ್ಸಿಯಂ ಇಂಗ್ರೀಡಿಯಂಟ್ ಇದೆ. ಹಾಗಾಗಿ ನ್ಯಾಚುರಲ್ ಆಗಿ ನಮ್ಗೆ ಇದು ಕ್ಯಾಲ್ಸಿಯಂ ನ ಪ್ರೊವೈಡ್ ಮಾಡುತ್ತೆ. ಯಾರೆಲ್ಲ ಮೂಳೆ ಸಮಸ್ಯೆಯಿಂದ ಬಳಲ್ತಿದ್ದೀರಾ, ಬೆನ್ನು ನೋವು ಸಮಸ್ಯೆ, ಮಂಡಿ ನೋವು ಸಮಸ್ಯೆ, ಆರ್ಥರೈಟಿಸ್ ಇಶ್ಯೂಸ್ ಇಂದ ಬಳಲ್ತಾ ಇದ್ದಾರೆ, ಅವರುಗಳಿಗೆ ಕ್ಯಾಲ್ಸಿಯಂ ಅನ್ನ ಅವಶ್ಯಕವಾಗಿ ರಾತ್ರಿ ಮಲಗಬೇಕಾದ್ರೆ ಒಂದು ಕ್ಯಾಪ್ಸೂಲ್ ಕೊಟ್ರೆ ಸಾಕು. ಇದನ್ನ 2 ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ಲ. ಸೊ ಒಂದು ಮಾತ್ರೆಯನ್ನ ಇದನ್ನ ನಾವು ಪ್ರತಿದಿನ ಬಳಕೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ದಿನನಿತ್ಯ ಬೇಕಾದಂತ ಕ್ಯಾಲ್ಸಿಯಂ ಅನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮ್ಯಾನ್ ಶಕ್ತಿಮಾನ್ ಅಂತ ಹೇಳಿ ಸಫೇದ್ ಮುಸ್ಲಿ, ಸಫೇದ್ ತೈಲ್ ಹಾಗೂ ಅಶ್ವಗಂಧ ಮತ್ತು ಸೊ ಬಿಳಿ ಎಳ್ಳಿಂದ ಎಕ್ಸ್ಟ್ರಾಕ್ಟ್ ಮಾಡಿದರೆ ಈ ಪ್ರಾಡಕ್ಟ್ ಅನ್ನ. ಸಫೇದ್ ಮುಸ್ಲಿ, ಸಫೇದ್ ತೈಲ್ ನಿಜವಾಗ್ಲೂ ಅದ್ಭುತವಾದಂತಹ ಇಂಗ್ರೀಡಿಯಂಟ್. ಏನೆಲ್ಲ ಸೆಕ್ಸುವಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಲೈಂಗಿಕ ಜೀವನದಲ್ಲಿ ಏನೆಲ್ಲ ತೊಂದರೆ ಅನುಭವಿಸ್ತಾ ಇರ್ತೀವಿ, ಸೊ ಸಾಕಷ್ಟು ಹೊರಗಿನ ಇಂಗ್ಲಿಷ್ ಮೆಡಿಸಿನ್ಸ್ ಗಳಿಗೆ ಸೊ ಮೊರೆ ಹೋಗಿರ್ತಾರೆ. ಸೊ ಸಾಕಷ್ಟು ಮ್ಯಾನ್ ಫೋರ್ಸ್, ವಯಾಗ್ರಾ, ಪೆನಾಗ್ರಾ ಅಂತ ಹೇಳಿ ಇನ್ಸ್ಟೆಂಟ್ ರಿಯಾಕ್ಷನ್ ಮಾಡುವಂತ ಆ ಒಂದು ಉತ್ಪನ್ನಗಳ ಮೊರೆ ಹೋಗಿ ನಿಜವಾದ ನ್ಯಾಚುರಲ್ ಪರ್ಫಾರ್ಮೆನ್ಸ್ ನ ಕಳ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಕಿಡ್ನಿ ಪರ್ಫಾರ್ಮೆನ್ಸ್ ಸಹ ಕಳ್ಕೊಂತಿರ್ತಾರೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ದಯಮಾಡಿ ಸೊ ಯಾರೆಲ್ಲ ಮಧುಮೇಹ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಯಾರೆಲ್ಲ ಲೈಂಗಿಕತೆಯ ವಿಚಾರದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಬಳಲ್ತಿದ್ದೀರಾ, ಈ ಒಂದು ಮ್ಯಾನ್ ಶಕ್ತಿಮಾನ್ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ಕೊಡುತ್ತೆ ಮಾಡಿ ಫ್ರೆಂಡ್ಸ್. ಇದು ನಾ ಬಳಕೆ ಮಾಡೋ ವಿಧಾನ, ಪ್ರತಿದಿನ ಬೆಳಿಗ್ಗೆ ಹಾಲಿನಲ್ಲಿ 2 ಕ್ಯಾಪ್ಸೂಲ್ ತಗೋಬೇಕು, ರಾತ್ರಿ ಮಲಗ್ಬೇಕಾದ್ರೆ ಸೊ ಹಾಲಿನಲ್ಲಿ 1 ಕ್ಯಾಪ್ಸೂಲ್, ಅಂದ್ರೆ ದಿನದಲ್ಲಿ 3 ಕ್ಯಾಪ್ಸೂಲ್ ಇದನ್ನ ನಾವು ರೆಫರ್ ಮಾಡ್ತೀವಿ. ಬೆಳಿಗ್ಗೆ 2 ಕ್ಯಾಪ್ಸೂಲ್ ಹಾಲಿನ ಜೊತೆಗೆ ತಗೋಬೇಕು, ರಾತ್ರಿ ಊಟದ ನಂತರ ಮಲಗಕ್ ಮುಂಚೆ 30 ನಿಮಿಷ ಮುಂಚೆ ಹಾಲಿನಲ್ಲಿ 1 ಕ್ಯಾಪ್ಸೂಲ್ ತಗೋಬೇಕು. ನಿಮ್ಗೆ ಗೊತ್ತಿರ್ಲಿ 3 ತಿಂಗಳು ನೀವು ನಿರಂತರವಾಗಿ ಈ ಪ್ರಾಡಕ್ಟ್ ಅನ್ನ ಪ್ರೊವೈಡ್ ಮಾಡಿದ್ರೆ ಅವರು ಏನೆಲ್ಲ ಸೆಕ್ಸುವಲ್ ಡಿಸಾರ್ಡರ್ಸ್ ಇರುತ್ತೆ ಆ ಸೆಕ್ಸುವಲ್ ಡಿಸಾರ್ಡರ್ಸ್ ಇಂದ ಆಚೆಗೆ ಬರ್ಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಮತ್ತೆ ದಯಮಾಡಿ ಇದನ್ನ ಇನ್ಸ್ಟೆಂಟ್ ರಿಯಾಕ್ಷನ್ ಅಂತ ಹೇಳ್ಬೇಡಿ. ಆ ಒಂದು ಸಮಸ್ಯೆ ಪ್ರೀ ಎಜೆಕ್ಷನ್ಸ್ ಇರ್ಬೋದು, ಕ್ವಾಲಿಟಿ ಆಫ್ ಸ್ವರ್ಮ್ ಪ್ರೊಡಕ್ಷನ್ಸ್ ಅಲ್ಲಿ ಇಶ್ಯೂಸ್ ಇರ್ಬೋದು, ಮಕ್ಕಳಾಗದಿರುವಂತ ಸಮಸ್ಯೆಗಳಿಂದ ಬಳಲ್ತಾ ಇರ್ಬೋದು, ಇದೆಲ್ಲದರಿಂದ 3 ತಿಂಗಳಲ್ಲಿ ಅವ್ರನ್ನ ಗುಣಮುಖ ಮಾಡುವಂತ ಕೆಲಸವನ್ನ ಇದು ಮಾಡುತ್ತೆ. ಎಸ್ಪೆಷಲಿ ಶುಗರ್ ಪೇಷಂಟ್ಸ್ ಗಳಿಗೊಂದು ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೆಕ್ಸ್ಟ್ ನೋಡೋದಾದ್ರೆ ಥೈರಾಯ್ಡ್ ಗೆ ಬಹಳ ಅದ್ಭುತವಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾವು ದುಬೈ ಹೋದಾಗ ಹೇಳಿದ್ರು, ಇದೊಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ರು,
ಬಹಳ ಖುಷಿ ಅನಿಸ್ತು ನನಗಂತೂ. ಆ ಒಂದು ಸೆಕೆಂಡ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಲ್ಲಿ ನೋಡಿದಾಗ್ಲೇ ಅನಿಸ್ತು, ಹೌದಪ್ಪ ಥೈರಾಯ್ಡ್ಗಂತೂ ಒಂದು ಅದ್ಭುತವಾದ ಪ್ರಾಡಕ್ಟ್ ಬಂತು ಅಂತ. ಸೊ ಬಹಳ ಅದ್ಭುತವಾಗಿ ಇದು ಸಪೋರ್ಟಿವ್ ಮಾಡ್ತಿದೆ. ಸೊ ಯಾರಿಗೆಲ್ಲ TSH ಲೆವೆಲ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ವೇರಿಯೇಷನ್ ಇರುತ್ತೆ, ಯಾರೆಲ್ಲ ಥೈರೋನಾರ್ಮ್ ಬೆಳಿಗ್ಗೆ 25 mg 50 mg 100 mg 150 mg ತಗೋತಿದ್ದೀರಾ, ಯಾರಿಗೆಲ್ಲ ಹೈಪೋಥೈರಾಯ್ಡಿಸಮ್ ಇದೆ, ಹೈಪರ್ ಥೈರಾಯ್ಡಿಸಮ್ ಇದೆ, ನೋಡಿ ಹೈಪರ್ ಥೈರಾಯ್ಡಿಸಮ್ ಇರೋರು ಸಾಕಷ್ಟು ಸಣ್ಣ ಆಗ್ತಿರ್ತಾರೆ, ಹೈಪೋಥೈರಾಯ್ಡಿಸಮ್ ಇರೋರು ತುಂಬಾ ದಪ್ಪ ಆಗ್ತಿರ್ತಾರೆ, ಸಾಕಷ್ಟು ಅದ್ರದ್ದು ಇಶ್ಯೂಸ್ ಇದೆ. ಥೈರಾಯ್ಡ್ clinical symptoms including nerves related disorders, cardiological issues, change in weight, osteoporosis, stomach problem, hair fall, ಈ ತರ ಮಕ್ಕಳಾಗದಿರೋ ಸಮಸ್ಯೆ, ಸಾಕಷ್ಟು ಪ್ರಾಬ್ಲಮ್ಸ್ ಇಂದ ಬಳಲ್ತಿರ್ತಾರೆ. ದಯಮಾಡಿ ಅಲೋಪತಿಕ್ ಮೆಡಿಸಿನ್ಸ್ ಅಲ್ಲಿ ವರ್ಷದಿಂದ ವರ್ಷಕ್ಕೆ ಆ MG ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಥೈರಾಯ್ಡ್ ವಾಸಿ ಆಗುತ್ತಂತ ಇಲ್ಲೂ ಹೇಳಲ್ಲ. ಶುಗರ್ ತರ BP ತರ ಅದನ್ನು ಮ್ಯಾನೇಜ್ ಮಾಡಿ ಜೀವನ ಪರ್ಯಂತ ಟ್ಯಾಬ್ಲೆಟ್ ಮುಂತಾರೆ. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ದೂರ್ ಮುಖ ನೋಡ್ತಾರೋ ಇಲ್ವೋ, ಸೊ ಒಂದ್ ಕ್ಯಾಪ್ಸೂಲ್ ಹಾಕೋತಾರೆ ಮಾಡಿ, ಒಂದ್ ಮಾತ್ರೆ ಹಾಕೋತಾರೆ. ಇದು ಸಹ ನಮ್ ಕಿಡ್ನಿ ಲಿವರ್ ಅನ್ನು ಹಾಳು ಮಾಡುತ್ತೆ. ದಯಮಾಡಿ ಪ್ರತಿ ದಿನ ಥೈ ಹೆಲ್ತ್ ಅನ್ನು ಬಳಸಿ. ಎಲ್ಲ ತರದ ಥೈರಾಯ್ಡ್ ಪೇಷಂಟ್ಸ್ ಗಳು ಇದನ್ನ ಬಳಸೋ ವಿಧಾನ, ನೀವು ಥೈರಾಯ್ಡ್ ಟ್ಯಾಬ್ಲೆಟ್ ಏನ್ ತಗೋತೀರಾ, ಥೈರೋನಾರ್ಮ್ ಥೈರಾಕ್ಸಿನ್ ಏನ್ ತಗೋತೀರಾ, ಅದನ್ನ ತಗೊಂಡು 30 ನಿಮಿಷ ಆದ್ಮೇಲೆ 15 ml ಸೊ ಥೈರೋನಾರ್ಮ್ ಥೈ ಹೆಲ್ತ್ ಅನ್ನ 15 ml ವಾಟರ್ ಜೊತೆಗೆ ಡೈಲ್ಯೂಟ್ ಮಾಡಿ ತಗೋಬೇಕು ಖಾಲಿ ಹೊಟ್ಟೆಯಲ್ಲಿ. ರಾತ್ರಿ ಊಟಕ್ಕೆ ಮುಂಚೆ 15 ml ನೀವು ಇದನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ವಿತಿನ್ 3 months ಅಲ್ಲಿ ರೆಗ್ಯುಲರ್ ಆಗಿ ತಗೊಳ್ಳಿ. 3 ತಿಂಗಳಾದ್ಮೇಲೆ ಒಂದು TSH ಮಾಡಿಸಿ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟೆಸ್ಟ್ ಅಂತ ಮಾಡ್ತಾರೆ, T3 T4 ಅಂತ ಹೇಳಿ. ಅಲ್ಲಿ ನಿಮಗೊಂದು ಮಿರಾಕಲ್ ಮ್ಯಾಜಿಕಲ್ ನಂಬರ್ ಕಾಣುತ್ತೆ. ಅದನ್ನ ತಗೊಂಡೋಗಿ ನೀವು ಆ ರಿಪೋರ್ಟ್ ನೀವು ಡಾಕ್ಟರ್ ಮುಂದೆ ಇಟ್ರೆ 150 mg ಇದ್ರೆ 100 mg ಮಾಡ್ತಾರೆ. ಮತ್ 3 ತಿಂಗಳು ಕಂಟಿನ್ಯೂಸ್ ಆಗಿ ಥೈ ಹೆಲ್ತ್ ಬಳಸಿ 100 mg ಇರೋರು 50 mg ಬರ್ತಾರೆ. ಮತ್ 3 ತಿಂಗಳು ಕಂಟಿನ್ಯೂಸ್ ಆಗಿ ಬಳಸಿ 25 mg ಬರ್ತಾರೆ. 1 ವರ್ಷ ನೀವು ನಿರಂತರವಾಗಿ ಥೈ ಹೆಲ್ತ್ ಬಳಸಿದ್ರೆ ಕಂಪ್ಲೀಟ್ ಈ ಸಮಸ್ಯೆಯಿಂದ ಆಚೆಗೆ ಬರ್ಬೋದು. ಅಂದ್ರೆ ಈ ಬಟರ್ಫ್ಲೈ ಆಕಾರದಲ್ಲಿರುವಂತಹ ಒಂದು ಆರ್ಗನ್ ನಿಂದ ಆ ಥೈರಾಕ್ಸಿನ್ ಕ್ಯಾಲ್ಸಿಯೋಟೋನಿಯಂ ಅನ್ನೋ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತಿರಲ್ಲ, ಅದನ್ನ ಸುಸ್ಥಿತಿಯಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ನಮ್ ದೇಹಕ್ಕೆ ಅವಶ್ಯಕವಾಗಿ ಬೇಕಾದಷ್ಟು ಬಿಡುಗಡೆ ಮಾಡ್ಲಿಕ್ಕೆ ಸೊ ಈ ಒಂದು ಥೈ ಹೆಲ್ತ್ ಬಹಳ ಸಪೋರ್ಟಿವ್ ಆಗಿ ನ್ಯಾಚುರಲ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಆಂಟಿ ಅಲರ್ಜಿ ಅಂತ ಹೇಳಿ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್. ಏನೆಲ್ಲ ಅಲರ್ಜಿಗಳಿರುತ್ತೆ, ಕೆಲವರಿಗೆ ಯಾವ್ದೋ ಒಂದು ಹೂ ಮುಟ್ಟಿದ್ರೆ ಅಲರ್ಜಿ, ಯಾವ್ದೋ ಒಂದು ಹಣ್ಣು ತಿಂದ್ರೆ ಅಲರ್ಜಿ, ಯಾವ್ದೋ ಒಂದು ತರಕಾರಿ ತಿಂದ್ರೆ ಅಲರ್ಜಿ, ಯಾರಿಗೊಬ್ರು ಒಂದು ಯಾವ್ದಾದ್ರು ಸೊಳ್ಳೆ ಕಚ್ಚಿದ್ರೆ ತುಂಬಾ ಮೈಯೆಲ್ಲ ಗಂಧೆ ಬರುತ್ತೆ, ಯಾವ್ದೋ ಒಂದು ಪರ್ಫ್ಯೂಮ್ ವಾಸನೆ ಅವ್ರಿಗೆ ಕೆಲವೊಬ್ಬರಿಗೆ ಅಲರ್ಜಿ ಆಗಿರುತ್ತೆ, ಕೆಲವ್ರಿಗೆ ಯಾರಿಗೊಬ್ರು ಧೂಳಿಗೆ ಹೋದ ತಕ್ಷಣ ಇದ್ದಕ್ಕಿದ್ದಂಗೆ ವೀಸಿಂಗ್ ಅಲರ್ಜಿ ಕನೆಕ್ಟ್ ಆಗುತ್ತೆ. ಈ ತರದ ಅಲರ್ಜಿ ಸಮಸ್ಯೆಯಿಂದ ಬಳಲ್ತಾ ಇರುವಂತವರಿಗೆ ರಕ್ತದ ಅಲರ್ಜಿಗಳು ಅಂತ ಹೇಳ್ತೀವಿ. ಆ ರಕ್ತದಲ್ಲಿರುವಂತ ಅಲರ್ಜಿ ಅಂಶನ ತೆಗೆದಾಕ್ಲಿಕ್ಕೆ ಈ ಆಂಟಿ ಅಲರ್ಜಿ ಬ್ಲಡ್ ಪ್ಯೂರಿಫೈರ್ ಕಾಂಬಿನೇಷನ್ ಕೊಡೋದ್ರಿಂದ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನ ಪ್ರತಿದಿನ ಬೆಳಿಗ್ಗೆ 15 ml, ಮಧ್ಯಾಹ್ನ 15 ml, ರಾತ್ರಿ 15 ml ಬಳಸೋದ್ರಿಂದ ಒಂದು 5 ಬಾಟಲ್ಸ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಆ ರಕ್ತದ ಅಲರ್ಜಿಯಿಂದ ಬರ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಆಯುಷ್ ವಾಶ್ ಅಂತ ಹೇಳಿ ಈ ಒಂದು ಸಿನಾರಿಯೋಗೆ ವೆರಿ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್. ಕವಾಚ್ ಬ್ರಷ್ ಜೊತೆಗೆ ಪ್ರತಿದಿನ ದಯಮಾಡಿ ಆಯುಷ್ ವಾಶ್ ನ ಬಳಕೆ ಮಾಡಿ. ಯಾಕಂದ್ರೆ ಇದರಲ್ಲಿರುವಂತ ಮುನೇಕ, ಮುಲೇತಿ, ಹರಿದ್ರ, ವಾಸ, ಕಾಂತಕಾರಿ ಅಂತ ಏನೆಲ್ಲ ಇಂಗ್ರೀಡಿಯೆಂಟ್ ಇದೆ, ನಮ್ಮ ಏನ್ COPD ಅಂತ ಹೇಳಿದೆ, ಕ್ರಾನಿಕಲ್ ಅಬ್ಸ್ಟ್ರಾಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀವಿ, ಆ ಕ್ರಾನಿಕಲ್ ರೆಸ್ಪಿರೇಟರಿಯನ್ನ ಸ್ಟ್ರಾಂಗ್ ಮಾಡ್ಕೊಡುತ್ತೆ, ನಮ್ಮ ಉಸಿರಾಟ ಪ್ರಕ್ರಿಯೆಯನ್ನ ಸ್ಟ್ರಾಂಗ್ ಮಾಡ್ಕೊಡುತ್ತೆ, ನಮ್ಮ ಲಂಗ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಡುತ್ತೆ, ಬಲಪಡಿಸ್ಕೊಡುತ್ತೆ. ಇವತ್ತು ಮೇಜರ್ ಆಗಿ ಕರೋನಾ ಕನೆಕ್ಟ್ ಆಗ್ತಿರೋದು ಗಂಟ್ಲಿಂದ ನೇರ ನಮ್ಗೆ ಲಂಗ್ಸ್ ಕನೆಕ್ಟ್ ಆಗ್ತಿದೆ. ಲಂಗ್ಸ್ ಅನ್ನ ಯಾರು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರ್ತಾರೆ 101% ಆ ಒಂದು ಸಮಸ್ಯೆಯಿಂದ ನಾವು ಪರಿತಪಿಸೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಖಂಡಿತ ವಿತಿನ್ 3 days 4 days ಅಲ್ಲಿ ನಾವು ಗುಣಮುಖರಾಗಿರ್ತೀವಿ ಇನ್ ಕೇಸ್ ಪಾಸಿಟಿವ್ ಆದ್ರೂ. ಯಾಕಂದ್ರೆ ಅಂತ ಒಂದು ಕೆಲಸವನ್ನ ಆಯುಷ್ ವಾಶ್ ಮಾಡುತ್ತೆ. ಜೊತೆಗೆ ಇವತ್ತಿನ ಸಿನಾರಿಯೋದಲ್ಲಿ ಸೊ ಇವತ್ತು ಪಾಸಿಟಿವ್ ಪೇಷಂಟ್ಸ್ ಗಳು ಸಹ ಬಹಳ ಅದ್ಭುತವಾದಂತ ರಿಸಲ್ಟ್ ನ ಇವತ್ತು ನಮ್ಮ ಕವಾಚ್ ಬ್ರಷ್ ಮತ್ತೆ ಆಯುಷ್ ವಾಶ್ ಇಂದ ಪಡ್ಕೊತಾ ಇದ್ದಾರೆ ಮಾಡಿ ಫ್ರೆಂಡ್ಸ್. ಹಾಗಾಗಿ ಅಸ್ತಮಾ ರಿಲೇಟೆಡ್ ಯಾರೆಲ್ಲ ಇಶ್ಯೂಸ್ ಇದೆ, ತುಂಬಾ ವರ್ಷದಿಂದ ಯಾರೆಲ್ಲ ಸ್ಮೋಕ್ ಮಾಡ್ತಿದ್ದಾರೆ ಅವ್ರಗಳಿಗೆ ಮ್ಯಾಂಡೇಟರಿ ಮಾಡಿ ದಯಮಾಡಿ. ಜೊತೆಗೆ ಪಾಸಿಟಿವ್ ಇರುವಂತವ್ರು ಯಾರೋ ಒಬ್ರು ಇದ್ದಾರೆ, ಆ ಮನೆಯವರೆಲ್ಲರೂ ದಯಮಾಡಿ ಕವಾಚ್ ಬ್ರಷ್, ಆಯುಷ್ ವಾಶ್ ಮತ್ತೆ 95 ನ ಬಳಕೆ ಮಾಡಿ ಅಂತ ಹೇಳ್ತಾ ಇದೊಂದು ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಲಂಗ್ಸ್ ಗೆ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸೊ ನಿದ್ರಾ ಅಂತ ಹೇಳಿ ನಿದ್ರೆ ಸ್ಲೀಪಿಂಗ್ ಡಿಸಾರ್ಡರ್ಸ್ ಇಂದ ಬಳಲೋರು, ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುವಂತವ್ರು ಇದನ್ನ ಪ್ರತಿದಿನ ರಾತ್ರಿ 1 ಸ್ಪೂನ್ ನಾವು ಹಾಲಲ್ಲಿ ಹಾಕಿ ತಗೊಳ್ಳೋದ್ರಿಂದ, ರಾಗಿ ಕಾಳದ ರೀತಿಯಲ್ಲಿ ಇದು ಇರುತ್ತೆ, ಇದನ್ನ ಪ್ರತಿದಿನ ಹಾಲಲ್ಲಿ ನಾವು ಬಳಕೆ ಮಾಡೋದ್ರಿಂದ ಸೊ ತುಂಬಾ ಅದ್ಭುತವಾಗಿ ನ್ಯಾಚುರಲ್ ಆಗಿ ನಮ್ಗೆ ನಿದ್ರೆ ಬರಿಸಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಇದ್ರ ಇಂಗ್ರೀಡಿಯೆಂಟ್ ಗಳು ಸಾಕಷ್ಟು ಸಮಯ ಹಿಡಿಯುತ್ತೆ, ಹಾಗಾಗಿ ನಾನು ಸಮಯ ತಗೊಳ್ಳೋದಿಲ್ಲ. ಇದೊಂದು ವೆರಿ ಬ್ಯೂಟಿಫುಲ್ ನ್ಯಾಚುರಲ್ ಆಗಿ ಬಹಳ ಸಂತೃಪ್ತಿಯಿಂದ ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿಕ್ಕೆ ಈ ನಿದ್ರೆ ಸಮಸ್ಯೆಯಿಂದ ಏನೆಲ್ಲ ಬಳಲ್ತಿದ್ದೀರಾ ಅವ್ರಗಳಿಗೆ ಸಪೋರ್ಟಿವ್ ಆಗಿ ಇದು ಸ್ಲೀಪಿಂಗ್ ಡಿಸಾರ್ಡರ್ಸ್ ಇಂದ ಬಳಲೋರಿಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಆಯುರ್ ಮಾಸ್ಕ್ ಇವತ್ತು ಬಹಳ ನಮ್ಗೆ
ವೆರಿ ಬ್ಯೂಟಿಫುಲ್. ಇಡೀ ಭಾರತದಲ್ಲಿ ಏನಾದ್ರೂ ಒಂದು ಮಾಸ್ಕ್ ಮೇಲೆ ಒಂದು ಆಯುರ್ವೇದಿಕ್ ಮಾಸ್ಕ್ ಅಂತ ಬರ್ದಿದ್ದಾರೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ನಮ್ಮ ಪ್ರಾಡಕ್ಟ್. ಅದ್ರಲ್ಲಿರುವಂತ ಲವಂಚ, ಲವಂಗ, ವಾಸಾಕ ಏನ್ ಇಂಗ್ರೀಡಿಯೆಂಟ್ ಅನ್ನ ಆಡ್ ಮಾಡಿದರೆ ಅದು ನಮ್ಮ ಶ್ವಾಸಕ್ಕೆ ಬೇಕಾದಂತ ಅದ್ಭುತವಾದಂತ ಶಕ್ತಿ ತುಂಬೋದ್ರ ಜೊತೆಗೆ ಹೊರಗಿಂದ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಗಳ ದಾಳಿಯನ್ನು ತಪ್ಪಿಸುತ್ತೆ. ಎಲ್ಲೂ ಈ ತರದ ಮಾಸ್ಕ್ ಅನ್ನ 5 ಲೇಯರ್ ಮಾಸ್ಕ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾಡಿ ಫ್ರೆಂಡ್ಸ್. ಹಾಗಾಗಿ ಒಂದು ಹೆಮ್ಮೆ ಅನ್ಸುತ್ತೆ. ಇವನ್ ಮಾಸ್ಕ್ ಅಲ್ಲಿ ಸಹ ನಾವು ಆಯುರ್ವೇದ ಮಾಸ್ಕ್ ಅನ್ನು ಬಳಸ್ತಿದೀವಿ ಅನ್ನೋ ಒಂದು ಪ್ರೌಡೆನ್ಸ್ ಇದೆ. ಅದ್ರ ಜೊತೆಗೆ ಒಂದು ಗ್ಲೋಬಲ್ ಎಪಿಡೆಮಿಕ್ ಅಂತ ಹೇಳ್ತೀವಿ. ಸೊ ಒಬೆಸಿಟಿಯಿಂದ ಆಚೆಗೆ ಬರ್ಲಿಕ್ಕೆ ಒಂದು ಪವರ್ಫುಲ್ ಆದಂತ ಒಂದು ಪ್ರಾಡಕ್ಟ್ ಅನ್ನು ಡಿಸೈನ್ ಮಾಡಿ ನಮ್ಗೆ ಕೈ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂದ್ರೆ ಫಿಟ್ ಅಂಡ್ ಸ್ಲಿಮ್ ಥೆರಪಿ. ನಾವು ತಿನ್ನೋ ಆಹಾರವನ್ನೇ ಇವತ್ತು ನಾವು ತಿನ್ನುವಂತ ಸಜ್ಜೆ, ಬಾರ್ಲಿ, ಊರು, ಸಾಮೆ, ನವಣೆ, ಅದ್ರ ಜೊತೆಗೆ ಕಸ್ತೂರಿ ಮೇಥಿ, ಜಿಂಜರು, ಏನೆಲ್ಲ ಈ ಒಂದು ನ್ಯಾಚುರಲ್ ನಾವು ತಿನ್ನೋ ಆಹಾರವನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಸೂಪು, ಶೇಕು ಮತ್ತೆ ಕ್ಯಾಪ್ಸೂಲ್ ಫಾರ್ಮೇಶನ್ ಮಾಡಿ 30 ದಿನದಲ್ಲಿ ನಾವು ನಮ್ಮ ದೇಹದ BMI ಅಂತ ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಆ BMI ಗೆ ಮ್ಯಾಚ್ ಆಗುವ ಹಾಗೆ ನಮ್ಮ ದೇಹವನ್ನ, ನಮ್ಮ ದೇಹದ ರಕ್ತದಲ್ಲಿರುವಂತ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ನಮ್ಮ ಬಾಡಿ ಮಾಸ್ ಅನ್ನ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಡುವಂತ ಕೆಲಸವನ್ನ ಇವತ್ತು ಫಿಟ್ ಅಂಡ್ ಸ್ಲಿಮ್ ಥೆರಪಿ ಮಾಡ್ತಾ ಇದೆ. ವೆರಿ ಬ್ಯೂಟಿಫುಲ್ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಯಾರೆಲ್ಲ ಸಣ್ಣ ಆಗ್ಬೇಕಂತ ತೀರ್ಮಾನ ಮಾಡಿದೀರಾ, ನಮ್ಮ ಬೆಳ್ಳಿ ಫ್ಯಾಟ್ ಅನ್ನು ಕಡಿಮೆ ಮಾಡ್ಕೋಬೇಕು, ಒಬೆಸಿಟಿಯಿಂದ ದೂರ ಬರ್ಬೇಕು ಅನ್ಕೊಂಡಿದೀರಾ, ಅವ್ರಗಳಿಗೆ ಈ ಒಂದು ಪ್ರಾಡಕ್ಟ್ ಅತ್ಯುತ್ತಮವಾದಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಮ್ಯುನಿಟಿ ಬೂಸ್ಟರ್ ಕಿಟ್ ಅಂತ ಹೇಳ್ತೀವಿ. ದಯಮಾಡಿ ಈ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲಿ 95 ಇಮ್ಯುನಿಟಿ ಪ್ಲಸ್, ಕವಾಚ್ ಫ್ರೆಶ್, ಆಯುಷ್ ಪಾಸ್, ಸ್ಪಿರುಲಿನಾ ಗೋಲ್ಡ್, ಡೈಲಿ ಡಿಟಾಕ್ಸ್ ಬಿಲೋ 37. ಇದು ಹೆಂಗಂದ್ರೆ ನೀವು ದಿನಸಿ ತರ್ತಿರೋ ಇಲ್ವೋ, ಬಟ್ ನಿಮ್ ಮನೆಗಳಲ್ಲಿ ಎಲ್ಲರೂ ಪ್ರತಿಯೊಬ್ರು ಈ ಪ್ರಾಡಕ್ಟ್ ಗಳನ್ನ ಬಳಸೋದಕ್ಕೆ ಬೇರೆಯವರಿಗೆ ರೆಫರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಇನ್ ಮುಂದೆ ಎಷ್ಟೇ ಅಲೆಗಳು ಬರ್ಲಿ, ಕರೋನಾ ಅಪ್ಪ ಬರ್ಲಿ ಅಮ್ಮ ಬರ್ಲಿ, ನಮ್ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ನಮ್ಮ ಊರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ, ನಮ್ ಸಮಾಜನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ, ನಮ್ಮ ಎಲ್ಲರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ, ಇಡೀ ದೇಶವನ್ನ ಆರೋಗ್ಯದ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತ ಉತ್ಪನ್ನಗಳು ಅವಶ್ಯಕವಾಗಬೇಕು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಎಲ್ಲರದ್ದು ಒಂದು ಸಾಮಾನ್ಯ ಪ್ರಶ್ನೆ ಇರುತ್ತೆ, ಸರ್ ನಿಮ್ ಕ್ಯಾಪ್ಸೂಲ್ ತುಂಬಾ ಕಾಸ್ಟ್ಲಿ ಯಾಕೆ ಸರ್ ಅಂತ ತುಂಬಾ ಪ್ರಶ್ನೆಗಳು ಬರ್ತಿರುತ್ತೆ ಮಾರ್ಕೆಟಲ್ಲಿ. ದಯಮಾಡಿ ನಿಮ್ಗೊಂದು ವಿಚಾರ ಹೇಳ್ತೀನಿ, ನಮ್ಮ ಕ್ಯಾಪ್ಸೂಲ್ ನ ಕ್ಯಾಪ್ ಸಹ 100% ವೆಜಿಟೇರಿಯನ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ನೀವು ಅಲೋಪತಿಕಲ್ಲಿ ಏನೆಲ್ಲ ಕ್ಯಾಪ್ಸೂಲ್ ಫಾರ್ಮೇಶನ್ ಅಲ್ಲಿ ಮಾತ್ರೆಗಳನ್ನ ತಗೋತಿದ್ದೀರಲ್ಲ, ಆ ಕ್ಯಾಪ್ಸೂಲ್ ಎಲ್ಲವೂ 2 ವಿಧಾನದಲ್ಲಿ ತಯಾರಾಗುತ್ತೆ. ಒಂದು ಸಸ್ಯಜನ್ಯ ಮೂಲಗಳಿಂದ, ಇನ್ನೊಂದು ಪ್ರಾಣಿಜನ್ಯ ಮೂಲಗಳಿಂದ. ಫಾರ್ ಎಕ್ಸಾಂಪಲ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ತರ್ತೀವಿ, ಕ್ಯಾಪ್ಸೂಲ್ ತರ್ತೀವಿ, ಬಾಯಲ್ಲಿ ಹುಣ್ಣಾದಾಗ ಬಿ ಕಾಂಪ್ಲೆಕ್ಸ್ ನುಂಗ್ತೀವಿ, ಬಿ ಕಾಂಪ್ಲೆಕ್ಸ್ ಬಾಡಿ ಪ್ರೊವೈಡ್ ಆಯ್ತು. ಆದ್ರೆ ಆ ಕ್ಯಾಪ್ ಏನ್ ಕೆಲಸ ಮಾಡ್ತಿದೆ ಯಾರಿಗೂ ಗೊತ್ತಿಲ್ಲ. ಯಾವ ಪ್ರಾಣಿಯ ಕೊಬ್ಬಿಂದ ಅದನ್ನ ತಯಾರು ಮಾಡಿದಾರೆ ಗೊತ್ತಿಲ್ಲ. ಅದು ಹೋಗಿ ಕರಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಮಾಡತ್ತೆ ಯಾರಿಗೂ ಗೊತ್ತಿಲ್ಲ ಮಾಡಿ ಫ್ರೆಂಡ್ಸ್. ಹಾಗಾಗಿ ನಮ್ದು ಬಹಳ ಖುಷಿ ಅನ್ಸೋದೇನಂದ್ರೆ ಎಷ್ಟೊಂದ್ ಸರಿ ಅದ್ರ ಔಷಧಿ, ಅದ್ರ ಒಳಗಿರುವಂತ ಆ ಹರ್ಬ್ಸ್ ಗಳದ್ದು ಇಂಗ್ರೀಡಿಯೆಂಟ್ ಗಿಂತನೂ ಆ ಕ್ಯಾಪ್ ಕಾಸ್ಟ್ಲಿ ಆಗಿರುತ್ತೆ. ಹಾಗಾಗಿ ಬಹಳ ಪ್ರೌಡ್ ಇಂದ ಹೇಳ್ತೀವಿ, ನಮ್ಮ ಕ್ಯಾಪ್ಸೂಲ್ ನ ಕ್ಯಾಪ್ ಸಹ 100% ವೆಜಿಟೇರಿಯನ್ ಕ್ಯಾಪ್ಸೂಲ್, ಸಸ್ಯಜನ್ಯ ಮೂಲಗಳಿಂದ ತಯಾರು ಮಾಡಿರುವಂತ ಕ್ಯಾಪ್ ಆಗಿದೆ ಮಾಡಿ ಫ್ರೆಂಡ್ಸ್. ಅಂದ್ರೆ ಜಿಲೆಟಿನ್ ಅನ್ನ ಒಂದು ಒಟ್ಟಿನಿಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದು ಆ ಕ್ಯಾಪ್ಸೂಲ್ ಕ್ಯಾಪ್ ಅನ್ನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದು ಬಹಳ ಖುಷಿ ಅನ್ಸೋದು ಇಡೀ ಭಾರತದಲ್ಲಿ. ಸೊ ಆಯುರ್ವೇದದ ಗ್ರಂಥ ಅಂತ ಹೇಳ್ಬೋದು, ದ ಆಯುರ್ವೇದಿಕ್ ಫಾರ್ಮಕೋಪಿ ಆಫ್ ಇಂಡಿಯಾ ಅಂತ. ಸೊ ಈ ಒಂದು ಗ್ರಂಥದಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಎಲಿಮೆಂಟ್ಸ್ ನ ಯಾವ್ದೆಲ್ಲ ಬ್ರ್ಯಾಂಡ್ ನ ಇಂಗ್ರೀಡಿಯೆಂಟ್ ಇದೆ, ಆ ಎಲ್ಲ ಬ್ರ್ಯಾಂಡ್ ಗಳ ಉಲ್ಲೇಖ ಈ ಒಂದು ಆಯುರ್ವೇದಿಕ್ ಫಾರ್ಮಕೋಪಿ ಆಫ್ ಇಂಡಿಯಾದಲ್ಲಿದೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಯಾಕೆ ಭಾರತ ಸರ್ಕಾರದ ಆಯುಷ್ ಇಲಾಖೆ ನಮ್ಮ ಪ್ರಾಡಕ್ಟ್ ಗಳನ್ನ ಪ್ರಾಮಾಣೀಕರಿಸಿದೆ ಅಂದ್ರೆ ಆ ಎಲ್ಲ ಮಾಲಿಕ್ಯೂಲ್ಗಳು, ಆ ಎಲ್ಲ ಕಾಂಬಿನೇಷನ್ಗಳು ಈ ಒಂದು ಸರ್ಕಮ್ಸ್ಟೆನ್ಸ್ ಅಲ್ಲಿ, ಈ ಒಂದು ಗೈಡ್ ಲೈನ್ಸ್ ಅಲ್ಲಿ ಇರೋದ್ರಿಂದ ಇದು ನಮ್ಗೆ ಪ್ರೌಡ್ ಅನ್ಸುತ್ತೆ ಮಾಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ಸಾಕಷ್ಟು ಪ್ರಾಡಕ್ಟ್ಸ್ ಗಳು ನಿಮ್ಗೆ ಆಲ್ಮೋಸ್ಟ್ ಮನೆಗೆ ಬಳಸುವಂತದ್ದು ದಿನನಿತ್ಯದ ಉತ್ಪನ್ನಗಳು, ಸಾಕಷ್ಟು ಉತ್ಪನ್ನಗಳಿದೆ. ಕಾಸ್ಮೆಟಿಕ್ಸ್ ಇರ್ಬೋದು, ಅಗ್ರಿಕಲ್ಚರ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಮನೆಗೆ ಬಳಸೋ ಟಾಯ್ಲೆಟ್ ಕ್ಲೀನರ್, ಫ್ಲೋರ್ ಕ್ಲೀನರ್, ಡಿಶ್ ವಾಶ್, ಏನೆಲ್ಲ ಹೊರಗ್ ಬೈ ಮಾಡ್ತಿದೀವಿ ಆ ಎಲ್ಲ ಪ್ರಾಡಕ್ಟ್ ಗಳಿಗಿಂತ ಅತ್ಯುತ್ತಮವಾದಂತ ಕ್ವಾಲಿಟಿ ಇರುವಂತ ಉತ್ಪನ್ನಗಳು, ಮತ್ತೆ ಮಾರ್ಕೆಟ್ ಪ್ರೈಸ್ ಗಿಂತ ಕಾಂಪಿಟೇಟಿವ್ ಪ್ರೈಸ್ ಪ್ರಾಡಕ್ಟ್ಸ್ ಗಳು ನಮ್ಮಲ್ಲಿ ದೊರೆತಿದೆ. ಅದರಲ್ಲೂ ನ್ಯೂ ಲಾಂಚಿಂಗ್ ಪ್ರಾಡಕ್ಟ್ಸ್ ಗಳಂತೂ ಸಾಕಷ್ಟು, ಒಂದು 13ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಗಳನ್ನ ಈಗ ಮೊನ್ನೆ ಅಷ್ಟೇ ಕಂಪನಿ ಪ್ರೊವೈಡ್ ಮಾಡ್ತು. ಅಂದ್ರೆ ನಾವ್ ಯಾವಾಗ್ಲೂ ಹೇಳ್ತಿದ್ವಿ, ಆಲ್ಮೋಸ್ಟ್ ಬೆಂಕಿಪಟ್ಟಣ ಸಹ ನಮ್ಮ MILF ಅಲ್ಲಿ ಇರುತ್ತೆ. ಮನುಷ್ಯ ಬಳಸುವಂತ ಪ್ರತಿಯೊಬ್ಬ ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ತನಕ ಬಳಸೋ ಎಲ್ಲ ಉತ್ಪನ್ನಗಳು ನಮಗ್ ಸಿಗುತ್ತಂತ. ಹಾಗಾಗಿ ಇವತ್ತು ಕಂಪನಿ ಆ ಒಂದು ನಿಟ್ಟಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಗಳನ್ನ ಸದ್ದಿಲ್ಲದೆ ಇವತ್ತು PUC ಗಳಿಗೆ, ಪಿಕಪ್ ಸೆಂಟರ್ ಗಳಿಗೆ ತಲುಪಿಸ್ತಾ ಇದೆ. ಅಂದ್ರೆ ಇನ್ ಫ್ಯೂಚರ್ ಇನ್ನೊಂದು 3-4 ವರ್ಷಗಳು ಕಳೆದ್ರೆ ಯಾರೆಲ್ಲ ವ್ಯಾಲ್ಯೂಮ್ ಕಟ್ಟಿಟ್ಕೊಂಡಿರ್ತಾರೆ, ಯಾರೆಲ್ಲ ಟೀಮ್ ಅನ್ನು ಗ್ರೋತ್ ಮಾಡ್ಕೊಂಡು ಟೀಮ್ ಅನ್ನು ಕಟ್ಕೊಂಡಿರ್ತಾರೆ, ಅವರೆಲ್ಲರೂ 101% ಜಸ್ಟ್ ರೀಪರ್ಚೇಸ್ ಒಂದ್ರಿಂದನೇ 2,10,000 rupees ಅನ್ನೋ ಮ್ಯಾಜಿಕ್ ನಂಬರ್ ನ ರೀಚ್ ಆಗ್ಬೋದು ಮಾಡಿ ಫ್ರೆಂಡ್ಸ್. ಹಾಗಾಗಿ ಅತಿ ಹೆಚ್ಚು
ವ್ಯಾಲ್ಯೂಮ್ಗಳನ್ನ ಜಾಸ್ತಿ ಮಾಡ್ಕೊತಾ ಹೋಗೋಣ ಅಂತ ಹೇಳ್ತಾ, ಈಗ ಮೊನ್ನೆ ಒಂದು ಟೆಕ್ನಾಲಜಿಗೆ ಕಾಲಿಟ್ಟಿದೀವಿ. ಸಾಕಷ್ಟು ಇಡೀ ಭಾರತದಾದ್ಯಂತ ಇವತ್ತು MLFs ಮನೆ ಮಾತಾಗಿತ್ತು. ಇವತ್ತು ವಿಶ್ವದಾದ್ಯಂತ ಮನೆ ಮಾತಾಗ್ಲಿಕ್ಕೋಸ್ಕರ ಒಂದು ಅತ್ಯುತ್ತಮವಾದಂತಹ ಟೆಕ್ನಾಲಜಿ ಓರಿಯೆಂಟೆಡ್ ಪ್ರಾಡಕ್ಟ್ MIDC ವರ್ಲ್ಡ್ ಸಹ ಲಾಂಚ್ ಮಾಡಿದೆ. ಒಂದ್ ಸೆಕೆಂಡ್ ನಾವು ಕಂಗ್ರಾಚುಲೇಷನ್ ಹೇಳೋಣ, ಹ್ಯಾಟ್ಸ್ ಆಫ್ ಹೇಳೋಣ. ಹಾಗೆ ಇನ್ನೂ ಮಾರ್ಕೆಟ್ಗೆ ಬರ್ದೇ ಇರುವಂತ ಸಾಕಷ್ಟು ಹಿಡನ್ ಪ್ರಾಡಕ್ಟ್ಸ್ ಗಳನ್ನ ಪ್ರಿಪೇರ್ ಮಾಡ್ತಿದೆ, ಪೈಪ್ ಲೈನ್ ಅಲ್ಲಿ ಇದೆ. ಯಾಕಂದ್ರೆ ಪ್ರತಿ ವ್ಯಕ್ತಿ ಆಯುರ್ವೇದ ಬಳಸಬೇಕು, ಪ್ರತಿ ಭಾರತದ ಮನೆ ಆಯುರ್ವೇದ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಇವತ್ತು ಕಂಪನಿ ಆ ನಿಟ್ಟಲ್ಲಿ ಸಾಕಷ್ಟು ಅತ್ಯುತ್ತಮವಾದಂತಹ ಪ್ರಾಡಕ್ಟ್ ಗಳನ್ನ ನಮ್ಗೆ ಇನ್ನು ಹಿಡನ್ ಆಗಿ ಇಟ್ಕೊಂಡಿದೆ, ಇನ್ನು ಪೈಪ್ ಲೈನ್ ಅಲ್ಲಿ ಅದನ್ನ ಪ್ರೊವೈಡ್ ಮಾಡ್ತಿದೆ ಅಂತ ಹೇಳ್ತಾ, ಸೊ ಅದ್ರ ಜೊತೆಗೆ ಸಾಕಷ್ಟು ಕೂಪನ್ಸ್ ಗಳಲ್ಲೂ ಸಾಕಷ್ಟು ಆಫರ್ ಗಳನ್ನ ನಮ್ಮ ಕಂಪನಿ ಕೊಡ್ತಾ ಇದೆ. ಸೊ 10,000ಕ್ಕೆ 750 ರೂಪಾಯಿ ಕೂಪನ್, 7,500ಕ್ಕೆ 500 ರೂಪಾಯಿ ಕೂಪನ್ ಪ್ರೊವೈಡ್ ಮಾಡ್ತಿದೆ. ಅದ್ರ ಜೊತೆಗೆ ಪ್ರಾಡಕ್ಟ್ ಚಾಂಪಿಯನ್ ಅನ್ನೋ ಒಂದು ಬ್ಯೂಟಿಫುಲ್ ಆಫರ್ ನ ಕೊಟ್ಟು ಪ್ರತಿ ಮನೆಗೆ ಇದನ್ನ ರೀಚ್ ಮಾಡಿಸ್ಲಿ, ಈ ಆಫರ್ ಅನ್ನು ಯುಟಿಲೈಸ್ ಮಾಡ್ಕೊಂಡು ಸಾಕಷ್ಟು ಫ್ಯಾಮಿಲಿಗಳು ಆಯುರ್ವೇದ ಆಗ್ಲಿ ಅಂತ ಹೇಳಿ ಇವತ್ತು ಪ್ರಾಡಕ್ಟ್ ಚಾಂಪಿಯನ್ ಅನ್ನೋ ಒಂದು ಪವರ್ಫುಲ್ ಒಂದು ಆಫರ್ ನ ಸಹ ಪ್ರೊವೈಡ್ ಮಾಡಿದೆ. ನೀವು ಸಹ ಪ್ರಾಡಕ್ಟ್ ಚಾಂಪಿಯನ್ ಆಗಿದ್ದೀರಾ ಅನ್ಕೋತೀನಿ. ಒಂದ್ ಸೆಕೆಂಡ್, ಯಾರೆಲ್ಲ ಪ್ರಾಡಕ್ಟ್ ಚಾಂಪಿಯನ್ ಮಾಡ್ತಿದ್ದೀರಾ ಅವ್ರೆಲ್ರಿಗೂ ಕಂಗ್ರಾಚುಲೇಷನ್ ಹೇಳ್ತೀನಿ. ಹಾಗೆ ಅದ್ರ ಜೊತೆಗೆ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನನಗಂತೂ ಇವತ್ತು ಬಹಳ ಖುಷಿ ಅನಿಸ್ತಿದೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ರಾಜು ಸರ್ದು ಒಂದು ಟೀಮ್ಗೆ ನನಗೆ ಈ ಒಂದು ನನ್ನ ನಾಲೆಡ್ಜ್ ನ ಶೇರ್ ಮಾಡ್ಲಿಕ್ಕೆ ಅವಕಾಶ ಕೊಟ್ರು. ಸೊ ನನ್ನ ಮೆಂಟರ್, ನನ್ನ ಪವರ್ಫುಲ್ ಲೀಡರ್ ಅಂತ ಹೇಳ್ಬೋದು ರಾಜು ಸರ್ಗೆ ಮತ್ತೆ ರವೀಂದ್ರ ಸರ್ಗೆ ನನ್ನ ವಂದನೆಗಳನ್ನ ತಿಳಿಸ್ತಾ, ನನಗೆ ಬ್ಯಾಕ್ ಬೋನ್ ಆಗಿ ನಿಂತು ಇವತ್ತು ನಮ್ಮನ್ನ ಈ ಲೆವೆಲ್ ನಿಲ್ಸಿ ಒಂದು ಫೈನಾನ್ಷಿಯಲಿ ಗ್ರೋತ್ ಇರ್ಬೋದು, ಒಂದು ಪರ್ಸನಾಲಿಟಿ ಗ್ರೋತ್ ಇರ್ಬೋದು, ಇಡೀ ಇವತ್ತು ಲಕ್ಷಾಂತರ ಜನಗಳ ಲೈಫ್ ಅನ್ನು ಚೇಂಜ್ ಮಾಡಕ್ ಕೊಟ್ಟಿರುವಂತ ಒಬ್ಬ ಪವರ್ಫುಲ್ ಪರ್ಸನಾಲಿಟಿ ಅವರ ಕಾಂಟಿನೆಂಟಲ್ ಟೀಮ್ ಕೋಆರ್ಡಿನೇಟರ್ ಮಿಸ್ಟರ್ ಪ್ರದೀಪ್ ಕುಮಾರ್ ಸರ್ಗೆ, ಹಾಗೆ ನನಗೆ ಆಪರ್ಚುನಿಟಿ ಕೊಟ್ಟಂತ ಭಾನು ಸರ್ಗೆ, ನನ್ನ ಮೆಂಟರ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಇವತ್ತು ಯಾರೆಲ್ಲ ಈ ಒಂದು ಅವಕಾಶನ ನನಗೆ ಮಾಡ್ಕೊಟ್ಟಿರುವಂತ ಎಲ್ಲ NTC ಗಳಿಗೆ, CTC ಗಳಿಗೆ, RTC ಗಳಿಗೆ ನನ್ನ ತುಂಬು ಹೃದಯದ ಹೆಸರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.